ಇದನ್ನ ಬೇರೆ ಕಡೆಗೂ ಉಪಯೋಗಿಸ್ಬೋದಾ, ಹೀಗೆ ಈಗ ಈ ರೀತಿಯ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಜೊತೆಗೆ ಬೇರೆ ವಿಷಯಗಳ ಬಗ್ಗೆ ಕೂಡ ಸ್ವಲ್ಪ ಚಿಕ್ಕದಾಗಿ ಚರ್ಚೆಯನ್ನು ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂದರೆ ಆಯುರ್ವೇದಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತರೆ ಒಂದೆರಡು ಪ್ರಶ್ನೆಗಳನ್ನ ಕೇಳೋದಕ್ಕೂ ಕೂಡ ವೀಕ್ಷಕರಿಗೆ ಅವಕಾಶ ಇರುತ್ತೆ. ಸೊ ಈಗ ನಾನು ಮೊದಲನೇದಾಗಿ ಡಾಕ್ಟರ್ ವಿಜಯಕುಮಾರ್ ಅದಾಪುರ್ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹೃತ್ಪೂರ್ವಕವಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ತುಂಬ ಹೃತ್ಪೂರ್ವಕವಂತ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭ ಮಾಡೋಣ ಅನ್ನೋ ನಮ್ಮದು ಅದೊಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದೀವಿ. ಯಾವುದೇ ಕಾರ್ಯಕ್ರಮಕ್ಕೆ ಮುನ್ನ ಒಂದು ಪ್ರಾರ್ಥನಾ ಗೀತೆಯನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದು. ಇವತ್ತು ಕೂಡ ಅಂತಹ ಒಂದು ಸತ್ಸಂಪ್ರದಾಯವನ್ನು ಮುಂದುವರಿಸ್ತಾ ನನ್ನ ಶ್ರೀಮತಿ ರೇಖಾ ಅವರು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮೋ ಗಣೇಶ ನಮೋ ಸಂಕಟನಾಶ, ನಮೋ ದುರಿತ ವಿನಾಶ, ನಮೋ ದುರಿತ ವಿನಾಶ. ನಮೋ ಗಣೇಶ ನಮೋ ಸಂಕಟನಾಶ, ನಮೋ ದುರಿತ ವಿನಾಶ, ನಮೋ ದುರಿತ ವಿನಾಶ. ನಮೋ 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 ನಮೋ. ಸಿಂಧೂರ ಅರ್ಚಿತ ಸುಂದರ ವದನ, ಸಿಂಧೂರ ಅರ್ಚಿತ ಸುಂದರ ವದನ, ಸುಂದರ ಗುಣ ಸದನ ಗಣೇಶ, ಸುಂದರ ಗುಣ ಸದನ ಗಣೇಶ. ನಮೋ ನಮೋ. ತ್ರಿಶೂಲ ಅಂಕುಶ ಧೃತಕರ ಕರುಣಾ, ತ್ರಿಶೂಲ ಅಂಕುಶ ಧೃತಕರ ಕರುಣಾ, ಈಸಲಯೋಪಮ ಚರಣ ಗಣೇಶ, ಈಸಲಯೋಪಮ ಚರಣ ಗಣೇಶ. ನಮೋ ನಮೋ. ಮಹಿಪತಿ ಸುತ ಪ್ರಭು ವಿಮಲಿತ ದಂತ, ಮಹಿಪತಿ ಸುತ ಪ್ರಭು ವಿಮಲಿತ ದಂತ, ಇಹ ಪರ ಸುಖದಾತ ಗಣೇಶ, ಇಹ ಪರ ಸುಖದಾತ ಗಣೇಶ. ನಮೋ 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 ಗಣೇಶ ನಮೋ ಸಂಕಟನಾಶ, ನಮೋ ದುರಿತ ವಿನಾಶ, ನಮೋ ದುರಿತ ವಿನಾಶ. ನಮೋ 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 ನಮೋ. ಥ್ಯಾಂಕ್ ಯು. Yes, sir. हाँ सर, ओके. हाँ, ओके सर, ओके. Can I start, sir? Okay. ಎಲ್ರಿಗೂ ನಮಸ್ತೆ. Myself Dr. Vijay Kumar from ಪುಣ್ಯಕೋಟಿ ಆಯುರ್ಧಾಮ. ಪುಣ್ಯಕೋಟ ಆಯುರ್ಧಾಮ ಅಂತಕ್ಕದ್ದು ಲಾಸ್ಟ್ ಒಂದು 2 years ಇಂದ ಹಾಸ್ಪಿಟಲ್ ಸ್ಟಾರ್ಟ್ ಆದಂತ
ಆಯುರ್ವೇದ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್. ಇದು ಇರುವುದು ಬಸವಣ್ಣ ಸರ್ಕಲ್ ಹತ್ರ. ನೀವೆಲ್ಲ ಕೇಳಿರ್ಬೋದು ಪುಣ್ಯಕೋಟಿ ಹೆಲ್ತ್. ಸೊ ಲಾಸ್ಟ್ 25 years ಇಂದ ಹೊಸಪೇಟಲ್ಲೇ ಮಾನಸಿಕ ರೋಗಗಳ ಬಗ್ಗೆ ಆ, ಚಿಕಿತ್ಸೆ ಕೊಡೋದಲ್ಲದೆ ಅರಿವು ಹೊಸಪೇಟ್ ಮತ್ತು ಸುತ್ತಮುತ್ತಲು ಅರಿವು ಮಾಡಿಸ್ತಕ್ಕಂಥ ಒಂದು ಸಂಸ್ಥೆ. ಸೊ ಆ ಸಂಸ್ಥೆಯ ಉದ್ದೇಶ ಇಷ್ಟೇ. ಸೊ ಮಾನಸಿಕ ರೋಗಗಳನ್ನ ಟ್ರೀಟ್ ಮಾಡೋದ್ ಜೋಡಿ ಅದನ್ನ ಹೆಂಗ್ ತಡೆಗಟ್ಬೋದು ಅಂತಂದೇಳಿ ತಿಳುವಳಿಕೆ ಮೂಡಿಸೋದು ಮತ್ತೆ ಚಿಕಿತ್ಸೆಯನ್ನು ಕೊಡೋದು. ಸ್ಪೆಷಾಲಿಟಿ ಆಫ್ ಪುಣ್ಯಕೋಟಿ ಹೆಲ್ತ್, ಪುಣ್ಯಕೋಟಿ ಹಾಸ್ಪಿಟಲ್ ಬಗ್ಗೆ ಸ್ಪೆಷಾಲಿಟಿ ಏನಂದ್ರೆ, ಸೊ ಇಲ್ಲಿ ನಾವು ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡ್ತೀವಿ. ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಅಂದ್ರೆ ಸೊ ಒಂದೇ ಕಡೆ ಎಲ್ಲಾ ಚಿಕಿತ್ಸಾ ಪದ್ಧತಿಗಳು ಪೇಷಂಟ್ಸ್ಗೆ ಅವೈಲಬಲ್ ಇರ್ಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದೇ ಕಾರಣದಿಂದ ಇಲ್ಲಿ ಮಾಡರ್ನ್ ಚಿಕಿತ್ಸಾ ಪದ್ಧತಿ ಮೂಲಕನೇ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ, ಸೊ ಎಲ್ಲದನ್ನು ಒಂದೇ ಪ್ಲೇಸ್ ಅಂಡರ್ ಅಲ್ಲಿ ಎಲ್ಲ ಪೇಷಂಟ್ಸ್ಗೆ ಕನ್ವೀನಿಯಂಟ್ ಆಗೋಂಗ್ ಸಿಗುತ್ತೆ. ಸೊ ದಟ್ ಎಲ್ಲಾ ಪ್ರತಿಯೊಬ್ಬ ಪೇಷಂಟ್ ಚೂಸ್ ಮಾಡ್ಕೋಬಹುದು ನಮಗೆ ಯಾವ ಚಿಕಿತ್ಸಾ ಪದ್ಧತಿ ಬೇಕು ಅಂತ ಅನ್ನೋದ್ರ ಬಗ್ಗೆ. ಹಾಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಮಾನಸಿಕ ರೋಗಗಳಿಗೆ ಎಲ್ಲಾ ಚಿಕಿತ್ಸೆ ನಾವಿಲ್ಲೇ ಕೊಡ್ತೀವಂತೆ. ಅದೇ ರೀತಿ ಲಾಸ್ಟ್ 1 year ಇಂದ ಸೊ ಸ್ಪೆಷಾಲಿಟಿ ಆಯುರ್ವೇದ ಹಾಸ್ಪಿಟಲ್ ಅನ್ನ ನಾವು ಓಪನ್ ಮಾಡಿದ್ದೀವಿ ಲಾಸ್ಟ್ ಆಗಸ್ಟ್ ಅಲ್ಲಿ ಮೇನ್ಲಿ. ಸೊ ಅದೇ ಪುಣ್ಯಕೋಟಿ ಆಯುರ್ಧಾಮ ಅಂತ. ಇಲ್ಲಿ ಮಾನಸಿಕ ರೋಗ ಅಷ್ಟೇ ಅಲ್ಲ, ಸೊ ಪ್ರತಿಯೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಹಾಗೆ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಇಬ್ಬರು ಆಯುರ್ವೇದ ಡಾಕ್ಟರ್ಸ್ ಇಂದ ಚಿಕಿತ್ಸೆಯನ್ನ ನೀಡ್ತೀವಿ. ಸೊ ಬೇಸಿಕಲಿ ಪುಣ್ಯಕೋಟಿ ಆಯುರ್ಧಾಮ ಅಲ್ಲಿ ಇಬ್ಬರು ಡಾಕ್ಟರ್ಸ್ ಇರ್ತೀವಿ, ಮೈಸೆಲ್ಫ್ ಅಂಡ್ ಇನ್ನೊಬ್ಬರು ಡಾಕ್ಟರ್ ರಮ್ಯಾ ಅಂತ. ಸೊ ಯಾವ್ಯಾವ ರೋಗಗಳಿಗೆ ನಾವಿಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂದ್ರೆ ಆರ್ಥ್ರೈಟಿಸ್, ಎಲ್ಲಾ ತರಹದ ನೋವುಗಳಾಗಿರ್ಬೋದು, PCOD ಸಮಸ್ಯೆ ಆಗಿರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಲೈಕ್ ಅಧಿಕ ರಕ್ತದೊತ್ತಡ, ಮಧುಮೇಹ, ಒಬೆಸಿಟಿ, ಹಂಗೆ ಅನದರ್ ಗೈನಕಾಲಜಿಕಲ್ PCOS, ಅದೆಲ್ಲ ಸಮಸ್ಯೆಗಳಿಗೂ ನಾವಿಲ್ಲಿ ಚಿಕಿತ್ಸೆಯನ್ನ ಕೊಡ್ತೀವಂತೆ, ಕಂಟಿನ್ಯೂಸ್ ಆಗಿ ಇರುತ್ತಂತೆ. ಸೊ ಇದು ಪುಣ್ಯಕೋಟಿ ಆಯುರ್ಧಾಮ ಅಲ್ಲಿ ಅವೈಲಬಲ್ ಇರುವಂತ ಚಿಕಿತ್ಸಾ ಪದ್ಧತಿಗಳು. ಸೊ ಹಾಗೆ ಇಲ್ಲಿ ನಮ್ಮಲ್ಲಿ ಮೆಡಿಸಿನ್ಸ್ ಮೂಲಕ, ಪಂಚಕರ್ಮ ಟ್ರೀಟ್ಮೆಂಟ್ ಮೂಲಕ ಸೊ ಚಿಕಿತ್ಸಾ ಪದ್ಧತಿಗಳನ್ನ ನಾವು ಇಲ್ಲೇ ನೀಡ್ತೀವಂತೆ. ಯಾರಿಗೆ ಯಾವ್ದಾವ್ದು ನೀಡ್ ಇದೆ ಅದ್ರ ತಕ್ಕಾಗೆ ನಾವು ಟ್ರೀಟ್ಮೆಂಟ್ ನೀಡ್ತೀವಂತೆ. ಹಾಗೆ ಇಲ್ಲಿ ನಮ್ಮಲ್ಲಿ ಪಂಚಕರ್ಮ ಥಿಯೇಟರ್ಸ್ 4 ಪಂಚಕರ್ಮ ಥಿಯೇಟರ್ಸ್ ಇದೆ. ಥೆರಪಿಸ್ಟ್, ದ ಹೋಲ್ ಪಂಚಕರ್ಮ ಆಯುರ್ವೇದ ಟೀಮ್ ಸೊ ಇಸ್ ಫಾರ್ ಬೆಟರ್ ಫೆಸಿಲಿಟೀಸ್ ಆಫ್ ದ ಪೇಷಂಟ್. ಕಮಿಂಗ್ ಟು ನಾಡಿ ತರಂಗಿಣಿ, ಸೊ ಇದು ಬೇಸಿಕ್ ಆಯ್ತು ನಮ್ಮ ಪುಣ್ಯಕೋಟಿ ಹೆಲ್ತ್ ಮತ್ತೆ ಪುಣ್ಯಕೋಟಿ ಸಂಸ್ಥೆ ಬಗ್ಗೆ. ಹಾಗೆ ಪುಣ್ಯಕೋಟಿ ಹೆಲ್ತ್ ಅಲ್ಲಿ ಸೊ ಇನ್ನೂ ಅನೇಕ ಡಾಕ್ಟರ್ಸ್ ಆಗಿರ್ಬೋದು, ಸೊ ನಮ್ಮ ಟೀಮ್ಸ್ ಎಲ್ಲ ಇದೆ. ಅದು ರಿಲೇಟೆಡ್ ವಿತ್ ಸೈಕ್ಯಾಟ್ರಿಕ್, ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟಿದ್ದು ದ ವೆಲ್ ಎಸ್ಟಾಬ್ಲಿಷ್ಡ್ ಟೀಮ್ ವಿ ಹ್ಯಾವ್. ಸೊ ದಿಸ್ ಇಸ್ ಬೇಸಿಕ್ ಅಬೌಟ್ ಪುಣ್ಯಕೋಟಿ ಆಯುರ್ಧಾಮ. ಕಮಿಂಗ್ ಟು ನಾಡಿ ತರಂಗಿಣಿ. ಸೊ ನಾಡಿ ತರಂಗಿಣಿ ಅಂದ್ರೆ ಏನು? ಸೊ ನಾಡಿ ತರಂಗಿಣಿ ಅನ್ನೋದು ಒಂದು ಆಯುರ್ವೇದದ ಪರೀಕ್ಷಾ ಪದ್ಧತಿ. ನೀವೆಲ್ಲರೂ ಕೇಳಿರ್ಬೋದು, ಸೊ ಯಾವ್ದೇ ಹಾಸ್ಪಿಟಲ್ಗೆ ಹೋದ್ರು ಆ ರೋಗಗಳನ್ನ ಪತ್ತೆ ಮಾಡ್ಲಿಕ್ಕೆ ಸೊ ಹಂಡ್ರೆಡ್ಸ್ ಆಫ್ ಪರೀಕ್ಷಾ ಪದ್ಧತಿಗಳು ಇವಾಗಿದ್ದಾವೆ. ಎಕ್ಸಾಮಿನೇಷನ್ಸ್, ರಕ್ತ ಪರೀಕ್ಷೆ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, USG ಇರ್ಬೋದು, ಸೊ ಅನೇಕ ರೋಗ ಪತ್ತ ವಿಧಾನಗಳು ಇವಾಗಿದ್ದಾವೆ. ಅದೇ ರೀತಿ ಆಯುರ್ವೇದ ಪದ್ಧತಿ ಮೂಲಕನು ಸೊ ರೋಗದ ಮೂಲ ಏನು, ರೋಗ ಎಲ್ಲಿಂದ ಬಂದಿದೆ, ಅದು ಯಾವ ಕಾರಣಕ್ಕಿದೆ ಅದನ್ನ ಪತ್ತೆ ಮಾಡ್ಲಿಕ್ಕೆ ಅನೇಕ ಪರೀಕ್ಷಾ ಪದ್ಧತಿಗಳಿದಾವೆ. ಅದರಲ್ಲಿ ಒಂದು ಅಂದ್ರೆ ನಾಡಿ ಪರೀಕ್ಷೆ. ನೀವು ಆಲ್ರೆಡಿ ಎಲ್ಲರೂ ಕೇಳಿರ್ಬೋದು ನಾಡಿ ಪರೀಕ್ಷೆ ಬಗ್ಗೆ. ಸೊ ಆ ನಾಡಿ ಪರೀಕ್ಷೆ ಮಾಡುವ ವಿಧಾನನೇ ನಾಡಿ ತರಂಗಿಣಿ. ಪೇಷಂಟ್ಗೆ ಕನ್ವೀನಿಯಂಟ್ ಆಗ್ಲಿ ಅಂತಂದೇಳಿ ಒಂದು ಸಾಫ್ಟ್ವೇರ್ ಮೂಲಕ ವಿಲ್ ಡೂ ದ ನಾಡಿ ಪರೀಕ್ಷಾ. ಅದಕ್ಕೆ ನಾವು ನಾಡಿ ತರಂಗಿಣಿ ಅಂತಂದೇಳಿ ಕರಿತೀವಿ. ಸೊ ಯಾರೆಲ್ಲ ಮಾಡಿಸ್ಕೋಬಹುದು ನಾಡಿ ಪರೀಕ್ಷಾ? ಸೊ ಯಾವ್ದೋ ಆರೋಗ್ಯ ಸಮಸ್ಯೆ ಇದೆ ಅವ್ರಷ್ಟೇ ಮಾಡಿಸ್ಕೋಬೇಕಾ ಅಥವಾ ಆರಾಮಿರೋರು ಮಾಡಿಸ್ಕೋಬೋದಾ? ಸೊ ಖಂಡಿತ ಇದು ನಾಡಿ ಪರೀಕ್ಷೆನ ಎಲ್ಲರೂ ಮಾಡಿಸ್ಕೋಬಹುದು. ಯಾಕೆ ಅಂತಂದ್ರೆ ಸೊ ಆರೋಗ್ಯ ಸಮಸ್ಯೆ ಇರೋರು ರೋಗದ ಮೂಲ ಏನು, ರೋಗ ಯಾವ ಕಾರಣಕ್ಕೆ ಬಂದಿದೆ, ಸೊ ಅದನ್ನ ನಾವು ಮತ್ತು ನಾರ್ಮಲ್ಸಿಗೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು, ಸೊ ಅದಕ್ಕೆ ನಾಡಿ ಪರೀಕ್ಷೆ ಮಾಡಿಸ್ಕೋಬೇಕು. ಸ್ವಸ್ಥ ಇರೋರು, ಸ್ವಸ್ಥ ಅಂದ್ರೆ ಆರೋಗ್ಯದಿಂದ ಇರೋರು, ಅವ್ರು ಯಾಕೆ ಮಾಡಿಸ್ಕೋಬೇಕು ಅಂದ್ರೆ ಸೊ ಅವರಲ್ಲಿ ಯಾವ್ದಾವ್ ದೋಷಗಳು, ಸೊ ಆಯುರ್ವೇದ ಪದ್ಧತಿಯಲ್ಲಿ ಬಾಡಿ ಇಸ್ ಫಂಕ್ಷನಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಅದು ವಾತ ಪಿತ್ತ ಕಫ. ಸೊ ನಮ್ಮ ದೇಹ ವಾತ ಪಿತ್ತ ಕಫ ಅನ್ನೋ ತ್ರಿದೋಷದಿಂದ
ಫಾರ್ಮ್ ಆಗಿರುತ್ತೆ. ಸೊ ಪ್ರತಿಯೊಂದು ರೋಗಕ್ಕೂ ಕಾರಣ ಈ 3 ದೋಷಗಳು ಹೆಚ್ಚು ಕಡಿಮೆ ಆಗುದು. ಸೊ ಹೀಗಾಗಿ ಸ್ವಸ್ಥ ಒಳಗಡೆ ಆ ದೋಷಗಳು ಆರಾಮಾಗಿರೋ ಹತ್ರನು ಆ ದೋಷಗಳು ಯಾವ ತರ ಇದಾವೋ ಅದನ್ನ ಹೆಂಗೆ ಮೇಂಟೈನ್ ಮಾಡ್ಬೋದು, ಮುಂದೆ ಬರೋ ರೋಗಗಳಿಂದನೂ ನಾವು ಹೆಂಗೆ ನಾವು ಕಾಪಾಡ್ಕೋಬಹುದು ಅನ್ನೋದು ಸೊ ಇದ್ರ ಮೂಲಕ ನಾವು ತಿಳ್ಕೊಬಹುದು. ಸೊ ಇಟ್ ಎಕ್ಸಾಕ್ಟ್ಲಿ ನಾಡಿ ತರಂಗಿಣಿ ಯಾವುದೇ ಒಂದು ರೋಗನ ಡಯಾಗ್ನೋಸ್ ಮಾಡಲ್ಲ. ಸೊ ಆ ರೋಗದ ಮೂಲವನ್ನ ಡಯಾಗ್ನೋಸ್ ನಾವು ಅದು ಹೇಗೆ ಅಂತಂದೇಳಿ ನಾವು ಮಾಡ್ಬೋದು. ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ಆ ನಾಡಿ ತರಂಗಿಣಿ ಅನ್ನೋ ಇನ್ಸ್ಟ್ರೂಮೆಂಟ್ ಬರಕ್ಕಿನ ಮುಂಚೆ ಸೊ ವೈದ್ಯರು ನಾವು ಡಾಕ್ಟರ್ಸ್ ಸೊ ಪರ್ಸನಲ್ ಆಗಿ ಪೇಷಂಟ್ಸ್ ನ ಅಸೆಸ್ ಮಾಡ್ತಾ ಇದ್ವಿ ನಾಡಿ ಪರೀಕ್ಷೆ ಮೂಲಕ. ಬಟ್ ಇದೇನಾಗ್ತಿತ್ತು ಅಂದ್ರೆ ಡಾಕ್ಟರ್ಸ್ಗೆ ಅಷ್ಟೇ ಗೊತ್ತಾಗ್ತಿತ್ತು ಅದು ಏನು, ಯಾವ ದೋಷ ಹೆಚ್ಚು ಕಡಿಮೆ ಇದಾವು, ಯಾವ ಕಡಿಮೆ ಇದಾವು, ಯಾವ್ದು ನಾರ್ಮಲ್ಸ್ ಆಗಿದೆ, ಸೊ ಯಾವ ಆರೋಗ್ಯ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿತ್ತು. ಬಟ್ ಅದು ಪೇಷಂಟ್ ಕನ್ವೀನಿಯಂಟ್ ಆಗ್ಲಿ ಅವ್ರಿಗೂ ಒಂದು ರಿಪೋರ್ಟ್ ತರ ಬೇಕು, ಸೊ ದಟ್ ದೇ ಕ್ಯಾನ್ ಫಾಲೋ ಇಟ್, ಲೈಕ್ ಊಟದ ಏನ್ ಮಾಡ್ಬೋದು, ಯೋಗ ಪ್ರಾಣಾಯಾಮ ಏನ್ ಮಾಡ್ಬೋದು ಅನ್ನೋ ಅವ್ರ ಕನ್ವೀನಿಯಂಟ್ ಆಗ್ಲಿ ಅಂತಂದೇಳಿ ಸೊ ನಾಡಿ ತರಂಗಿಣಿ ಇನ್ಸ್ಟ್ರೂಮೆಂಟ್ ಇಂದ ನಾವು ನಾಡಿ ಪರೀಕ್ಷೆಯನ್ನ ಮಾಡ್ತೀವಿ. ಇದನ್ನ ನಾವು ವೈದ್ಯರೇ ಮಾಡ್ತೀವಿ, ಡಾಕ್ಟರ್ಸೇ ಮಾಡ್ತೀವಿ, ಬೇರೆದವ್ರು ಯಾರು ಮಾಡಂಗಿಲ್ಲ. ಸೊ ಅದಾದ್ಮೇಲೆ ಇಟ್ ಗಿವ್ಸ್ ಒಂದು 8 ಪೇಜಿಂದ ರಿಪೋರ್ಟ್ ಕೊಡುತ್ತೆ. ಸೊ ನಮ್ದು ಬಾಡಿಯಲ್ಲಿ ಯಾವ ದೋಷ ಹೆಚ್ಚು ಕಡಿಮೆ ಇದಾವೋ ಸೊ ಅದನ್ನ ನಾವು ಹೆಂಗ್ ನಾರ್ಮಲ್ಸಿಗೆ ತರಬೇಕು ಅಂದ್ರೆ ಯಾವ್ದಾವ್ದು ಊಟನೂ ಮಾಡ್ಬೇಕು, ಯಾವ ಡಯಟ್ ಯಾವ್ದು ತಗೊಳ್ಬೇಕು ಯಾವ್ದು ತಗೊಳ್ಬಾರ್ದು ಅನ್ನೋದು, ಹಂಗೆ ಯೋಗ ಪ್ರಾಣಾಯಾಮ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಯಾವ ಎಕ್ಸರ್ಸೈಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ರಿಪೋರ್ಟ್ ಕೊಡುತ್ತೆ ಅದು. ಸೊ ನಾಡಿ ಪರೀಕ್ಷಾ ಬಗ್ಗೆ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸೊ ಬೇಸಿಕ್ ತ್ರಿದೋಷ ಬಗ್ಗೆ ನಮಗೆ ಗೊತ್ತಿರ್ಬೇಕು. ಸೊ ತ್ರಿದೋಷ ನಾನು ಹೇಳ್ದೆ, ಸೊ ಆಯುರ್ವೇದ ಪದ್ಧತಿ ಪ್ರಕಾರ ಸೊ ಎಲ್ಲ ಹ್ಯೂಮನ್ ಬಾಡಿ ನಮ್ಮ ದೇಹ ಫಿಸಿಕಲ್ ಆಗಿ ಪಂಚಮಹಾಭೂತದಿಂದ ಮಾಡಲ್ಪಟ್ಟಿರುತ್ತದೆ. ಹಂಗೆ ಫಂಕ್ಷನಲ್ ಆಸ್ಪೆಕ್ಟ್ ಅಂತ ಬಂತು ಅಂದ್ರೆ ತ್ರಿದೋಷಸ್ ಇಂದ ನಮ್ಮ ಬಾಡಿ ಫಂಕ್ಷನ್ಸ್ ಆಗುತ್ತೆ. ದಟ್ ಈಸ್ ವಾತ, ಪಿತ್ತ ಅಂಡ್ ಕಫ. ಹಾಗೇ ಪ್ರತಿಯೊಂದು ದೋಷಗಳು 5 ಟೈಪ್ ಆಗಿ ಡಿವೈಡ್ ಮಾಡ್ಕೊಂತ ಹೋಗ್ತಾರಂತ. ಸೊ ನಮ್ ಬಾಡಿ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ಬೇಕು ಅಂದ್ರೆ, ಸ್ವಸ್ಥ ಆರೋಗ್ಯದಿಂದ ಇರಬೇಕು ಅಂದ್ರೆ ಇವು ತ್ರಿದೋಷಾಸ್ ಏನಿದಾವಲ್ಲ ಸೊ ಅವು ತಮ್ಮ ನಾರ್ಮಲ್ಸಿ ಸ್ಟೇಟ್ ಒಳಗಡೆ ಇರಬೇಕು. ಸೊ ಅವಾಗ ನಮ್ಮ ಬಾಡಿ ನಾರ್ಮಲ್ಸ್ ಆಗಿ ಇರುತ್ತೆ. ಸೊ ಪ್ರತಿ ಒಂದು ದೋಷನೂ ಹೆಚ್ಚು ಕಡಿಮೆ ಆದ್ರೆ ಸೊ ಮುಂದೆ ಬರೋ ಯಾವ ಆರೋಗ್ಯ ಸಮಸ್ಯೆ ಆಗಬಹುದು ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಸೊ ಆಸ್ ವಿ ಸಿ ನೀವು ಇಮೇಜ್ ಅಲ್ಲಿ ನೋಡಿರ್ಬೋದು, ಇಟ್ಸ್ ಅ ಇನ್ಸ್ಟ್ರೂಮೆಂಟ್. ಕೆಳಗಡೆ ಇರೋದಂತ ಬ್ಲೂದ್ ಏನಿದಲ್ಲ ಅದು ಇನ್ಸ್ಟ್ರೂಮೆಂಟ್. ಸೊ ಅದ್ರ ಮೂಲಕ ನಮ್ದು ರೇಡಿಯಲ್ ಆರ್ಟರಿ ಅಂತಂದಿರುತ್ತೆ, ಆ ಆರ್ಟರಿ ಪಲ್ಸ್ ಮೂಮೆಂಟ್ಸ್ ಹೇಗಿರುತ್ತೆ ಅದ್ರದ್ ಮೂಲಕ ನಾವು ಸೊ ನಾಡಿ ತರಂಗಿಣಿ ರಿಪೋರ್ಟ್ ಅನ್ನ ಕೊಡ್ತೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ ECG ರೇಡಿಯೇಷನ್ಸ್. ECG ಒಳಗಡೆ ಏನು ವೇವ್ಸ್ ಬರುತ್ತೆ ಅದೇ ತರ ಸೊ ಇದ್ರಲ್ಲೂ ವೇವ್ಸ್ ಬರುತ್ತೆ. ಸೊ ದಟ್ ವಾತ ಪಿತ್ತ ಕಫ ಯಾವ ಫಂಕ್ಷನ್ ಒಳಗಡೆ ವರ್ಕ್ ಆಗುತ್ತೆ ಅಂತಂದೇಳಿ ನಾವು ನೋಡ್ಬೋದು. ಸೊ ಹೀಗಾಗಿ ನಾಡಿ ಪರೀಕ್ಷಾ ಅನ್ನೋದು ಓನ್ಲಿ ಒಂದು ರೋಗನ ಕಂಡುಹಿಡಲಿಕ್ಕೆ ಅಲ್ಲ, ಸೊ ರೋಗದ ಮೂಲನ ಪತ್ತೆ ಹಚ್ಚಲಿಕ್ಕೆ ಒಂದು, ಸೊ ಹಂಗೆ ಮುಂದೆ ಬರೋ ರೋಗಗಳನ್ನ ತಡಿಲಿಕ್ಕೆ. ಸೊ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆದ್ರೆ ಸೊ ಅದ್ರ ಮೆಡಿಸಿನ್ಸ್ ಮೂಲಕ ಆರಾಮ ಆಗುತ್ತೆ. ಹಂಗೆ ಆಹಾರ ಮತ್ತೆ ನಮ್ ವಿಹಾರಾಸ ಅಂದ್ರೆ ಯೋಗ ಪ್ರಾಣಾಯಾಮ ಎಕ್ಸಸೈಸಸ್ ಸೊ ಎಷ್ಟರ ಮಟ್ಟಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಇದು ಕಮಿಂಗ್ ಟು ಬೇಸಿಕ್ಸ್ ಅಬೌಟ್ ನಾಡಿ ತರಂಗಿಣಿ. ಸೊ ನಾನು ಅವಾಗ್ಲೇ ಹೇಳ್ದೆ ಯಾರೆಲ್ಲ ಮಾಡಿಸ್ಕೋಬಹುದು ಅಂತ, ಆರೋಗ್ಯ ಸಮಸ್ಯೆ ಇದ್ದವ್ರಿಗೂ ಮಾಡಿಸ್ಕೋಬಹುದು ಅಥವಾ ಸಮಸ್ಯೆ ಇಲ್ಲ ನಾರ್ಮಲ್ಸಿ ಇರೋರು ಸೊ ನಾವು ಮುಂದೆ ಏನ್ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೂ ನಾಡಿ ಪರೀಕ್ಷೆನ ನಾಡಿ ತರಂಗಿಣಿ ಮೂಲಕ ನಾವು ಮಾಡ್ಕೋಬಹುದು. ಸೊ ಎಷ್ಟು ಟೈಮ್ ಹಿಡಿಯುತ್ತೆ? ಇಟ್ಸ್ ಆಲ್ಮೋಸ್ಟ್ ಮೇರ್ಲಿ 15ರಿಂದ 30 ನಿಮಿಷ. ಸೊ ಹಂಗೆ ಅದಾದ್ಮೇಲೆ ಕೌನ್ಸಿಲಿಂಗ್ ಏನಿರುತ್ತೆ, ಲೈಕ್ ಫುಡ್ ಏನ್ ತಗೋಬೇಕು ಫುಡ್ ಏನ್ ತಗೋಬಾರ್ದು, ಇಟ್ಸ್ ಎಕ್ಸ್ಟ್ರಾ ಟೈಮಿಂಗ್ಸ್ ಇರುತ್ತೆ ಅದಾಗೆ. ಸೊ ಯಾರು ಮಾಡಿಸ್ಕೋಬಾರ್ದು, ಇದಕ್ಕೆ ಇವರೇ ಮಾಡಿಸ್ಕೋಬಾರ್ದು, ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಕರಿತೀವಿ. ಆ ತರ ಕಾಂಟ್ರಾ ಇಂಡಿಕೇಶನ್ಸ್ ಏನಿಲ್ಲ. ಸೊ ಇಟ್ಸ್ ಎ ನಾನ್ ಇನ್ವಾಸಿವ್. ಪೇಷಂಟ್ಸ್ಗೆ ಏನೇ ತೊಂದರೆ ಆಗ್ಲಾರ್ದಂಗೆ, ಏನೇ ನೋವು ಏನೋ ಪೇನ ಆಗ್ಲಾರ್ದಂಗೆ ಇದನ್ನ ನಾವು ಮಾಡ್ತೀವಂತೆ. ಸೊ ಇದಾಗೆ ಯಾರಾದ್ರೂ ಇದನ್ನ ಮಾಡಿಸ್ಕೋಬಹುದು. ಸೊ ಸೊ ಎಲ್ಲರಿಗೂ ಅರ್ಥ ಆಗ್ಲಿ ಅಂತಂದೇಳಿ ನಾನು ಒಂದು ಮುಂಚೆ ಮಾಡ್ತಕ್ಕಂಥದ್ದ ಒಂದು ನಾಡಿ ಪರೀಕ್ಷೆ ನಾಡಿ ತರಂಗಿಣಿ ಮಾಡಿದಂತ ಒಂದು ರಿಪೋರ್ಟ್ ಅನ್ನ ನಾನು ಶೇರ್ ಮಾಡ್ತೀನಂತೆ ಇವಾಗ. ಸೊ ಯು ಕ್ಯಾನ್ ಗೆಟ್ ಇಟ್ ಔಟ್ ದಟ್ ಒನ್.
ಹಲೋ ಸರ್. ಹಲೋ ಸರ್, ಇದು ರಿಪೋರ್ಟ್ ನ ಶೇರ್ ಮಾಡಿದ್ದೇನೆ, ಇದು ಬರ್ತಾ ಇದೆ ಅಲ್ಲ? ಆರೋಗ್ಯ ದರ್ಶಿಕ ಅಂತಂದೇಳಿ. ಎಸ್, ಓಕೆ. ಇಟ್ಸ್ ಬೇಸಿಕಲಿ ಒಂದು ನಾಡಿ ತರಂಗಿಣಿ ರಿಪೋರ್ಟ್ ಹೇಗಿರಬಹುದು, ಅದ ಅರ್ಥ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಅಂತಂದೇಳಿ. ಸೊ ಇಟ್ಸ್ ಬೇಸಿಕಲಿ ಆರೋಗ್ಯ ದರ್ಶಕ ಮೀನ್ಸ್ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ದರ್ಶನನ ಕೊಡುತ್ತೆ. ಸೊ ನಮ್ಮ ಆರೋಗ್ಯ ಹೇಗಿದೆ ಅಂತ. ಸೊ ಫಸ್ಟ್ ಕಮಿಂಗ್ ಟು ಪ್ರಕೃತಿ. ಸೊ ಏನೆಲ್ಲ ರಿಪೋರ್ಟ್ ಬರುತ್ತೆ, ವಾಟ್ ಈಸ್ ನಮ್ಮ ಪ್ರಕೃತಿ ಏನು, ವಿಕೃತಿ ಏನು, ಸೊ ಅದನ್ನ ನಾವು ಹೆಂಗ್ ಚೇಂಜ್ ಮಾಡ್ಕೋಬಹುದು ಅಂತ. ಪ್ರಕೃತಿ ಅಂದ್ರೆ ಏನು? ಸೊ ಪ್ರಕೃತಿ ಈಸ್ ಆರೋಗ್ಯ, ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಆಗಕ್ಕಿಂತ ಮುಂಚೆ ಸೊ ನಮ್ಮ ಬಾಡಿ ಸ್ಟ್ರಕ್ಚರ್ ಫಂಕ್ಷನ್ಸ್ ಹೇಗಿತ್ತು ಅಂತಂದೇಳಿ. ಸೊ ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಹೇಳಬೇಕು ಅಂದ್ರೆ ಪ್ರೀ ಮಾರ್ಬಿಟರಿ ಪರ್ಸನಾಲಿಟಿ ಅಂತ ಕರಿತೀವಿ. ಸೊ ಪರ್ಸನಾಲಿಟಿ, ಸೊ ಪ್ರಕೃತಿ ಇಸ್ ನಥಿಂಗ್ ಬಟ್ ನಮ್ಮ ಪರ್ಸನಾಲಿಟಿಯನ್ನ ಅಸೆಸ್ಮೆಂಟ್ ಮಾಡುತ್ತೆ ಅದು. ಸೊ ಪ್ರಕೃತಿ ಅನ್ನೋದು ನಮ್ಮ ಬೈ ಬರ್ತ್ ಇಂದಾನೇ ಇರುತ್ತೆ. ಸೊ ಅದು ಆರೋಗ್ಯ ಸಮಸ್ಯೆ ಅಲ್ಲ. ಸೊ ಹೀಗಾಗಿ ನಮ್ಮ ಪ್ರಕೃತಿ ಯಾವ ದೋಷದಿಂದ ಮೆಡಲ್ಪಡಿದೆ ಅಂತಂದ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಇದು ವಾತ ಪಿತ್ತ ವಾತ. ಸೊ ವಾತ ಪಿತ್ತ ಒಳಗಡೆ ಸೊ ಯಾವುದೇ ಪ್ರಕೃತಿ ಆಗಿರ್ಬೋದು, ಅಥವಾ ಒಂದ್ ದೋಷದಿಂದ ಆಗಿರ್ಬೋದು, ಎರಡು ದೋಷದಿಂದ ಆಗಿರ್ಬೋದು, ಅಥವಾ ಬೇಸ್ಡ್ ಆನ್ ಇಂಡಿವಿಜುವಲ್ ಪ್ರತಿಯೊಬ್ಬ ಪೇಷಂಟ್ ನ ತಕ್ಕಂಗೆ ಅದು ಇರುತ್ತಂತೆ. ಸೊ ಆ ಪ್ರಕೃತಿ ಅವ್ರ ಪರ್ಸನಲ್ ಅವರು ಸೊ ಫಿಸಿಕಲ್ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಸೈಕಲಾಜಿಕಲ್ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಲೈಕ್ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಹೇಗಿರುತ್ತೆ ಅವ್ರಿಗೆ, ಲೈಕ್ ಕಾನ್ಶಿಯಸ್ ಲೆವೆಲ್ ಹೇಗಿರುತ್ತೆ ಅವ್ರದ್ದು. ಸೊ ಸೊ ಅವೆಲ್ಲ ಅದರಲ್ಲಿ ಬರುತ್ತೆ. ಅದೆಲ್ಲ ಯಾಕೆ ಬೇಕು ನಮಗೆ, ಪ್ರಕೃತಿ ಅಸೆಸ್ಮೆಂಟ್ ಯಾಕೆ ಬೇಕು? ಸಿ, ಪ್ರಕೃತಿ ಅಸೆಸ್ಮೆಂಟ್ ಮಾಡೋದ್ರಿಂದ ಸೊ ದಟ್ ನಮ್ಮ ಬಾಡಿ ಹೆಲ್ತ್ ಹೆಂಗ್ ಮೇಂಟೈನ್ ಮಾಡ್ಬೋದು ಅಂತ ನಾವು ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇಫ್ ಅ ಪರ್ಸನ್, ಯಾವುದೋ ಒಬ್ಬ ಪರ್ಸನ್ ವಾತ ಪರ್ಸನಾಲಿಟಿ ಆಗಿದ್ರೆ, ವಾತ ಪ್ರಿಡಾಮಿನೆಂಟ್, ವಾತ ಜಾಸ್ತಿ ಆಗಿದ್ರೆ ಅಂತ ತಿಳ್ಕೊಳ್ರಿ, ಅವ್ರಿಗೆ ಮುಂದೆ ಆರ್ಥ್ರೈಟಿಸ್, ಕಾಲ್ ನೋವು, ಲೈಕ್ ಮೊಣಕಾಲ್ ನೋವುಗಳು, ಎಲ್ಲ ಜಾಯಿಂಟ್ಸ್ ಪೇನ್ ಬರೋದಾಗಿರ್ಬೋದು, ಅಮ್ಯಾಸೇಷನ್, ವೀಕ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂದೆ. ಸೊ ಅದನ್ನ ನಾವು ಇವಾಗಲೇ ಹೆಂಗ್ ಕರೆಕ್ಷನ್ಸ್ ಮಾಡ್ಕೋಬಹುದು ಆ ದೋಷನ ಕರೆಕ್ಟ್ ಮಾಡ್ಲಿಕ್ಕೆ ಅಂತಂದೇಳಿ. ಇಫ್ ಅ ಪಿತ್ತ ಪರ್ಸನ್ಸ್ ಅಂತಂದ್ ಅನ್ಕೊಂಡ್ರೆ, ಸೊ ಇಫ್ ಆ ಪರ್ಸನ್ ಒಳಗಡೆ ಪಿತ್ತ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಲೈಕ್ ರಿಪೀಟೆಡ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಇಂಡೈಜೆಷನ್ ಆಗುವಂಥದ್ದು, ಸೊ ಆ ತೊಂದರೆಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಮ್ಮ ಪ್ರಕೃತಿ ಏನು, ಆ ಪ್ರಕೃತಿಯಲ್ಲಿ ನಮ್ದು ಎಮೋಷನಲ್ ಸ್ಟೇಟಸ್ ಏನು ಅಂತ ನೋಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಪ್ರಕೃತಿ ಅನ್ನೋದು ಆರೋಗ್ಯ ಸಮಸ್ಯೆ ಅಲ್ಲ. ಪ್ರಕೃತಿ ನಮ್ದು ಪರ್ಸನಾಲಿಟಿ. ನಾವು ಬೈ ಬರ್ತ್ ಇಂದ ನಮ್ಮ ಬಾಡಿ ಸ್ಟ್ರಕ್ಚರ್, ನಮ್ಮ ಫಂಕ್ಷನ್, ಫಿಸಿಯೋಲಾಜಿಕಲ್, ಸೈಕಲಾಜಿಕಲ್, ನಮ್ಮ ಬಾಡಿ ಹೇಗಿದೆ ಅನ್ನೋದು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕಮ್ ಟು ವಿಕೃತಿ. ವಿಕೃತಿ ಅಂದ್ರೆ ಅಟ್ ಪ್ರೆಸೆಂಟ್ ನಮ್ಮ ಬಾಡಿ ಇಂಬ್ಯಾಲೆನ್ಸ್, ಯಾವುದೇ ಆರೋಗ್ಯ ಸಮಸ್ಯೆಯಲ್ಲಿ ಇಂಬ್ಯಾಲೆನ್ಸ್, ಏನ್ ತೊಂದರೆ, ಏನ್ ಹೆಚ್ಚು ಕಡಿಮೆ ಆಗಿದೆ. ಸೊ ನಾವು ಮುಂಚೆ ನೋಡಿದ್ವಿ ಪ್ರಕೃತಿ ಅಂದ್ರೆ ನಾವು ನಾರ್ಮಲ್ ಆಗಿದ್ದಾಗ ಹೇಗಿರ್ತೀವಿ. ಸೊ ಕಮಿಂಗ್ ಟು ಇಂಬ್ಯಾಲೆನ್ಸ್, ನಮ್ಮ ಬಾಡಿಯಲ್ಲಿ ಇವಾಗ ಏನೋ ಆರೋಗ್ಯ ಸಮಸ್ಯೆ ಆದಾಗ ಸೊ ನಮ್ಮ ಬಾಡಿ ಏನೇನ್ ಹೆಚ್ಚು ಕಡಿಮೆ ಆಗಿದೆ, ದೋಷ ಯಾವ ರೀತಿ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅಂತಂದೇಳಿ ಇದರಲ್ಲಿ ತೋರಿಸುತ್ತೆ. ದಿಸ್ ಇಸ್ ಫಸ್ಟ್ ಒನ್. ನಾನು ಅವಾಗಲೇ ಹೇಳಿದ, ಸೊ ಆ ಇನ್ಸ್ಟ್ರೂಮೆಂಟ್ ನಮ್ಮ ಪಲ್ಸ್ನ ಸೊ ವೇವ್ ಫಾರ್ಮ್ ನ ಕಲೆಕ್ಟ್ ಮಾಡುತ್ತೆ. ಸೊ ಬ್ಲೂ ಇಸ್ ವಾತ, ರೆಡ್ ಒನ್ ಏನಿದೆ ಅಲ್ಲ ಪಿತ್ತ, ಅಂಡ್ ಗ್ರೀನ್ ಒನ್ ಇಸ್ ಕಫ. ಸೊ ಹಿಯರ್ ಸೊ ದೋಷಗಳನ್ನ ಅದನ್ನ ಅಸೆಸ್ ಮಾಡುತ್ತೆ. ಸೊ ಇಂಬ್ಯಾಲೆನ್ಸ್ ಒಳಗಡೆ ಸೊ ಅದು ಕ್ಲಾಸಿಫೈ ಮಾಡ್ತೀವಿ ನಾವು, ಇನ್ನರ್ ಹೆಲ್ತ್, ಗಟ್ ಹೆಲ್ತ್ ಅಂಡ್ ಮೈಂಡ್ ಹೆಲ್ತ್. ಸೊ ಅವೆರಲ್ಲಿ ಬೇಸಿಕಲ್ ಆಗಿ ಪ್ರತಿಯೊಂದು ರೋಗಗಳು ನಮ್ಮ ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಡೈಜೆಷನ್ ಪವರ್ ನಮ್ದು ಹೇಗಿರುತ್ತೆ, ಅಗ್ನಿ ಅಂದ್ರೆ ಡೈಜೆಷನ್ ಪವರ್. ಸೊ ಅದ್ರ ಮೇಲೆ ನಮ್ಮ ರೋಗಗಳು ಬರೋ ಚಾನ್ಸಸ್ ಆಲ್ಮೋಸ್ಟ್ 80 to 90% ಅದರಿಂದನೇ ಇರುತ್ತೆ. ಸೊ ಅದೇ ಹೇಗಿದೆ, ಗಟ್ ಹೆಲ್ತ್ ಮೀನ್ಸ್ ನಮ್ದು ಅಗ್ನಿ, ಡೈಜೆಷನ್ ಪವರ್ ಹೇಗಿದೆ ಅನ್ನೋದನ್ನ ಇದ್ರ ಮೂಲಕ ನಾವು ನೋಡ್ಕೋಬಹುದು. ಸೊ ಇನ್ನರ್ ಹೆಲ್ತ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇಮ್ಯುನಿಟಿ ಪವರ್. ಸೊ ಲೈಕ್ ನಮ್ಮ ರೋಗಗಳು ಬರೋ ಚಾನ್ಸಸ್ ಹೆಂಗಿರುತ್ತೆ, ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಹೇಗಿರುತ್ತೆ ಅಂತಂದೇಳಿ ಸೊ ಇನ್ನರ್ ಹೆಲ್ತ್ ಕೋಶೆಂಟ್, ಸೊ ಅದ್ರೊಳಗಡೆ ನಾವು ನೋಡ್ಬೋದು. ಕಮಿಂಗ್ ಟು ಗಟ್ ಹೆಲ್ತ್ ಕೋಶೆಂಟ್ ಒಳಗಡೆ ಇಟ್ಸ್ ಆಲ್ಮೋಸ್ಟ್ ವಿತ್ ನಮ್ ಡೈಜೆಷನ್ ಪವರ್ ಬಗ್ಗೆ ಹೇಳುತ್ತೆ ಅದು. ಸೊ ಲೈಕ್ ಹಿಯರ್ ಇಟ್ ಈಸ್ 80%, ಲೈಕ್ ಗಟ್ ಹೆಲ್ತ್ ಕೋಶೆಂಟ್ ಈಸ್ 80% ಇದೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಸೊ ಗಟ್ ಹೆಲ್ತ್ ಕೋಶೆಂಟ್ ಮೀನ್ಸ್ ನಮ್ದು ಅದು ಹೆಚ್ಚಿಗೆ ಜಾಸ್ತಿ ಹೇಗಿರುತ್ತೆ, ನಮ್ದು ಡೈಜೆಷನ್ ಕೆಪಾಸಿಟೀಸ್, ಸೊ ಅಬ್ಸಾರ್ಪ್ಷನ್ ಕೆಪಾಸಿಟೀಸ್, ನಮ್ಮ ಬಾಡಿ ಊಟ ಮಾಡೋದ್ರ ಹೆಂಗೆ ಹೀರ್ಕೊಂತಾ ಇದೆ, ಸೊ ಅದ್ರ ಬಗ್ಗೆ ನಾವು ನೋಡ್ಬೋದು. ಸೊ ಕಮಿಂಗ್ ಟು ಮೈಂಡ್ ಹೆಲ್ತ್ ಕೋಶೆಂಟ್ ಅಂದ್ರೆ ಪ್ರೋನ್ ಟು ಸ್ಟ್ರೆಸ್. ಸೊ ಇವಾಗಿನ ಲೈಫ್ ಸ್ಟೈಲ್ ಒಳಗಡೆ ಸೊ ಆರೋಗ್ಯ ಸಮಸ್ಯೆಗಳು ಹೇಗೋ ಹಂಗೆ ನಮ್ದು ಮೆಂಟಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಹೀಗಾಗಿ ನಮ್ಮ ಮೈಂಡ್ ಹೆಲ್ತ್ ಕೋಶನ್ ಸ್ಟ್ರೆಸ್ ಆಗೋ ಚಾನ್ಸಸ್ ಎಷ್ಟಿರುತ್ತೆ. ಸೊ ಹೈಪರ್ ಥಿಂಕಿಂಗ್, ನಮ್ ಥಿಂಕಿಂಗ್ ಲೆವೆಲ್ಸ್ ಹೇಗಿದೆ, ಸೊ ಬಿ ಇಟ್ ವರ್ಕ್ ಸ್ಟ್ರೆಸ್ ಆಗಿರ್ಬೋದು, ಏನಾಗಿರ್ಬೋದು. ಸೊ ಅದನ್ನ ಮೈಂಡ್ ಹೆಲ್ತ್ ಕ್ವಶನ್ ಒಳಗಡೆ ನಾವು ಅಸೆಸ್ ಮಾಡ್ಬೋದು. ಸಿನ್ಸ್ ಇಟ್ ಇಸ್ 40 ಇರೋದ್ರಿಂದ ಇಲ್ಲಿ ಸೊ ಮೈಂಡ್ ಹೆಲ್ತ್ ಕಡಿಮೆ ಇದೆ ಅಂತ ಅರ್ಥ. ಕಡಿಮೆ ಆಗ್ಲಿಕ್ಕೆ ಕಾರಣಗಳೇನು? ಬಿಕಾಸ್ ಆಫ್ ಲೈಫ್ ಸ್ಟೈಲ್ಸ್. ಇವಾಗಿಂದು ಒತ್ತಡಗಳಾಗಿರ್ಬೋದು, ವರ್ಕ್ ಒತ್ತಡ, ಮನೆಗಳಾಗಿರ್ಬೋದು, ಟೆನ್ಷನ್ ಆಗಿರ್ಬೋದು. ಸೊ ಅವೆಲ್ಲ ಕಾರಣಗಳಿಂದ ನಮ್ಮ ಮೈಂಡ್ ಹೆಲ್ತ್ ಕ್ವಶನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಹೇಗ್ ಚೇಂಜ್ ಮಾಡ್ಕೋಬಹುದು ಅನ್ನೋ ರಿಪೋರ್ಟ್ ನ ನಾವು ಕಮಿಂಗ್ ನೆಕ್ಸ್ಟ್ ರಿಪೋರ್ಟ್ ಒಳಗಡೆ ಅದು ಕೊಡುತ್ತೆ ಅಂತ. ಸೊ ಒನ್ ಇಸ್ ಪ್ರಕೃತಿ ಇಸ್ ನಮ್ದ ನಾರ್ಮಲ್ಸಿ ಒಳಗಡೆ ನಮ್ಮ ಬಾಡಿ ಹೇಗಿದೆ, ವಿಕೃತಿ ಇವಾಗ ಆರೋಗ್ಯ ಸಮಸ್ಯೆ ಆದಾಗ ಹೇಗ್ ಚೇಂಜ್ ಆಗಿದೆ, ನೆಕ್ಸ್ಟ್ ಮುಂದೆ ಆ ಚೇಂಜ್ ಆಗಿರೋದನ್ನ ನಾವು ನಾರ್ಮಲ್ಸ್ ಹೇಗ್ ತಗೊಂಡು ಹೋಗ್ಬೋದು, ಆಹಾರ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಅದ್ರ ಬಗ್ಗೆ ಅದು ರಿಪೋರ್ಟ್ ಕೊಡುತ್ತೆ. ಸೊ ಇದೇ ವಿಕೃತಿ ಒಳಗಡೆ ನಮ್ದು ಲುಬ್ರಿಕೇಶನ್ ಲೆವೆಲ್ ಹೇಗಿದೆ. ಲುಬ್ರಿಕೇಶನ್ ಲೆವೆಲ್ ಮೀನ್ಸ್ ಇಟ್ಸ್ ನಾಟ್ ಲೈಕ್ ವಾಟರ್. ನಮ್ದು ಜಾಯಿಂಟ್ ಹೆಲ್ತ್ ಹೇಗಿದೆ, ನಮ್ಮ ಬಾಡಿಯಲ್ಲಿ ಆಯಿಲಿನೆಸ್ ಅಂತ ಕರಿತೀವಿ, ಲೈಕ್ ಸ್ನಿಗ್ಧತಾ ಅಂತ ಕರಿತೀವಿ ನಾವು ಯೂಶಲಿ ಆಯುರ್ವೇದ ಅಲ್ಲಿ. ಸೊ ಅವು ಏನ್ ಮಾಡುತ್ತೆ, ನಮ್ದು ಜಾಯಿಂಟ್ಸ್ ಕೀಲುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅದು ಹೇಗಿದೆ ಲುಬ್ರಿಕೇಶನ್ ಲೆವೆಲ್, ಮೀಡಿಯಂ, ಮೈಲ್ಡ್, ಅದನ್ನ ನಾವು ಅಸೆಸ್ ಮಾಡ್ತೀವಿ ಇದರಲ್ಲಿ. ಕಮಿಂಗ್ ಟು ಟಾಕ್ಸಿನ್ಸ್ ಲೆವೆಲ್ ಮೀನ್ಸ್ ಬೇಡವಾದ ಅಂಶಗಳು. ದೇಹದಲ್ಲಿ ಬೇಡವಾದ ಅಂಶಗಳು ಎಷ್ಟರ ಮಟ್ಟಿಗಿದೆ, ಕಡಿಮೆ ಇದೆನಾ, ಜಾಸ್ತಿ ಇದೆನಾ, ಇಲ್ಲ. ಸೊ ಇದು ಬೇಡವಾದ ಅಂಶಗಳನ್ನ ಹೇಗೆ ಅಸೆಸ್ ಮಾಡುತ್ತೆ? ಸೊ ನಮ್ದ್ರಲ್ಲ ಆಗ್ವಾಗ್ಲೇ ಹೇಳಿದೆ ನಾನು. ಸೊ ಎಲ್ಲಾ ರೋಗಗಳು ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಮ್ ಡೈಜೆಸ್ಟಿವ್ ಕೆಪಾಸಿಟಿ ಹೇಗಿರುತ್ತೆ? ಸೊ ಇಫ್ ಇಟ್ ಇಸ್ ಗುಡ್, ಇಟ್ ತೊಂದರೆ ಇಲ್ಲ. ಕಡಿಮೆ ಇದ್ದಾಗ ಇಂಡೈಜೆಷನ್ ಫುಡ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ವಿಷಕಾರಿ ಅಂಶ ಅಂತ ಕರಿತೀವಿ, ಟಾಕ್ಸಿನ್ಸ್ ಅಂತ ಕರಿತೀವಿ. ಸೊ ಅದು ಯಾವ ಮಟ್ಟಕ್ಕಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಲೇಟರ್ ನಮ್ದು ಹೋಲ್ ಬಾಡಿ ಸಮರಿಯನ್ನ ಕೊಡುತ್ತೆ ಅದು. ಸೊ ಸಮರಿ ಅಂದ್ರೆ ಲೈಕ್ ಇವಾಗ ಇಲ್ಲಿ ಮಟ್ಟ ಏನಾಗಿದೆ, ನಮ್ಮ ಬ್ಯಾಲೆನ್ಸ್ಡ್ ಸ್ಟೇಟ್, ಪ್ರಕೃತಿ, ವಿಕೃತಿ. ಸೊ ಹಾಗೆ ನಾವು ಏನ್ ಮಾಡ್ಬೇಕು, ಲೈಕ್ ಸ್ಟ್ರೆಸ್ ಇತ್ತು ಅಂದ್ರೆ ಸ್ಟ್ರೆಸ್ ರಿಲೀವಿಂಗ್ ಟೆಕ್ನಿಕ್ಸ್ ಬಗ್ಗೆ ಏನೇನ್ ಮಾಡ್ಬೇಕು ಅನ್ನೋ ರಿಪೋರ್ಟ್ ಅನ್ನ ಅದು ಕೊಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು, ಸೊ ಇವಾಗ ಪ್ರಕೃತಿ ವಿಕೃತಿ ಎಲ್ಲ ನೋಡಿದ್ವಿ. ಸೊ ಏನೇ ತೊಂದರೆಗಳಾಗಿದ್ರೆ ಅದನ್ನ ಹೆಂಗ್ ಕರೆಕ್ಷನ್ ಮಾಡ್ಬೇಕು. ಸೊ ಫಸ್ಟ್ ಒನ್ ಇಸ್ ಫುಡ್. ಮೆಡಿಸಿನ್ಸ್ ಆಮೇಲೆ ಅದನ್ನ ಡಾಕ್ಟರ್ಸೇ ಕೊಡ್ತಾರಂತೆ. ಸೊ ಮೆಡಿಸಿನ್ ಅಟ್ ಲಾಸ್ಟ್. ಫಸ್ಟ್ ಫುಡ್ ಅಲ್ಲಿ ನಾವು ಹೇಗೆ ಚೇಂಜಸ್ ಮಾಡ್ಕೋಬಹುದು, ಲೈಕ್ ವಿ ಕಾಲ್ ಇಟ್ ಅಸ್ ಅ ಲೈಫ್ ಸ್ಟೈಲ್ ರೆಕಮೆಂಡೇಶನ್ಸ್ ಅಂತ ಕರಿತೀವಿ. ಸೊ ಯಾವ ಫುಡ್ಗಳನ್ನ ನಾವು ತಗೋಬೇಕು, ಇಟ್ಸ್ ಸಿನ್ಸ್ ಈ ರಿಪೋರ್ಟ್ ಏನದಲ್ಲ ಒಂದು ಪೇಷಂಟ್ ಆಗಿರೋದ್ರಿಂದ, ಸೊ ಆ ಪೇಷಂಟ್ ತಕ್ಕಂಗೆ ಫುಡ್ ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು ಅಂತ ಬರುತ್ತೆ. ಅದೇ ರೀತಿ ನಮ್ಮ ಆರೋಗ್ಯ ಸಮಸ್ಯೆ, ನಮ್ಮ ಪ್ರಕೃತಿ, ನಮ್ಮ ದೋಷಗಳ ತಕ್ಕಂಗೆ ಅದು ಫುಡ್ ಇಂದು ರೆಕಮೆಂಡೇಶನ್ಸ್ ಬರುತ್ತೆ. ಸೊ ಪ್ರತಿಯೊಂದರಲ್ಲೂ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಏನ್ ಮಾಡ್ಬೇಕು, ಲೈಕ್ ಡೂಸ್ ಇಸ್ ಕಮ್ ಟು ಏನನ್ನ ನಾವು ಫುಡ್ ತಗೋಬೇಕು. ಸೊ ಅಥವಾ ಡೋಂಟ್ಸ್ ಅಂದ್ರೆ ಯಾವ್ದು ತಗೊಳ್ಬಾರ್ದು, ಯಾವ್ದನ್ನ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು ಆರೋಗ್ಯ ಸಮಸ್ಯೆಯಲ್ಲಿ ಅನ್ನೋದು ರಿಪೋರ್ಟ್ ಅನ್ನ ಅದು ಕೊಡುತ್ತೆ. ಸೊ ಹಂಗೆ ಫುಡ್ ಬಗ್ಗೆ ಅಷ್ಟೇ ಅಲ್ಲ. ಸೊ ಕಮಿಂಗ್ ಟು ಯೋಗಾಸ್. ಸೊ ಯಾವ ಯೋಗಗಳನ್ನ ಮಾಡಬೇಕು, ಲೈಕ್ ಡೂಸ್ ಒಳಗಡೆ. ಸೊ ಆರೋಗ್ಯ ಸಮಸ್ಯೆ ತಕ್ಕಂಗೆನೆ ಸೊ ಯಾವ ಯೋಗ ಮಾಡಬೇಕು, ಯಾವ ಯೋಗನ ಮಾಡಬಾರ್ದು ಅನ್ನೋದನ್ನ ಕೊಡುತ್ತೆ. ಕಮಿಂಗ್ ಟು ಫಿಟ್ನೆಸ್ ಒಳಗಡೆ, ಸೊ ವಾಕ್ ಆಗಿದ್ದು, ಎಕ್ಸರ್ಸೈಸ್ ಆಗಿರ್ಬೋದು. ಸೊ ಯಾವ ಶುಡ್, ಯಾವ್ದು ಆರೋಗ್ಯ ಸಮಸ್ಯೆಯಲ್ಲಿ ಯಾವ್ದು ಒಳ್ಳೇದು, ಯಾವ್ದು ಬೇಡ ಅನ್ನೋ ರಿಪೋರ್ಟ್ ನಾವು ಅದರಲ್ಲಿ ನಾವು ಕೊಡ್ತೀವಂತೆ. ಹಂಗೆ ಅದು ಕಂಪ್ಲೀಟ್ ಡಯಟ್ ಚಾರ್ಟ್ ಕೊಡುತ್ತೆ. ಸೊ 1 ವೀಕ್ ಮಂಡೆಯಿಂದ ಸೊ ಕಂಪ್ಲೀಟ್ ಸಂಡೇವರೆಗೂ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಹಿಡಿದು, ಸೊ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಸ್ನಾಕ್ಸ್, ಡಿನ್ನರ್ ಏನೇನ್ ಮಾಡಬೇಕು, ಹೆಲ್ತಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ಇದು ಆಹಾರಗಳನ್ನ ನಾವು ತಗೋಬಹುದು ಅಂತಂದೇಳಿ ಅದು ಫುಲ್ ಕಂಪ್ಲೀಟ್ ಆಗಿ ನಮ್ಗೆ ರಿಪೋರ್ಟ್ ಅನ್ನ ಕೊಡುತ್ತೆ. ಸೊ ಆ ರಿಪೋರ್ಟ್ ಅನ್ನ ನಾವು ಡಾಕ್ಟರ್ಸ್ ಅಸೆಸ್ ಮಾಡ್ತೀವಿ ಫಸ್ಟ್, ಅದು ಕರೆಕ್ಟ್ ಆಗಿದೆನಾ ಇಲ್ಲ ಅಂತಂದೇಳಿ. ಸೊ ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ನಾವು ಡಾಕ್ಟರ್ಸ್ ಚೇಂಜ್ ಮಾಡಿ, ಸೊ ಅದನ್ನ ರಿಪೋರ್ಟ್ ನಾವು ಪೇಷಂಟ್ಸ್ಗೆ ನಾವು ಅದನ್ನ ಕೊಡ್ತೀವಂತೆ. ಸೊ ಹಾಗೆ ಅದು ಕಮಿಂಗ್ ಟು ಆಹಾರ ಆಯ್ತು, ವಿಹಾರ ಲೈಕ್ ಯೋಗ, ವಾಕಿಂಗ್, ಅದನ್ನೇನ್ ಮಾಡ್ಬೋದು ಅಂತ ರಿಪೋರ್ಟ್ ಕೊಡುತ್ತೆ. ಸೊ ಹಂಗೆ ದಿನಚರ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಯುರ್ವೇದದಲ್ಲಿ ಒಂದಿಷ್ಟು ಪದ್ಧತಿಗಳಿದಾವೆ. ದಿನಚರ್ಯ ಅಂದ್ರೆ ಆ ದಿನದಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನ್ ಮಾಡ್ಬೇಕು ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಅಂತಂದೇಳಿ. ಲೈಕ್ ಅದರಲ್ಲಿ ದಂತಧಾವನ, ಬ್ರಷಿಂಗ್ ಬರುತ್ತೆ, ಕವಲ ಅಂದ್ರೆ ಮೌತ್ ಗಾರ್ಗ್ಲಿಂಗ್ ಬರುತ್ತೆ, ತಾಂಬೂಲ ಸೇವನ ಅಂತಂದೇಳಿ ಬರುತ್ತೆ. ಕ್ಲಾಸಿಕಲ್ ಆಗಿ ಹಳೆ ಪದ್ಧತಿಗಳ ಮೂಲಕ ಆರೋಗ್ಯ ಡೈಜೆಷನ್ ಪವರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಯೋಗ ಮೆಡಿಟೇಷನ್ಸ್ ಬರುತ್ತೆ.
ಸೊ ಪ್ರತಿಮರ್ಶ ನಸ್ಯ ಅಂತ ಬರುತ್ತೆ. ಪ್ರತಿಮರ್ಶ ನಸ್ಯ ಅಂದ್ರೆ ನೇಸಲ್ ಡ್ರಾಪ್, ಪುಟಿಂಗ್ ನೇಟಲ್ ಡ್ರಾಪ್ಸ್. ಸೊ ಅದಾದ್ಮೇಲೆ ಈವ್ನಿಂಗ್ ಎಕ್ಸಸೈಸಸ್ ಎಷ್ಟರ ಮಟ್ಟಿಗೆ ಇರಬೇಕು ನಮ್ದು ಅಂತಂದ ಹೇಳಿ. ಸೊ ಯಾವ ಟೈಮಿಂಗ್ ಫುಡ್ಗಳನ್ನ ತಗೋಬೇಕು, ಟೈಮಿಂಗ್ ಆಹಾರ ಅವ್ರ ಆರೋಗ್ಯ ಸಮಸ್ಯೆ ತಕ್ಕಂಗೆ ಯಾವ ಟೈಮಿಂಗ್ಸ್ ಫುಡ್ ತಗೋಬೇಕು. ಸೊ ಯಾವ ಫುಡ್ಗೆ ಎಷ್ಟರ ಮಟ್ಟಿಗೆ ಒಂದ್ ಮಧ್ಯಾಹ್ನದಕ್ಕೆ ರಾತ್ರಿ ಫುಡ್ಗೆ ಎಷ್ಟರ ಮಟ್ಟಿಗೆ ಟೈಮ್ ಇರಬೇಕು. ಸೊ ರಾತ್ರಿ ಮಲಗೋದು ಎಷ್ಟು ಗಂಟೆ ಮಲಗಬೇಕು. ಸೊ ಎಲ್ಲಾ ರಿಪೋರ್ಟ್ ಅನ್ನ ಅದು ದಿನಚರಿಯಲ್ಲಿ ನಮ್ಗೆ ಕೊಡುತ್ತೆ. ಸೊ ದಿಸ್ ಈಸ್ ಅಬೌಟ್ ನಾಡಿ ತರಂಗಿಣಿ ರಿಪೋರ್ಟ್ ಕಂಪ್ಲೀಟ್ ಆಗಿ. ಸೊ ಇದು ನಾಡಿ ಪರೀಕ್ಷೆನ ಒಂದು ಸಾಫ್ಟ್ವೇರ್ ಮೂಲಕ ನಾವು ಮಾಡ್ತೀವಿ, ಅದಕ್ಕೆ ನಾಡಿ ತರಂಗಿಣಿ ಅಂತ ಹೇಳಿ ಕರಿತೀರಂತೆ. ಸೊ ಇದ್ರ ಬೆನಿಫಿಟ್ಸ್ ಏನು ನಾಡಿ ತರಂಗಿಣಿ ನಾನು ಮುಂಚೆನೂ ಹೇಳ್ದೆ. ಸೊ ಆರೋಗ್ಯ ಸಮಸ್ಯೆ ಇದ್ದರೂ ಮಾಡ್ಕೋಬಹುದು, ನಾರ್ಮಲ್ ಇದ್ದರೂ ಮಾಡ್ಕೋಬಹುದು. ಸೊ ನಮ್ಮ ಪ್ರಕೃತಿ ಅಸೆಸ್ಮೆಂಟ್, ನಮ್ ನೇಚರ್ ಹೇಗಿದೆ, ಸೊ ದಟ್ ಅದ್ ತಕ್ಕಂಗೆ ನಾವು ಲೈಫ್ ಸ್ಟೈಲ್ ನ ಹೆಂಗ್ ಚೇಂಜ್ ಮಾಡ್ಕೋಬಹುದು, ಸೊ ದಟ್ ಮುಂದೆ ಬರೋ ಆರೋಗ್ಯ ಸಮಸ್ಯೆಗಳಿಂದ ನಾವು ಹೆಂಗ್ ಕಾಪಾಡ್ಕೋಬಹುದು ಅಂತ. ಮೇಜರ್ಲಿ ಇವಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಮಚ್ ಮೋರ್ ಆಗಿದೆ. ಲೈಕ್ ಹೈಪರ್ ಟೆನ್ಷನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು, ಫಿಮೇಲ್ಸ್ ಅಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ಆಗಿರ್ಬೋದು. ಇವೆಲ್ಲ ಇವಾಗಿನ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಮಚ್ ಮೋರ್ ಇಸ್ ಸ್ಟ್ರೆಸ್, ಒತ್ತಡಗಳು ಆಗಿರ್ಬೋದು. ಇವೆಲ್ಲ ಲೈಫ್ ಸ್ಟೈಲ್ ನಾವು ಲೈಫ್ ಸ್ಟೈಲ್ ಕರೆಕ್ಟ್ ಆಗಿರ್ಲಾರ್ದಕ್ಕೆ, ಇವಾಗಿನ ಕ್ಲೈಮೇಟ್, ಇವಾಗಿನ ಆಹಾರ ಪದ್ಧತಿಗಳು, ಇವಾಗಿನ ವರ್ಕ್ ಪ್ಯಾಟರ್ನ್ ಇರೋದ್ರಿಂದ, ಸೊ ದಟ್ ನಾವು ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬಹುದು, ಸೊ ದಟ್ ಅದ್ರ ತಕ್ಕಂಗೆ ಆರೋಗ್ಯ ಸಮಸ್ಯೆಗಳು ಬರೋದ್ರಿಂದ ನಾವು ಹೆಂಗ್ ಕಾಪಾಡ್ಕೋಬಹುದು ಅನ್ನೋದ್ರ ಇದರಿಂದ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಬೇಸಿಕ್ ಅಬೌಟ್ ನಾಡಿ ಪರೀಕ್ಷಾಸ್. ಸೊ ಇದು ಓನ್ಲಿ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಸೊ ಟ್ರೀಟ್ಮೆಂಟ್ ಏನಿದೆ ಅಲ್ಲ, ಡಾಕ್ಟರ್ಸ್ ಅದನ್ನ ಅಸೆಸ್ ಮಾಡಿ ಆಮೇಲೆ ಅವ್ರ ತಕ್ಕಂಗೆ ಕೊಡ್ತಾರಂತೆ. ಹಲೋ ಸರ್. ಎಸ್ ಐ ಹ್ಯಾವ್ ಫಿನಿಶ್ಡ್ ಅಬೌಟ್ ನಾಡಿ ಪರೀಕ್ಷಾ. ಯಾರಾದ್ರೂ ಏನಾದ್ರೂ ಕೇಳ್ಬೋದು ಅಂತಂದ್ರೆ ಐ ರೆಡಿ. ಓಕೆ ಓಕೆ ಓಕೆ. ಸರ್ ಸರ್ ಎಲ್ಲರಿಗೂ ಸರ್ ಇದು ನಾಡಿ ತರಂಗಿಣಿ ಇದಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 500 rupees. 500 rupees ವಿತ್ ರಿಪೋರ್ಟ್ ಅಂಡ್ ಆಲ್, ಅಸೆಸ್ಮೆಂಟ್ ರಿಪೋರ್ಟ್ ಅಂಡ್ ಆಲ್ಗೆ 500 rupees ಇರುತ್ತೆ ಅಂತದ್ದು ನಮ್ಮಲ್ಲಿ ಸರ್. ಸಿನ್ಸ್ ಕರ್ನಾಟಕದಲ್ಲಿ ನಾವು ಸೆಕೆಂಡ್ ಸೆಂಟರ್, ಎರಡನೇ ಹಾಸ್ಪಿಟಲ್ ನಾಡಿ ತರಂಗಿಣಿ ಇರೋದು ಇಬ್ಬರ ಹತ್ರ ಮಾತ್ರ. ಒಂದು ಬೆಂಗಳೂರಲ್ಲಿ, ನೆಕ್ಸ್ಟ್ ಇರೋದಂದ್ರೆ ನಮ್ಮಲ್ಲಿ ಹಾಸ್ಪಿಟಲ್ ಮಾತ್ರ. ಇಟ್ಸ್ ಸ್ಪೆಷಾಲಿಟಿ ಆಫ್ ಅವರ್ ಹಾಸ್ಪಿಟಲ್. ಎಸ್ ಎಸ್ ಇಟ್ಸ್ ಆಕ್ಚುಲಿ ಮೇನ್ಲಿ ಅಂದ್ರೆ ಇದು ಹೆಲ್ಪ್ ಆಗ್ತಿರೋದೇ ಅಲ್ಲಿ. ಎದಕ್ಕಂದ್ರೆ ಸಿ ಮೆಂಟಲ್ ಹೆಲ್ತ್ ಒಳಗಡೆ ನಾವ್ ಏನ್ ಮಾಡ್ಬಿಡ್ತೀವಿ, ಅವತ್ತಿನ ಲಕ್ಷಣಗಳನ್ನ ಅಷ್ಟೇ ನೋಡ್ತೀವಿ. ನಾವು ಅವತ್ತೇನಾಗಿದೆ ಅವತ್ತಷ್ಟೇ ಲಕ್ಷಣಗಳು ನೋಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಯಾರೋ ಒಂದು 20 ವರ್ಷದ ಹುಡುಗ ಬಂದು ನನಗೆ ಒತ್ತಡಗಳಾಗ್ತಿದೆ ಅಂತಂದು ಹೇಳ್ತಾರೆ, ಟೆನ್ಷನ್, ನಿದ್ದೆ ಆಗ್ತಿಲ್ಲ ಅಂತ ಹೇಳಿ. ಬಟ್ ಅದಕ್ಕೂ ಮುಂಚೆ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರದ್ದು ಪ್ರಕೃತಿ ಹೇಗಿದೆ, ಅವ್ರದ್ದು ಪರ್ಸನಾಲಿಟಿ ಹೇಗಿದೆ. Like we call it as introvert personalities, extrovert personalities. If a person is of introvert personality, ಅವರಿಗೆ ಒತ್ತಡಗಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯೂಶ್ವಲಿ. ಸೊ ಅದನ್ನ ನಾವು ಅಸೆಸ್ ಮಾಡೋದು ಪ್ರಕೃತಿ ಮೂಲಕ ಅಸೆಸ್ ಮಾಡೋದು, ಅಂದ್ರೆ ಸೊ ದಟ್ ಮುಂದೆನೂ ಅವರಿಗೆ ಒತ್ತಡಗಳಾಗ್ಲಾರ್ದಂಗೆ ಹೇಗೆ ನೋಡ್ಕೋಬಹುದು ಅಂತಂದೆ. ಇಫ್ ಪ್ರಕೃತಿ ಇಟ್ ಇಸ್ ಮೋರ್ ಆಫ್ ವಾತ ಇತ್ತು ಅಂದ್ರೆ, ಸೊ ಈಸ್ ಲೈಕ್ ಮೋರ್ ಆಫ್ ಎಕ್ಸ್ಟ್ರಾವರ್ಟ್ ಪರ್ಸನಾಲಿಟಿ ತರ ಇರ್ತಾರೆ. ಅಂದ್ರೆ ಅವ್ರು ಎಲ್ಲರ ಜೋಡಿ ಮಿಂಗಲ್ ಆಗ್ತಾ ಇದಾರೆ, ಈಸ್ ಆಫ್ ಫ್ರೀ ಆಫ್ ಮೈಂಡ್ ಸೆಟ್ ಲೈಕ್ ದಟ್. ಇಸ್ ಮೋರ್ ಆಫ್ ಕಫ ಇತ್ತು ಅಂದ್ರೆ ಇಸ್ ಮೋರ್ ಲೈಕ್ ಇಂಟ್ರಾವರ್ಟ್, ಅಂದ್ರೆ ತಮಗೆ ಬೇಕಾಗಿದೆ ಬೇಕು. ಲೈಕ್ ಈಸ್ ಗುಡ್ ಅಟ್ ಇದು ಆರೋಗ್ಯ ಸಮಸ್ಯೆ ಅಲ್ಲ, ನಾವು ಬೆಳೆದಕೊಂಡ್ ಬಂದ್ರು ಅಂತ ರೂಢಿ, ಅದು ಪರ್ಸನಾಲಿಟಿ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಸೊ ದಟ್ ಅವ್ರ ಸೈಕಲಾಜಿಕಲ್ ಕ್ಯಾರೆಕ್ಟರ್ಸ್ ಹೇಗಿದೆ ಇದ್ರಲ್ಲಿ ಗೊತ್ತಾಗ್ಬೋದು ನೀವು. ಲೈಕ್ ಅವ್ರ ಹೈಪರ್ ಥಿಂಕಿಂಗ್ ಹೇಗಿದೆ, ಯಾವ ಲೆವೆಲ್ ಥಿಂಕಿಂಗ್ ಲೆವೆಲ್ಸ್ ಇದೆ, ಅದೆಲ್ಲ ಇದ್ರಲ್ಲಿ ಅಸೆಸ್ ಮಾಡೋದ್ರಿಂದ ಸೊ ದಟ್ ನಾವು ಕ್ಲಿಯರ್ ಆಗಿ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು.
ಇದು ಪ್ರಕೃತಿ ಒಳಗಡೆ. ಕಮಿಂಗ್ ಟು ವಿಕೃತಿ ಒಳಗಡೆ, ಸೊ ಮೈಂಡ್ ಹೆಲ್ತ್ ಕೋಶನ್ ಲೈಕ್ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅಂತಂದೇಳಿ ನಾವು ಅಸೆಸ್ ಮಾಡ್ಬೋದು ಇಲ್ಲಿ. ಲೈಕ್ ಸ್ಟ್ರೆಸ್ ಲೆವೆಲ್ ಮೈಂಡ್ ಹೆಲ್ತ್ ಕೋಶನ್ ಕಡಿಮೆ ಇದ್ದಾಗ ಡೆಫಿನೆಟ್ಲಿ ಅವರಲ್ಲಿ ಒತ್ತಡಗಳು ಸ್ಟ್ರೆಸ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹೀಗಾಗಿ ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು. ನಾವು ಇನ್ನೊಂದು ಹೇಳಿದೆ ಸರ್ ಮೊದಲೇ, ಪುಣ್ಯಕೋಟಿ ಹೆಲ್ತ್ ಈಸ್ ಮಾನಸಿಕ ರೋಗಗಳ ಬಗ್ಗೆ ನಾವು ನೋಡ್ತೀವಿ ಪುಣ್ಯಕೋಟಿ ಹೆಲ್ತ್ ಅಲ್ಲಿ. ಬಟ್ ಪುಣ್ಯಕೋಟಿ ಆಯುರ್ಧಾಮ ಏನಿದೆ ಅಲ್ಲ, ಲೈಕ್ ಆಯುರ್ವೇದ ಹಾಸ್ಪಿಟಲ್, ಇದರಲ್ಲಿ ಎಲ್ಲಾ ತರದ ರೋಗಗಳನ್ನ ನಾವು ನೋಡ್ತೀವಿ. ನಾಟ್ ಓನ್ ಲೈಕ್ ಮಾನಸಿಕ ಅಂತಲ್ಲ, ಲೈಕ್ ಆರ್ಥೈಟಿಸ್ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಶುಗರ್ ಆಗಿರ್ಬೋದು, ಬೊಜ್ಜು, ಅತಿ ತೂಕ ಜಾಸ್ತಿ ಆಗಿರೋದು, ಲೈಕ್ ಫೀಮೇಲ್ ಡಾಕ್ಟರ್ಸ್ ಇದಾರಲ್ಲ, ಡಾಕ್ಟರ್ ರಮ್ಯಾ ಅವರು ಸೈಕಲ್ ಮೆನ್ಸ್ಟ್ರುವಲ್ ಸೈಕಲ್ ಇರ್ರೆಗ್ಯುಲಾರಿಟೀಸ್ ಆಗಿರ್ಬೋದು. ಹಂಗೆ ಆಯುರ್ವೇದನೇ ಬೇಕು ಅಂತಂದ್ರೆ, ಮೇನ್ಲಿ ಆಯುರ್ವೇದನ ಬೇಕು ನಾವು ಒತ್ತಡಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂತಂದ್ರೆ, ಸೊ ಆಯುರ್ವೇದದ ಮೂಲಕ ನಾವು ಅದಕ್ಕೂ ನಾವು ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತೀವಿ. ಅದೇ ಉದ್ದೇಶದಿಂದ ಲಾಸ್ಟ್ 1 year ಅಲ್ಲಿ ಹೊಸ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಫುಲ್ ಫ್ಲೆಡ್ಜ್ ಆಯುರ್ವೇದನ ಎಲ್ಲಾ ರೋಗಗಳಿಗೂ ಆಯುರ್ವೇದ ಟ್ರೀಟ್ಮೆಂಟ್ ನಾವು ಇಲ್ಲಿ ಕೊಡಬೇಕು ಅಂತ. ಓಕೆ, ಲಲಿತಾರಾವ್ ಅವರು ಇದೀರ ಈಗ ಪ್ರಶ್ನೆ ಕೇಳ್ತಾ ಇದ್ದೀರಾ? ಲಲಿತಾರಾವ್ ಅವರು. ಓಕೆ, ಇಲ್ಲಾಂದರೆ ಡಾಕ್ಟರ್ ಶಿವಪ್ಪ ಅವರು. ಸರ್, ನಿಮ್ಮ ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಎಲ್ಲಿ ಹಾಸ್ಪಿಟಲ್ ಲೊಕೇಶನ್ ಏನಿದೆ ಸರ್? ಎಲ್ಲಿದೆ ಹಾಸ್ಪಿಟಲ್ ಸರ್? ಸರ್ ಬಸವಣ್ಣ ಸರ್ಕಲ್ ಇದೆ ಅಲ್ಲ ಸರ್, ಸಿದ್ದಿಪ್ರಿಯ ಕಲ್ಯಾಣ ಮಂಟಪ. ಹೌದು ಸರ್, ಹೌದು ಸರ್. ಸಿದ್ದಿಪ್ರಿಯ ಕಲ್ಯಾಣ ಮಂಟಪ ಹಿಂದ್ಗಡೆನೆ ಪುಣ್ಯಕೋಟಿ ಹೆಲ್ತ್ ಅಂತ ಹಾಸ್ಪಿಟಲ್ ಇದೆ ನಮ್ದು. ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಪುಣ್ಯಕೋಟಿ ಆಯುರ್ವೇದ ಅಂತ ಎಕ್ಸ್ಕ್ಲೂಸಿವ್ ಆಯುರ್ವೇದ ಹಾಸ್ಪಿಟಲ್ ಇದೆ. ಸೊ ಅಲ್ಲಿ ಅದು ಅಲ್ಲೇ ಹಾಸ್ಪಿಟಲ್ ಇರೋದು. ಹಾ ಸರ್, ಓಕೆ ಸರ್. ವೀಣಾ ಕುಲಕರ್ಣಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್. ನಮಸ್ತೆ ಮೇಡಮ್. ನಮಸ್ತೆ. ನಾನು ಬೆಂಗಳೂರಿಂದ ವೀಣಾ ಕುಲಕರ್ಣಿ ಅಂತ. ನಮ್ಮ ಯಜಮಾನಿಗೆ ವರ್ಟಿಗೋ ಪ್ರಾಬ್ಲಮ್ ಇದೆ, ಅದು ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ ಈಗ. ಅದಕ್ಕೆ ಇದು ನಾಡಿ ಇದರಲ್ಲಿ ವಾತ ಪಿತ್ತ ಇದ್ರೆ ಕಫದಲ್ಲಿ ಯಾವುದು ಜಾಸ್ತಿ ಆಗಿದೆ ಅಂತ. ಡೆಫಿನೆಟ್ಲಿ ವರ್ಟಿಗೋ ಅಲ್ಲೇನು ವಯಸ್ಸು ಎಷ್ಟು ಮೇಡಮ್ ಅವ್ರದ್ದು? 75. ಯೂಶ್ವಲಿ ವರ್ಟಿಗೋ ಏಜ್ ರೇಟೆಡ್ ಇದ್ದಾಗ ಸಮ್ ಆಫ್ ದ ವೀಕ್ನೆಸಸ್ ಇಂದ ಇರ್ತಾವೆ. ಮೋರ್ ಆಫ್ ದ ದೋಷ ಇಂಬ್ಯಾಲೆನ್ಸ್ ಅನ್ನೋದಕ್ಕಿಂತ ಸೊ ಅಂಡರ್ಲೈನ್ ಮೇಲೆ ಪ್ಯಾಥಾಲಜಿ ಅಥವಾ ಏನಾದ್ರೂ ಇರ್ಬೋದು. ಸೊ ವರ್ಟಿಗೋ ಅಲ್ಲಿ ಅಗೇನ್ ವಾತಜ, ಪಿತ್ತಜ, ಕಫಜ ಅಂತ ಸಪ್ರೇಟ್ ಇರುತ್ತೆ. ಸೊ ಅವರು ಆ ಸಿಂಪ್ಟಮ್ಸ್ ತಕ್ಕಂಗೆ ನಾವು ಅದನ್ನ ಅಸೆಸ್ ಮಾಡ್ಬೇಕಾಗುತ್ತೆ ನಾವು. ಹೌದಾ? ಸಿಂಪ್ಟಮ್ಸ್ ತಕ್ಕಂಗೆನ ವರ್ಟಿಗೋ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ, ಬರೀ ರೆಸ್ಟ್ ತಗೊಳ್ತಾರೆ ಅಷ್ಟೇ. ಇದು ಹೇಳ್ತೀವಲ್ಲ, ಯೂಶ್ವಲಿ ಏಜ್ ರೇಟಲ್ಲಿ ಒಳಗಡೆ ಇದ್ದಾಗ ಟಿನಿಟಸ್ ಅಂತಾನೂ ಇರುತ್ತೆ. ಅದಿಲ್ಲ. ಯೂಶ್ವಲಿ ಕಿವಿಯಲ್ಲಿ ಒಂದು ಇರುತ್ತಲ್ಲ, ಸೊ ಅದು ವೀಕ್ನೆಸ್ ಆದಾಗ, ಯೂಶ್ವಲಿ ಆಯುರ್ವೇದ ಪದ್ಧತಿಯಲ್ಲಿ ಅಂತ ಹೇಳ್ಬೇಕಾದಾಗ ವಾತ ಜಾಸ್ತಿ ಆದಾಗ, ಏಜ್ ರೇಟೆಡ್ ವಾತ ಮತ್ತು ಪಿತ್ತ ಅವೆರಡೂ ಜಾಸ್ತಿ ಆದಾಗ ವರ್ಟಿಗೋ ಜಾಸ್ತಿ ಆಗುತ್ತೆ ಯೂಶ್ವಲಿ. ಇವನ್ ಹೈಪರ್ ಗ್ಯಾಸ್ಟ್ರೈಟಿಸ್ ಇದ್ರೂ ವರ್ಟಿಗೋ ಆಗೋ ಚಾನ್ಸಸ್ ಇರುತ್ತೆ. ಅಗೇನ್ ಹೇಳಿದ್ನಲ್ಲ, ಸೊ ಅಂಡರ್ಲೈನ್ ಕಾಸ್ ನೋಡ್ಕೊಂಡು ನಾವು ಡೋಸನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಫುಡ್ ಏನು ಅವಾಯ್ಡ್ ಮಾಡಬೇಕು ಡಾಕ್ಟ್ರೆ? ಬಟ್ ಯೂಶ್ವಲಿ ಲೈಕ್ ಏಜ್ ರೇಟೆಡ್ ವಾತ ನಾನು ಅವಾಗಲೇ ಹೇಳಿದೆ ನಿಮಗೆ, ತ್ರಿದೋಷ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು. ತ್ರಿದೋಷ ಫ್ಯಾಕ್ಟರ್ಸ್ ಏಜ್ ತಕ್ಕಂತೆ ಜಾಸ್ತಿ ಆಗಿರುತ್ತೆ. ಮಕ್ಕಳಲ್ಲಿ ಕಫ ಜಾಸ್ತಿ ಇರುತ್ತೆ, ಯಂಗರ್ ಏಜ್ ಒಳಗಡೆ ಪಿತ್ತ ನಾವು ಚೆನ್ನಾಗಿರುತ್ತೆ, ಏಜ್ ಆಗ್ತಾ ಆಗ್ತಾ ವಾತ ಜಾಸ್ತಿ ಆಗುತ್ತೆ. ಸೊ ಅದು ನಾರ್ಮಲ್, ಯಾವುದೇ ಎಲ್ಲ ಪ್ರತಿಯೊಬ್ಬರಿಗೂ ಆಗುತ್ತೆ ಅದು. ಸೊ ಹೀಗಾಗಿ ವಾತ ಇವಾಗ ಏಜ್ ಫ್ಯಾಕ್ಟರ್ 75 ಇರೋದ್ರಿಂದ ಸೊ ವಾತ ಆಟೋಮೆಟಿಕಲಿ ಜಾಸ್ತಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಕರ್ದಿದ ಪದಾರ್ಥ ಆಗಿರ್ಬೋದು, ಅತಿ ಹುಳಿ ಪದಾರ್ಥ ಆಗಿರ್ಬೋದು, ಸ್ಪೈಸಿ ಫುಡ್ಸ್ ಏನಿರಲ್ಲ ಅವ್ರು ಅವಾಯ್ಡ್ ಮಾಡ್ಕೋಬೇಕು ಮೇಡಮ್. ಸೊ ಹೆಲ್ತಿ ಆಯಿಲ್ಸ್ ಅಂತ ಕರಿತೀವಿ. ಹೆಲ್ತಿ ಆಯಿಲ್ಸ್ ತಗೋಬೇಕು. ಲೈಕ್ ಶೇಂಗಾಕಾಳಾಗಿರ್ಬೋದು, ಒಣ ಕೊಬ್ಬರಿ ಆಗಿರ್ಬೋದು, ಇದೆಲ್ಲ ಗುಡ್ ಆಗುತ್ತೆ. ಹಾಲು ತಗೋಬಹುದು. ಹಾಲು ಪಿತ್ತ ಮತ್ತು ವಾತನು ಕಡಿಮೆ ಮಾಡುತ್ತೆ. ಹಾಲು ತುಪ್ಪ ತುಂಬಾ ಒಳ್ಳೆಯದು, ಅವ್ರು ತಗೋಬಹುದು. ಅದೇ ಶೇಂಗಾ ಬೀಜ ತಿಂತಾರೆ. ನಾನು ಬೇಡ ಪಿತ್ತ ಆಗುತ್ತೆ ಬೇಡ ತಿನ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಇದು ಹೆಲ್ತಿ ಆಯಿಲ್, ಕರ್ದಿದ್ದ ಆಗುತ್ತೆ. ಬಟ್ ಒಳ್ಳೆ ಆಯಿಲ್ಸ್ ಫುಡ್ಸ್ ಇರುತ್ತಲ್ಲ ಅದು ಒಳ್ಳೇದು, ಅವು ಬೇಕು. ಬೆಂಗಳೂರಲ್ಲಿ ಎಲ್ಲಿದೆ ಡಾಕ್ಟ್ರೆ ಇದು ನಾಡಿ? ಬೆಂಗಳೂರಲ್ಲಿ ಶ್ರೀ ಆಯುರ್ವೇದ ಇದೆ ಮೇಡಮ್. ಇದು
ಸೃಷ್ಟಿ ಆಯುರ್ವೇದ ಅಲ್ಲ, ಶ್ರೀ ಆಯುರ್ವೇದ ಹಾಸ್ಪಿಟಲ್, ಆಯುರ್ವೇದ ಕಾಲೇಜಲ್ಲಿ ಶ್ರೀ ಹಾ 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 ಅಲ್ಲಿ ಇರೋದು ಬಿಟ್ರೆ ನಮ್ದೇ ಇರೋದು ಇಲ್ಲಿ ಹಾಸ್ಪಿಟಲ್. ಅಲ್ಲಿದೆ ನಿಮಗೆ ಕಾಂಟ್ಯಾಕ್ಟ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ. ಉಮಾದೇವಿ ಮೇಡಮ್, LK ಉಮಾದೇವಿ ಮೇಡಮ್, ಏನಾದ್ರು ಪ್ರಶ್ನೆ ಕೇಳೋದಿತ್ತಾ? ಹ್ಯಾಂಡ್ ರೈಸ್ ಮಾಡಿದ್ರಿ. ನಮಸ್ಕಾರ ಸರ್. ನಮಸ್ತೆ ಜಾಸ್ತಿ ಇರೋದು ಸರ್, ಇದು ಎಷ್ಟು ದಿವಸಕ್ಕೊಮ್ಮೆ ನಾವು ಇದನ್ನ ನಾಡಿ ತರಂಗಿಣಿ ಟೆಸ್ಟ್ ಮಾಡಿಸ್ಕೋಬೇಕಾಗ್ತದೆ ಸರ್? ಯೂಶಲಿ ಶುಗರ್ BP ಎಲ್ಲ ರೆಗ್ಯುಲರ್ ಚೆಕಪ್ ಅಲ್ಲಿ ಇರ್ಬೇಕಾಗುತ್ತೆ ನಾವು. ಹಾಗಾಗಿ ಇದು ಎಷ್ಟು ಹಲೋ ಹಲೋ ಎಷ್ಟು ದಿವಸಕ್ಕೊಮ್ಮೆ ನಾವು ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ ಸರ್ ಇದು? ಯೂಶ್ವಲಿ ನಾವು ಇಲ್ಲಿ ಹೇಳ್ತಾ ಇರೋದು ಎವ್ರಿ 1 ಮಂತ್ ಒಂದ್ಸಲ ರಿಪೀಟ್ ಮಾಡಿಸ್ಕೊಂತೀವಿ ಅಂತ ಮೇಡಮ್. ಓಕೆ ಫೈನ್. ಯೂಶ್ವಲಿ ಬಿಫೋರ್ ಟ್ರೀಟ್ಮೆಂಟ್, ಆಫ್ಟರ್ ಟ್ರೀಟ್ಮೆಂಟ್. ಅದು ಬಿಫೋರ್ ಟ್ರೀಟ್ಮೆಂಟ್, ಆಫ್ಟರ್ ಟ್ರೀಟ್ಮೆಂಟ್ ಏನ್ ಚೇಂಜ್ ಆಗಿದೆ ಅಂತ ರಿಪೋರ್ಟ್ ಕೊಡುತ್ತೆ. ಅದು ಫಸ್ಟ್ ವಿಸಿಟ್ ಅಲ್ಲಿ ಹೇಗಿತ್ತು, ಸೆಕೆಂಡ್ ವಿಸಿಟ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಟ್ರೀಟ್ಮೆಂಟ್ ಆದ್ಮೇಲೆ, ಸೊ ಅದೆಲ್ಲ ರಿಪೋರ್ಟ್ ಅದು ಕೊಡುತ್ತೆ ಅಂತ ಅದರಲ್ಲಿ. ಸೊ ಯೂಶಲಿ ನಾವು ಟ್ರೀಟ್ಮೆಂಟ್ ಟೈಮಿಂಗ್ ಏನ್ ಕೊಟ್ಟಿರ್ತೀವಲ್ಲ ಅದನ್ನ ಕೊಡ್ತೀವಿ. ಲೈಕ್ ಹೆಲ್ತಿ ಪರ್ಸನ್ಸ್ ಒಳಗಡೆ ಮಂತ್ಲಿ ಒನ್ಸ್ ಅಥವಾ 3 months once ವಿಲ್ ಗೋ ಹೆಡ್. ಓಕೆ ಸರ್. ಸರ್ ಯೂಶಲಿ ನಮ್ಗೆ ಏನ್ ಕಲ್ಪನೆ ಅಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ಲೋ ಅಥವಾ ಪ್ರೋಸೆಸ್ ಸ್ಲೋ ಇರುತ್ತೆ ಅಂತ. ಹೀಗಾಗಿ ನಾವು ಬೇಗ ಈಗೆಲ್ಲ ಫಾಸ್ಟ್ ನಾವು ಆಗ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತೀವಿ, ಅದು ಟ್ಯಾಬ್ಲೆಟ್ಸ್ ಕೊಟ್ಟು ನಮ್ಗೆ. ಆದ್ರೆ ಈಗ ನೀವು ಹೇಳಿದ್ದು ಇದು ಬಹಳ ಒಳ್ಳೇದು ಐಡಿಯಾ ನಮ್ಗೆ. ಇದು ಆಕ್ಚುಲಿ ಅಲ್ಲ, ಆಯುರ್ವೇದ ಪದ್ಧತಿ ಬಗ್ಗೆ ಲೋಕಲ್ ಅಲ್ಲಿ ಬಹಳ ಮೈಟ್ಸ್ ಅಂದ್ರೆ ಸುಳ್ಳುಗಳು ಬಹಳ ಜಾಸ್ತಿ ಇದೆ. ಹೌದು ಸರ್. ಅಲ್ಲ, ಒಂದು ಸ್ಲೋ ಆಗಿರುತ್ತೆ, ತಪ್ಪಿದು, ವೆರಿ ತಪ್ಪದು. ಒನ್ ಥಿಂಗ್. ಇನ್ನೂ ಒಂದು ಮಾಡರ್ನ್ ಮೆಡಿಸಿನ್ಸ್ ತಗೊಂತಿರ್ತೀವಿ, ಅದ್ರ ಜೊತೆ ಆಯುರ್ವೇದ ಮೆಡಿಸಿನ್ಸ್ ತಗೋಬಾರ್ದು, ಅದು ತಪ್ಪು. ಎರಡನೇದು. ಸೊ ಇದೆರಡು ತಪ್ಪು. ಯಾಕಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾನು ಮುಂಚೆನೇ ಹೇಳ್ದ ಇಂಟಿಗ್ರೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಮಾಡರ್ನ್ ಡಾಕ್ಟರ್ಸ್ ಇರ್ತಾರೆ, ಆಯುರ್ವೇದ ಡಾಕ್ಟರ್ಸ್ ಇರ್ತಾರೆ, ಹೋಮಿಯೋಪತಿಕ್ ಡಾಕ್ಟರ್ಸ್ ಇರ್ತಾರೆ, ನ್ಯಾಚುರೋಪತಿನೂ ಇರುತ್ತೆ. ಸೊ ಒಬ್ಬ ಪೇಷಂಟ್ ಇಲ್ಲಿ ಬಂದ್ರು ಅಂದ್ರೆ ಲೈಕ್ ಕ್ರಾನಿಕ್ ಡಿಸಾರ್ಡರ್ಸ್, ಲೈಕ್ ಒತ್ತಡಗಳಾಗಿರ್ಬೋದು ಅಂತಂದ್ರೆ, ಇಫ್ ಪೇಷಂಟ್ಸ್ ಒಪ್ಪಿದ್ನು ಅಂದ್ರೆ ಮಾಡರ್ನ್ ಸ್ಟುಡಿಯೋ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತೀವಿ ಲಾಸ್ಟ್ 5 years ಇಂದ. ಸೊ ಇದು ಏನಂದ್ರೆ, ಸೊ ಫಸ್ಟ್ ನಾರ್ತ್ ಕರ್ನಾಟಕ, ಸೊ ಬೆಂಗಳೂರಲ್ಲೆಲ್ಲ ಇದಾವೆ ಇವೆಲ್ಲ. ಸೊ ಇದರಿಂದ ಏನಾಗಿದೆ ಅಂದ್ರೆ 6 ತಿಂಗಳಲ್ಲೇ ಆರಾಮಾಗೋ ಪೇಷಂಟ್ಸ್ ಸೊ 3 ತಿಂಗಳದಲ್ಲೇ ಬೆಟರ್ ಆಗ್ತಾರೆ, ಲೈಕ್ ದಟ್. ಸೊ ಹೀಗಾಗಿ ಸ್ವಲ್ಪ ಅವೆಲ್ಲ ಮೈತ್ಸ್ ಇದಾವೆ, ಲೈಕ್ ಸ್ಲೋ ಇದೆ ಅಂತ. ಆತರ ಏನಿಲ್ಲ, ಅದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಮೂಲಕ ಟೈಮಿಂಗ್ ಹಿಡಿಯುತ್ತೆ ಮೇಡಮ್. ಆತರ ಈಗ ನಾವು BP-ಗೆ ಶುಗರ್ಗೆ ಬೇರೆ ನಮ್ದು ಕಾಲ್ ನೋವು ಅದು ಇದಕ್ಕೆಲ್ಲ ನಾವು ಈಗ ಟ್ರೀಟ್ಮೆಂಟ್ ತಗೋತಾ ಇರ್ತೀವಿ ಸರ್. ಈಗ ಅದ್ರ ಜೊತೆಲಿ ನಾವು ತಗೋಬೇಕಾಗುತ್ತೋ ಇಲ್ಲ ಅದನ್ನ ಪೂರ್ತಿ ನಿಲ್ಲಿಸಿ ನೀವು ನಿಮ್ದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸರ್ ನಾವು? ಅದನ್ನ ನಾವು ಅಸೆಸ್ ಮಾಡ್ತೀವಿ ಮೇಡಮ್. ಅದು ಎಷ್ಟರ ಮಟ್ಟಿಗೆ ನೀವು ಎಷ್ಟು ವರ್ಷದಿಂದ ಶುಗರ್ ಟ್ಯಾಬ್ಲೆಟ್ ತಗೊಂತಾ ಇದ್ದೀರಿ, ಅದು ಯಾವ ರಿಲೇಟೆಡ್ ಇದೆ. ಸೊ ಅವನ್ನ ನಾವು ಸಡನ್ ಆಗಿ ಮಾಡರ್ನ್ ಮೆಡಿಸಿನ್ ಸಡನ್ ಆಗಿ ಬಿಡಿಸ್ಲಿಕ್ಕೆ ಬರಲ್ಲ, ಯಾವುದು ಶುಗರ್ದಾಗಿರ್ಬೋದು. ಸೊ ನಾವೇನ್ ಮಾಡ್ತೀವಿ, ಆ ಟೈಮ್ ಅಲ್ಲಿ ಸ್ವಲ್ಪ ಬಿಡಿಸ್ಕೊಂತ ನಮ್ ಮೆಡಿಸಿನ್ ಆಡ್ ಮಾಡ್ಕೊಂತ ಹೋಗ್ತೀವಿ. ಸೊ 3 ತಿಂಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಬಿಡಿಸಿ ನಮ್ ಮೆಡಿಸಿನ್ಸ್ ಗೆ ಹೋಗ್ತೀವಿ. ಸೊ ಅದು ನಮ್ಮಲ್ಲಿರುವಂತ ಪದ್ಧತಿ. ಸೊ ಅದೇ ರೀತಿ ಕಾಲ್ ನೋವು ಅದೇನಿದೆ ಅಲ್ಲ, ನಾವು ಸಡನ್ ಆಗಿ ಬಿಡಿಸಿ ನಾವು ಹೋಗ್ಬೋದು, ಅದಕ್ಕೇನಾಗಲ್ಲ. ಲೈಕ್ ಬಟ್ ಶುಗರ್ ಅವೇನಿದಾವಲ್ಲ, ಸೊ ಸ್ಲೋ ಆಗಿ ಹಂತವಾಗಿ ಆ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿಸ್ಕೊಂತ ನಾವು ಜಾಸ್ತಿ ಮಾಡಿಸ್ಕೊಂತ ಹೋಗ್ತೀವಿ. ಆತರ. ಈಗ ನಮ್ಗೆ ಈ ಬೆಂಗಳೂರಲ್ಲಿ ಅಡ್ರೆಸ್ ಆಮೇಲೆ ಪೋಸ್ಟ್ ಮಾಡ್ತೀರಾ ಸರ್ ಇದರಲ್ಲಿ? ಶೂರ್ ಮೇಡಮ್, ನಾನು ಸರಿ ಕಳ್ಸಿರ್ತೇನೆ ಅಂತ ನಾನು ಪೋಸ್ಟ್ ಮಾಡ್ತೇನೆ. ಶೂರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೋ ಕೈಂಡ್ ಆಫ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಬೆಂಗಳೂರಿನ ಮಾತಾಡ್ತಿದ್ದೇನೆ. ತುಂಬಾ ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲ, ನನ್ನ ಪ್ರಶ್ನೆ ಅದೇ ಆಗಿತ್ತು, ಬೆಂಗಳೂರಲ್ಲಿ ಎಲ್ಲಿದೆ ಅಂತಲ್ಲ ಅದೇ ಹೇಳಲಿಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ತಾವು ಹೇಳಿದ್ದು ವಾತ ಪಿತ್ತ ಕಫ ಒಬ್ಬ ಮನುಷ್ಯನಲ್ಲಿ ಇರುತ್ತೆ ಅಂತ ಹೇಳಿ. ಹೌದಲ್ವಾ? ಈಗ ಎಲ್ಲಾ ಮನುಷ್ಯರು ಅಂದ್ರೆ ಒಬ್ಬೊಬ್ರು ಮನುಷ್ಯರಲ್ಲಿ ಒಬ್ಬರಲ್ಲಿ ವಾತ ಜಾಸ್ತಿ, ಒಬ್ಬರಲ್ಲಿ ಪಿತ್ತ ಜಾಸ್ತಿ, ಕಫ ಜಾಸ್ತಿನೋ ಅಥವಾ
ಎಲ್ಲರಲ್ಲೂ ವಾತ ಪಿತ್ತ ಕಫ ಅಂತ ಇದ್ದೇ ಇರುತ್ತಲ್ಲ ಸಹಜವಾಗಿ ಸರ್. ಹಾ ಎಸ್ ಕರೆಕ್ಟ್ ಸರ್, ಕರೆಕ್ಟ್. ಹೌದೌದು ಸರ್. ಈಗ ವಾತ ಇದ್ದವರಿಗೆ ಅಥವಾ ಪಿತ್ತ ಇದ್ದವರಿಗೆ ಯಾವ್ದೋ ಅದು ರೈಸ್ ಆದಾಗ ಮಾತ್ರ ಅದಕ್ಕೆ ಇದು ಬರುತ್ತೆ ಅಂತ ಹೇಳ್ತಿದ್ರಲ್ಲ ತಾವು. ಎಸ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ ಹಂಗ ಹೋದಾಗ ಈಗ ಅದಕ್ಕೆ ಟ್ರೀಟ್ಮೆಂಟ್ಗೆ ಅದನ್ನ ನಾಡಿ ಮೂಲಕ ನೋಡಿದಾಗ ನಮ್ಗೆ ವಾತ ಪ್ರಕೃತಿಯವರು, ಪಿತ್ತ ಪ್ರಕೃತಿಯವರು, ಕಫ ಪ್ರಕೃತಿಯವರು ಅಂತ ಗೊತ್ತಾಗುತ್ತೆ. ಎಸ್ ಕರೆಕ್ಟ್. ಆಗ ಅದಕ್ಕೆ ತಮ್ಮಿಂದ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲ ಸರ್? ಎಸ್ ಸರ್, ಟ್ರೀಟ್ಮೆಂಟ್ ಹಂಗೆ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಿದೆ, ಸೊ ಅದ್ ತಕ್ಕಂಗೆ ನಾವು ಅಡ್ವೈಸರಿ ಸಿಗುತ್ತೆ ಅಂತ. ಓಕೆ. ಅಲ್ಲ, ಅದು ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರ್ತಾ ಇರುತ್ತಲ್ಲ ಡಾಕ್ಟರ್. ಈಗ ವಯಸ್ಸು ಮತ್ತು ಈಗ ಪ್ರಕೃತಿ ಅದು ಕೂಡ ಕೊರಲೇಟೆಡ್ ಇರುತ್ತಾ ಹೇಗೆ ಅಂತ? ಈಗ ವಯಸ್ಸಾದಂಗೆಲ್ಲ ಜಾಸ್ತಿ ಆಗುತ್ತೋ ಅಥವಾ ಕಫ ಜಾಸ್ತಿ ಆಗುತ್ತೆ? ಈಗ ಸಣ್ಣ ಮಕ್ಕಳಲ್ಲಿ ಕಫ ಜಾಸ್ತಿ ಅಂತ ಹೇಳ್ತಾ ಇರ್ತೀವಿ, ಚಿಕ್ಕ ಮಕ್ಕಳುಗಳಿಗೆ. ಕರೆಕ್ಟ್ ಕರೆಕ್ಟ್ ಕಫ ಅಂತಿರೋ ಅಥವಾ ಯಾವ ರೀತಿ ಇದು ಕಫ ಅಂದ್ರೆ ಹೆಂಗೆ? ಈಗ ಕೆಲವು ವಯಸ್ಸಾದವರು ಕಫ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಸರ್, ಕಫ ಇಸ್ ಬೇರೆ ಅಥವಾ ನಮ್ ಪ್ರಕೃತಿನೇ ಕಫನ ದೇಹದ್ದು ಅಂತ, ಇದ್ರ ಬಗ್ಗೆ ಒಂಚೂರು ಎನ್ಲೈಟನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರ್ ಖಂಡಿತ ಖಂಡಿತ. ಸರಿ, ಅದು ನಾವು ಆಡು ಭಾಷೆಯಲ್ಲಿ ಕಫ ಆಗ್ಬಿಟ್ಟಿದೆ ಮಕ್ಕಳಲ್ಲಿ ಅಂತ ಹೇಳ್ತೀವಲ್ಲ, ಖಂಡಿತ. ಹಲೋ ಹೇಳಿ 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 ಸರ್. ಹಲೋ. ಹಾ ಸರ್, ಆಡು ಭಾಷೆಯಲ್ಲಿ ನಾವೇನು ಕಫ, ಆಡು ಭಾಷೆಯಲ್ಲಿ ಕಫ ಆಗಿದೆ ಅಂತ ಏನ್ ಹೇಳ್ತೀವಲ್ಲ, ಅದು ಡಿಫ್ರೆಂಟ್ ಆಗಿ, ಅದು ಬೇರೆ, ಅದು ಕಾನ್ಸೆಪ್ಟೇ ಬೇರೆ ಅದು. ಅದಕ್ಕೆ ನಾವು ಈ ಕಫ ಬೇರೆ, ಆ ಕಫ ಬೇರೆ. ಸೊ ವಾತ ಪಿತ್ತ ಕಫ ನೀವು ಕೇಳಿದ್ರಿ. ಪ್ರಕೃತಿ ಏನಂದ್ರೆ ಅದು ಬೈ ನೇಚರ್ ನಮ್ದು ಹೇಗಿದೆ ಬಾಡಿ ಅಂತ. ಆ ಪ್ರಕೃತಿ ಬಿಟ್ಟು ನಮ್ ದೋಷ ಆರೋಗ್ಯ ಸಮಸ್ಯೆಯಲ್ಲಿ ಏನ್ ಹೆಚ್ಚಾಗಿದೆ ಅಂತ. ಸಿ ಪ್ರಕೃತಿಯಲ್ಲಿ ವಾತ ಪಿತ್ತ ಕಫ ನಾರ್ಮಲ್ ಆಗಿ ಅದ್ರ ಪಾಡಿಗೆ ವರ್ಕ್ ಆಗ್ತಾ ಇರ್ತಾವ. ಸೊ ಯಾವ್ದೇ ಆರೋಗ್ಯ ಸಮಸ್ಯೆ ಆಗಿದೆ ಅಂದ್ರೆ ಆ ದೋಷಗಳು ಹೆಚ್ಚು ಕಡಿಮೆ ಆಗಿರ್ತಾವ. ಸೊ ಒಂದು ವಾತ ಜಾಸ್ತಿ ಆಗಿರ್ಬೋದು, ಕಫ ಕಡಿಮೆ ಆಗಿರ್ಬೋದು. ಸೊ ನಮ್ಮ ಟ್ರೀಟ್ಮೆಂಟ್ ಉದ್ದೇಶ ಏನಂದ್ರೆ ಆ ವಾತ ಜಾಸ್ತಿ ಏನಾಗೋದಲ್ಲ, ಅದು ನಾರ್ಮಲ್ ಸ್ಟೇಟಿಗೆ ತಗೊಂಡೋಗೋದು. ಸೊ ಹೀಗಾಗಿ ಅವಾಗ ನಮಗೆ ಏನ್ ಗೊತ್ತಾಗ್ಬೋದು, ನಾರ್ಮಲ್ ಇದ್ದಾಗ ವಾತ ಹೇಗಿತ್ತು ಅನ್ನೋದು ಗೊತ್ತಾಗ್ಬೇಕು. ಸೊ ಅವಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ಮೂಲಕ ಅದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ, ಅದು ನಾವು ನಾರ್ಮಲ್ಸಿಗೆ ಹೆಂಗ್ ತಗೊಂಡು ಹೋಗ್ಬೇಕು ಅಂತ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಸೊ ಅದ್ ತಕ್ಕಂಗೆ ಫುಡ್ನು ಅದನ್ನ ನಾವು ಹೇಳ್ಬೋದು. ಸೊ ಇದು ನಾಡಿ ಪರೀಕ್ಷೆ ಮೂಲಕ. ಸೊ ಡೆಫಿನೆಟ್ ನೀವು ಹೇಳಿದಾಗೆ ಮಕ್ಕಳ ಅನ್ನೋದಕ್ಕಿಂತ ಯಂಗರ್ ಏಜ್ ಒಳಗಡೆ ಕಫ ಇರುತ್ತೆ. ಮಿಡಲ್ ಏಜ್ ಒಳಗಡೆ ಪಿತ್ತ ಯೂಶ್ವಲಿ ಡಾಮಿನೇಟ್ ಆಗುತ್ತೆ, ನಾಟ್ ಫುಲ್ಲಿ ಡಾಮಿನೇಟ್ ಇರಂಗಿಲ್ಲ. ವಯಸ್ಸಾಗ್ತಾ ಆಗ್ತಾ ವಾತ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ವಾತ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಹೆಂಗ್ ಕರೆಕ್ಷನ್ ಮಾಡ್ಕೋಬಹುದು ಅಂತ ನಾವು ಇದ್ರ ಮೂಲಕ ನಾವು ತಿಳ್ಕೊಬಹುದು ಸರ್. ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್, ಧನ್ಯವಾದಗಳು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಡಾಕ್ಟ್ರೆ, ಇದಕ್ಕೆ ಫಾಲೋ ಅಪ್ ಕ್ವಶನ್ ಒಂದು ನಮ್ದು. ಇದಕ್ಕೆ ಫಾಲೋ ಅಪ್, ಈಗ ತ್ರಿದೋಷ ಫುಲ್ಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ಆರೋಗ್ಯಯುತವಾಗಿರ್ತಾರೆ. ಆದ್ರೆ ಅದರಲ್ಲಿ ಮಾರ್ಜಿನ್ ಆಫ್ ವೇರಿಯೇಷನ್ ಏನು? ಮಾರ್ಜಿನ್ ಆಫ್ ವೇರಿಯೇಷನ್ ಡಿಪೆಂಡ್ ಆನ್ ಡಿಸೀಸ್ ಮೇಲೆ ಚೇಂಜಸ್ ಆಗುತ್ತೆ ಸರ್. ಅದು ನಾನು ಹೇಳಿದೆ ಸರ್, ನಮ್ ಬಾಡಿ ಯಾವಾಗ್ಲೂ ಒಂದೇ ದೋಷದಿಂದ ಮಾಡಕ್ ಆಗಿರಂಗಿಲ್ಲ. 3 ದೋಷ ನಮ್ ಬಾಡಿಯಲ್ಲಿ ಇರುತ್ತೆ, ಫಂಕ್ಷನಲ್ ಆಸ್ಪೆಕ್ಟ್ ಅಂತ ಕರಿತೀವಿ. ಸೊ 3 ದೋಷ ಇರುತ್ತೆ ನಮ್ಮಲ್ಲಿ, ಬಟ್ ಯಾವ ದೋಷ ಹೆಚ್ಚಿರುತ್ತೆ ಆ ಪ್ರಕೃತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಾತ ಪಿತ್ತಜ, ಪಿತ್ತ ಕಫ. ಸೊ ಪಿತ್ತ ಜಾಸ್ತಿ ಇರುತ್ತೆ, ಕಫ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ವಾತ ಕಡಿಮೆ ಆಗಿರುತ್ತೆ. ಸೊ ಅವಾಗ ನಾವು 2 ದೋಷಗಳನ್ನ ತಗೊಂಡು ಒಂದು ಪರ್ಸನಾಲಿಟಿ ಅಂತ ಕರಿತೀವಿ. ಸೊ ಇದು ಸಿಂಪಲ್, ನಾ ಹೇಳಿದೆ ನಾನು, ಇಟ್ ಇಸ್ ನಾಟ್ ಅ ಫಿಸಿಕಲ್ ಆಸ್ಪೆಕ್ಟ್. ವಾತ ಪಿತ್ತ ಕಫ ಅನ್ನೋದು ಫಂಕ್ಷನಲ್ ಆಸ್ಪೆಕ್ಟ್. ಫಂಕ್ಷನಲ್ ಆಸ್ಪೆಕ್ಟ್ ನಾವು ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಆಮವಾತ ಅಂತ ತಗೊಂಡ್ರೆ, ರುಮಟೈಡ್ ಆರ್ಥರೈಟಿಸ್ ಒಳಗಡೆ ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಬಾವು ಇರುತ್ತೆ. ಅವಾಗ ಏನಾಗಿರುತ್ತೆ ಅಂದ್ರೆ ವಾತನೂ ಜಾಸ್ತಿ ಆಗಿರುತ್ತೆ, ಕಫನೂ ಜಾಸ್ತಿ ಆಗಿರುತ್ತೆ. ಸೊ ಅಲ್ಲಿ ಪಿತ್ತ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಕಾಂಬಿನೇಷನ್ ಆಫ್ ದೋಷಸ್ ಇರುತ್ತೆ, ವಾತ ಪಿತ್ತ ಎರಡೂ ಸೇರಿ ಆಗಿರ್ಬೋದು, 3 ದೋಷಗಳು ಹೆಚ್ಚಾಗಿರ್ಬೋದು. ಸೊ ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತಂದೇಳಿ ಎಕ್ಸಾಕ್ಟ್ಲಿ ವಿ ಕಾಂಟ್ ಟೆಲ್. ಹಾ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಓಕೆ.
ಹಾ ಸರ್, ಹಾ ಸರ್, ಓಕೆ. ಹಾ ಸರ್, ಓಕೆ. ಹಾ ಸರ್, ಓಕೆ, ಓಕೆ. ಹ್ಮ್. ಹಾ ಸರ್, ಸರಿ, ಮಕ್ಕಳಲ್ಲಿದ್ದಾಗ ಏನು ಕಫ ಇರುತ್ತಲ್ಲ, ಇಟ್ ವಿಲ್ ನಾಟ್, ಅದೇ ಏನು ಎಫೆಕ್ಟ್ ಮಾಡ್ತಿರಂಗಿಲ್ಲ ಸರ್ ಅದು ಯೂಶ್ವಲಿ. ಇಟ್ಸ್ ಅ ಇಟ್ಸ್ ಅ ಫಿಸಿಯಲಾಜಿಕಲ್ ಪ್ರೊಸೆಸ್, ಯೂಶ್ವಲಿ ಫಿಸಿಯಲಾಜಿಕಲ್ ಪ್ರೊಸೆಸ್. ಮಕ್ಕಳಲ್ಲಿದ್ದಾಗ ವಾತ ಜಾಸ್ತಿ ಇದ್ದಾಗ, ಸೊ ವಾತ ಇದು ಕಫ ಜಾಸ್ತಿ, ಕಫ ಇಸ್ ಮೇನ್ಲಿ ಬಿಕಾಸ್ ಆಫ್ ಬಿದ್ದಿ ಕಾನ್ಶಿಯಸ್ನೆಸ್. ಸೊ ಹೀಗಾಗಿ ಆ ಟೈಮಲ್ಲಿ ಅವ್ರಿಗೆ ಓದ್ಲಿಕ್ಕೆ ಬೇಕಾಗಿರೋದ್ರಿಂದ ಕಫ ಜಾಸ್ತಿ ಇತ್ತಂದ್ರೆ ಏನ್ ತೊಂದ್ರೆ ಏನಿಲ್ಲ. ಸೊ ಮಧ್ಯ ವಯಸ್ಕರಲ್ಲಿ ಪಿತ್ತ ಜಾಸ್ತಿ ಇತ್ತಂದ್ರೂ ಡೆಫಿನೆಟ್ಲಿ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ, ಡಿಪೆಂಡ್ ಆನ್ ಬಾಡಿ ಪರ್ಸನಾಲಿಟಿ, ಡೈಜೆಷನ್ ಪವರ್ ಚೆನ್ನಾಗಿ ಆಗ್ತಾ ಇರುತ್ತೆ, ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ಸೊ ದಟ್ ಪಿತ್ತ ಜಾಸ್ತಿ ಇರುತ್ತೆ. ಸಿ ಕಮಿಂಗ್ ಟು ಏಜ್ ಆಗ್ತಾ ಆಗ್ತಾ ವಾತ ಜಾಸ್ತಿ ಆಗುತ್ತಲ್ಲ, ಅದು ಒಂದು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವ್ದಕ್ಕೆ, ಅದೇ ಕಾರಣದಿಂದ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ವಾತದಿಂದಾನೆ, ಸೊ ಆರ್ಥ್ರಾಟಿಸ್, ಕಾಲ್ ನೋವುಗಳು, ನಡ ನೋವುಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿದ್ರಾಹೀನತೆ, ನಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೈಕಲಾಜಿಕಲ್ ಅಂದ್ರೆ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಸೊ ಟೆನ್ಷನ್ ಆಗುವುದಂಥದ್ದು, ಸೊ ಆ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನು ವಾತ ಜಾಸ್ತಿ ಇರೋದ್ರಿಂದ ವಾತ ಜಾಸ್ತಿ ಮಾಡುವಂತ ಫುಡ್ ನ ಅವಾಯ್ಡ್ ಮಾಡ್ಕೋಬೇಕು. ಸೊ ವಾತಕರ ಆಹಾರ ಅಂತ ಕರಿತೀವಿ. ಆಹಾರ ಯಾವುದು ವಾತ ಜಾಸ್ತಿ ಮಾಡುವಂತ ಆಹಾರ, ಅವಾಯ್ಡ್ ಮಾಡುವಂತ ಯಾವುದು ಅಂದ್ರೆ ಮೇನ್ಲಿ ಕರ್ದಿದ ಪದಾರ್ಥ, ನೀರಿನಂಶ ಕಡಿಮೆ ಇರುವಂತ ಪದಾರ್ಥ. ಸೊ ಕರ್ದಿದ ಪದಾರ್ಥ, ಸಾಯಂಕಾಲ ಟೈಮ್ ಅಲ್ಲಿ ಕಾಳುಗಳು, ಎಲ್ಲಾ ತರದ ಕಾಳುಗಳೇನಿರ್ತಾವಲ್ಲ ಅವ್ನ ಅವಾಯ್ಡ್ ಮಾಡ್ಕೋಬೇಕು ಸಾಯಂಕಾಲ ಟೈಮ್ ಅಲ್ಲಿ. ಸೊ ಕರ್ದಿದ ಪದಾರ್ಥ ಇರಬಾರ್ದು, ಅತಿಯಾದಂತ ಹುಳಿ ಪದಾರ್ಥ ಇರಬಾರ್ದು. ಲೈಕ್ ನೀರಿನಂಶ ಕಡಿಮೆ, ಬೇಕ್ಡ್ ಫುಡ್ಸ್, ಯಾವುದೇ ಆಹಾರ 2 ಸಲ ಹೀಟ್ ಮಾಡಿರುವಂತದಕ್ಕೆ ನಾವು ಬೇಕ್ಡ್ ಅಂತ ಕರಿತೀವಿ. ಸೊ ಪದೇ ಪದೇ ಆಹಾರವನ್ನ ಹೀಟ್ ಮಾಡುವಂತದ್ದು ಇರಬಾರ್ದು. ಸೊ ಲೈಕ್ ಇವಾಗ ಡ್ರೈ ರೋಟೀಸ್ ಆಗಿರ್ಬೋದು, ಪಾಪಡ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್, ಬೇಕ್ಡ್ ಐಟಮ್ಸ್, ಇವನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳೋದು ಒಳ್ಳೇದು. ಹಾಗೆ ಏನ್ ತಿನ್ಬೇಕು ನಾವು ಅಂತಂದ್ರೆ ಅಂದ್ರೆ ಸ್ನಿಗ್ಧತ, ಸ್ವಲ್ಪ ಆಯಿಲಿನೆಸ್ ಕ್ರಿಯೇಟ್ ಮಾಡುವಂತ, ಅಂದ್ರೆ ಕಫ ಜಾಸ್ತಿ ಮಾಡುವಂತ ಆಹಾರನ ವಯಸ್ಸಾಗ್ತಾ ಆಗ್ತಾ ನಾವು ತಗೋಬೇಕು. ಲೈಕ್ ನಾನು ಅವಾಗಲೇ ಹೇಳಿದ ಹೆಲ್ತಿ ಆಯಿಲ್ಸ್ ಅಂತ ಕರಿತೀವಿ. ಸೊ ಹೆಲ್ತಿ ಆಯಿಲ್ಸ್ ಅಂದ್ರೆ ಕಾಳುಗಳಾಗಿರ್ಬೋದು, ಎಣ್ಣೆ ಕಾಳುಗಳೇನಿರ್ತಾವಲ್ಲ, ಶೇಂಗಾ ಆಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಲೈಕ್ ಕೊಬ್ಬರಿ, ಒಣ ಕೊಬ್ಬರಿ ಆಗಿರ್ಬೋದು. ಸೊ ಇವೆಲ್ಲ ಹೆಲ್ತಿ ಆಯಿಲ್ಸ್. ಇವೆಲ್ಲ ಏನಾಗ್ತವಂದ್ರೆ ಸೊ ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗೆ ವಿಹಾರ ಆಕ್ಟಿವಿಟೀಸ್ ಏನ್ ಮಾಡ್ಬೋದು ಅಂದ್ರೆ ಆಯಿಲ್ ಬಾತ್ ಅಂತ ಕರಿತೀವಿ. ಸ್ನಾನ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಯಾವುದೋ ಒಂದು ಆಯಿಲ್ ನ, ಮೆಡಿಕೇಟೆಡ್ ಆಯಿಲ್ ಆಗಿರ್ಬೋದು, ಸಿಂಪಲ್ ಕೊಕೊನಟ್ ಆಯಿಲ್ ಆಗಿರ್ಬೋದು, ಬಾಡಿಗೆ ಅಪ್ಲೈ ಮಾಡ್ಕೊಂಡು ಸೊ 10-15 ಮಿನಿಟ್ಸ್ ಟೇಕಿಂಗ್ ಅ ವಾರ್ಮ್ ವಾಟರ್ ಬಾತ್, ಇದಕ್ಕೆ ನಾವೇನಂತ ಕರಿತೀವಿ, ಆಯಿಲ್ ಬಾತ್ ಅಂತ ಕರಿತೀವಿ. ಸೊ ಹ್ಯಾವಿಂಗ್ 6 to 7 hours ಸ್ಲೀಪ್. ಸೊ ರಾತ್ರಿ ಏಳೋದ್ರಿಂದನೂ ವಾತ ಪ್ರಕೋಪ ಆಗೋ ಚಾನ್ಸಸ್ ಇರುತ್ತೆ. ರಾತ್ರಿ ಜಾಸ್ತಿ ಏಳೋದು, ನಿದ್ರಾಹೀನತೆಯಿಂದ ವಾತ ಆಟೋಮೆಟಿಕ್ ಆಗಿ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಸೊ ದಟ್ ಸೊ ದಿನಕ್ಕೆ 7 ರಿಂದ 8 ತಾಸು ನಿದ್ದೆ ಮಾಡೋದು, ಇವೆಲ್ಲದ್ರಿಂದ ನಾವೇನು ವಯಸ್ಸಾಗ್ತಾ ಆಗ್ತಾ ವಾತ ಜಾಸ್ತಿ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು ಸರ್. ಇಲ್ಲ ಇಲ್ಲ ಸರ್, ಸರ್ ವಾತ ಜಾಸ್ತಿ ಇರೋರ್ಗೆ ವಯಸ್ಸಾಗ್ತಾ ಆಗ್ತಾ ದಟ್ಟೂರದ ಕಾಳುಗಳನ್ನ ಈವ್ನಿಂಗ್ ಅಂದ್ರೆ ಸಾಯಂಕಾಲ ಟೈಮ್ ಅಲ್ಲಿ ಬಾಡಿಯಲ್ಲಿ ವಾತ ಜಾಸ್ತಿ ಇರುತ್ತೆ ಆಟೋಮೆಟಿಕ್ ಆಗಿ. ಆ ಟೈಮ್ ಅಲ್ಲಿ ಅಗೇನ್ ಡ್ರೈ ಫ್ರೂಟ್ಸ್, ಡ್ರೈ ಅಂದ್ರೆ ಕಾಳುಗಳು, ಒಣ ಕಾಳುಗಳನ್ನ ಹೇಳ್ತಾ ಇರೋದು. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ನೀರಿನಂಶ ಕಡಿಮೆ ಇರುತ್ತೆ, ಡ್ರೈ ಆಗಿರುತ್ತೆ. ಸೊ ಅಗೇನ್ ನಾವು ಸಾಯಂಕಾಲ ವಾತ ಜಾಸ್ತಿ ಇರುತ್ತೆ, ಬಾಡಿಯಲ್ಲಿ ವಾತ ಜಾಸ್ತಿ ಇರುತ್ತೆ, ಮಗೇನ್ ಮತ್ತು ವಾತನ ಹಾಕೊಂಡ್ರೆ ಸೊ ಅವಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈವ್ನಿಂಗ್ ಟೈಮ್ ಅಲ್ಲಿ ಆದಷ್ಟು ಕಾಳುಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಬೆಟರ್. ಸರ್ ಕಾಳುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಸರ್? ಸರ್ ಡ್ರೈ ಫ್ರೂಟ್ಸ್ ಅಲ್ಲ ಸರ್, ಡ್ರೈ ಫ್ರೂಟ್ಸ್ ಅಲ್ಲಿ ಅಗೇನ್ ಆಯಿಲಿನೆಸ್ ಇರುತ್ತೆ. ಕಾಳುಗಳಂದ್ರೆ ಮಡಿಕೆ ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಈ ತರದ್ದು ಎಣ್ಣೆ ಅಂಶ ಕಡಿಮೆ ಇರುವಂತದ್ದು. ನಾನು ಹೇಳಿದೆ ಅವಾಗ್ಲೇ, ಎಣ್ಣೆ ಕಾಳುಗಳಲ್ಲ, ಶೇಂಗಾ ಆ ತರದ್ದಲ್ಲ. ಸೊ ಮಡಿಕೆ ಕಾಳು, ಹೆಸರು ಕಾಳು, ಹುಳ್ಳೆ ಕಾಳು, ಈ ತರದ್ದು ಸಾಯಂಕಾಲ ಕಡಿಮೆ ಮಾಡೋದು ಬೆಟರ್. ಜರ್ಮಿನೇಟೆಡ್ ಸೀಡ್ಸ್ ತಿಂದ್ರೆ ಏನ್ ಪ್ರಾಬ್ಲಮ್ ಇದೆ ಸರ್ ಸಾಯಂಕಾಲ? ಸರ್ ಬೆಟರ್ ಸಾಯಂಕಾಲ ಜರ್ಮಿನೇಟೆಡ್ ಅಂತ ಹೇಳಿದ್ರೆ ಸರ್, ಜರ್ಮಿನೇಟೆಡ್ ಲೈಕ್ ಮಡಿಕೆ ಕಾಳು, ಹೆಸರು ಕಾಳು ಆದ್ರೂ ಅವಾಯ್ಡ್ ಮಾಡೋದು ಬೆಟರ್ ಸರ್ ಸಾಯಂಕಾಲ. ಯಾಕಂದ್ರೆ ಬಾಡಿಯಲ್ಲಿ ಸಾಯಂಕಾಲ ಮೊದಲೇ ವಾತ ಜಾಸ್ತಿ ಆಗಿರುತ್ತೆ ಸಾಯಂಕಾಲ ಟೈಮ್ ಅಲ್ಲಿ. ಸೊ ಅದನ್ನ ಬೆಳಗ್ಗೆ ತಿನ್ಬೋದು ಸರ್. ಬೆಳಗ್ಗೆ ಎದಕ್ಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಆಗಿ ವಾತಾವರಣ ತಕ್ಕಂಗೆ ಕಫ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಸೊ ಆ ಟೈಮಲ್ಲಿ ಕಾಳುಗಳು ತಿಂದ್ರೆ ನಾವು ಕಫನ ಬ್ಯಾಲೆನ್ಸ್ ಮಾಡ್ಬೋದು.
ಸರ್ ಡೆಫಿನೆಟ್ಲಿ ಜಾಯಿಂಟ್ಸ್ ಪೈನ್ ಸರ್, ಜಾಯಿಂಟ್ಸ್ ಪೈನ್ ಆಗಿರ್ಬೋದು, ಎಮೋಷನಲಿ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ನಿದ್ದೆ ಸರಿಯಾಗಿ ಆಗ್ತಿಲ್ಲ ಅನ್ನೋದು. ಸೊ ಇವೆಲ್ಲ ಸಿಂಗಲ್ ಓನ್ಲಿ ವಾತದೋಷ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ಇವೆ. ಸೊ ನಾನು ಅದೇ ಹೇಳಿದೆ, ಕ್ಲೈಮೇಟ್ ಅಲ್ಲಿ ವಾತ ಏನ್ ಜಾಸ್ತಿ ಇರುತ್ತಲ್ಲ ಸರ್, ಲೈಕ್ ಏಜ್ ರಿಲೇಟೆಡ್ ವಾತ ಜಾಸ್ತಿ ಆಗುತ್ತಲ್ಲ, ಇಟ್ಸ್ ಎ ನಾರ್ಮಲ್ ಸರ್, ಇಟ್ಸ್ ಫಿಸಿಯಲಾಜಿಕಲ್, ಇಟ್ಸ್ ನಾಟ್ ಅ ಪ್ಯಾಥಲಾಜಿಕಲ್. ವಯಸ್ಸಾಗ್ತಾ ಆಗ್ತಾ ವಾತ ಜಾಸ್ತಿ ಎದಕ್ಕಾಗುತ್ತೆ ಅಂದ್ರೆ, ಸೊ ನಿದ್ದೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಆ ಕಾರಣದಿಂದ ಜಾಸ್ತಿ ಆಗುತ್ತೆ. ಸೊ ಅವೆಲ್ಲ ಫಿಸಿಯಲಾಜಿಕಲ್, ಅವನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದು ತಕ್ಕಂಗೆ ನಾವು ಡೈಟರಿ ಮಾಡಿಫಿಕೇಶನ್ಸ್ ಮಾಡ್ಕೋಬಹುದು. ಸರ್. ಡಾಕ್ಟ್ರೆ ನಮಸ್ತೆ, ನಾನು ವೆಂಕಟೇಶ್ ನಮಸ್ತೆ ಸರ್. ಸರ್. ಈಗ ಗ್ಲೋಬಲೈಸೇಷನ್ ಆಗಿದೆ, ಈಗ ತಾವು ಆಹಾರ ಪದ್ಧತಿನೂ ಹೇಳ್ತಾ ಇದ್ರಿ. ಈಗ ಗ್ಲೋಬಲೈಸೇಷನ್ ಆದ್ಮೇಲಿಂದ ಎಲ್ಲಿದೋ ದೇಶದ ಆಹಾರ ಇಲ್ಲಿ ಬರುತ್ತೆ, ಅಥವಾ ಎಲ್ಲಿದೋ ಪ್ರಾಂತದ ಆಹಾರ ನಮಗೆ ಬರ್ತಾ ಇರುತ್ತೆ. ಅಥವಾ ಮಾಡರ್ನ್ ಟೆಕ್ನಾಲಜಿಯಿಂದ ಯಾವುದೋ ಕಾಲದಾಗ ತಿನ್ಬೇಕಾಗಿದ್ದ ಹಣ್ಣುಗಳನ್ನ ಅಥವಾ ಪದಾರ್ಥಗಳನ್ನ ಈ ಕಾಲದಲ್ಲೂ ನಾವು ತಿಂತಾ ಇರ್ತೀವಿ. ಮೊನ್ನೆ ನಾನು ಯೂಟ್ಯೂಬ್ ನಲ್ಲಿ ನೋಡಿದೆ, ಆ ಕಲ್ಲಂಗಡಿನ ಬಿಸಿನೀರಲ್ಲಿ ಹಾಕಿ ಅದೇನೋ ಒಂದು ಆಹಾರ ತಯಾರಿಸೋದು, ಇನ್ನೊಂದು ಎಂತೆಂತದೋ ಮಾಡ್ತಾ ಇರ್ತಾರೆ. ಈ ಎಲ್ಲಾ ಕಾರಣಗಳು ಈಗ ತಾವ್ ಹೇಳಿದ್ರಿ, ಈಗ ಉತ್ತರ ಭಾರತದಲ್ಲಿ ತಿನ್ನೋಂತ ಆಹಾರ ಪದಾರ್ಥಗಳನ್ನ ಈಗ ಜಾಸ್ತಿ ತಿಂತಾ ಇದೀವಿ ನಾವು. ಏನೋ ಹಿತಬುಕ್, ಋತುಬುಕ್, ಮಿತಬುಕ್ ಅಂತ ಏನೋ ಆಯುರ್ವೇದದ ಒಂದು ಸೂತ್ರನೇ ಇದೆ ಅಂತ ಹೇಳಿ. ಈಗ ಈ ಸಮಯದಲ್ಲಿ ಕೆಲವನ್ನ ನಾವು ತಪ್ಸಕ್ಕೆ ಆಗಲ್ಲ, ಮಕ್ಕಳಿಗಾಗ್ಲಿ ನಮಗೆ ಆಗ್ಲಿ. ಈಗ ಅದ್ ನೋಡಿದಾಗ ತಿನ್ಬೇಕು ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಹಲೋ. ಚೆನ್ನಾಗೇನು ಅಂತ ನನಗೆ ಡಾಕ್ಟ್ರೆ, ನೀವು ಆಯುರ್ವೇದದವರು ತಾವೆಲ್ಲ ಹೇಳಿದಾಗ ನಮಗೆ ಚೆನ್ನಾಗಾಗುತ್ತೇನೋ ಅಂತ. ಸರ್ ಕರೆಕ್ಟ್ ಸರ್, ನೀವು ಹೇಳಿದ್ ಓಕೆ. ಯಾರು ಸರ್? ಇಲ್ಲ, ಅದೇ ನಾನು ಏನ್ ಕೇಳ್ತಾ ಇದ್ದೆ, ಆಕ್ಚುಲಿ ಅದು ಹಿತಬುಕ್, ಋತುಬುಕ್, ಮಿತಬುಕ್ ಅಂತ ಆಯುರ್ವೇದದ ಒಂದು ಸೂತ್ರನೇ ಇತ್ತು. ಅದು ಆಕ್ಚುಲಿ ಅದು ಒಳ್ಳೇದೇ ಇದೆ, ನನಗೆ ಸುಮ್ಮನೆ ಮೇಲ್ಮೇಲೆ ಗೊತ್ತಿದ್ದಂಗೆ. ಬಟ್ ಈಗ ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಬೇರೆ ಬೇರೆ ಆಹಾರ ಪದ್ಧತಿಗಳು, ಆಹಾರಗಳು ಇಲ್ಲೆಲ್ಲ ಬರ್ತದೆ. ಆಮೇಲೆ ಆಹಾರವನ್ನ ಸೇವಿಸುವ ಮುನ್ನ ಅದನ್ನ ತಯಾರಿಸ್ತಾರಲ್ಲ, ಅದರಲ್ಲೂ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಿದೆ. ನಾನೀಗ ಒಂದು ಯೂಟ್ಯೂಬ್ ನಲ್ಲಿ ನೋಡ್ತಾ ಇರ್ತೀವಿ ಸರ್, ಕಲ್ಲಂಗಡಿ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿ ಅದು ಏನೋ ಒಂದು ಆಹಾರ ತಯಾರಿಸ್ತೀವಿ ಅಂತ ಹೇಳ್ತಾರೆ. ಇವನ್ನ ಸಹಜವಾಗಿ ಹೋಟೆಲ್ ಅಲ್ಲಿ ಅಥವಾ ಎಲ್ಲೆಲ್ಲೋ ರೋಡ್ ಸೈಡ್ ಇಂಥವೆಲ್ಲ ತಿನ್ನೋದು ಸಹಜವಾಗ್ಬಿಡ್ತದೆ. ನಾವು ಅದನ್ನ ನೋಡಲ್ಲ, ಅದು ತಿನ್ಬೇಕೋ ಇಲ್ಲೋ ಅಂತೇಳಿ. ಇದ್ರ ಬಗ್ಗೆ ಒಂಚೂರು ಹೇಳಿದ್ರೆ ಚೆನ್ನಾಗೇನೋ ಅನ್ಸುತ್ತೆ, ಯಾಕಂದ್ರೆ ಆಯುರ್ವೇದ ಮತ್ತು ನಾಡಿ. ಸರ್ ಖಂಡಿತ, ನೀವ್ ಹೇಳಿದ ಟಾಪಿಕ್ ಉಪಯೋಗ ಬರುತ್ತೆ ಡೆಫಿನೆಟ್ಲಿ. ಸರ್ ಅವಾಗ್ಲೇ ಹೇಳಿದ, ಆಯುರ್ವೇದ ಪದ್ಧತಿಯನ್ನು ಡಯಾಗ್ನೋಸ್ ಮಾಡ್ಬೇಕಾದ್ರೆ, ಏನೋ ಒಂದು ರೋಗ ನೋಡ್ಬೇಕು ಅಂದಾಗ, ಪ್ರತಿಯೊಂದು ರೋಗಗಳು ಆಲ್ಮೋಸ್ಟ್ 70-90% ರೋಗಗಳು ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ ಡೈಜೆಷನ್ ಕೆಪಾಸಿಟಿ ನಾವು ತಗೊಂಡು ಆಹಾರ ವಿಹಾರಗಳಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಸೊ ಬಂದ ತಕ್ಷಣ ನಾವು ಅವ್ರೇನ್ ಆಹಾರ ತಗೊಂತಾರೆ, ಅವ್ರ ಫುಡ್ ಪ್ಯಾಟರ್ನ್ ಏನೋ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗೇನ್ ಹೇಳಿದ್ರಲ್ಲ, ಸೊ ಇವಾಗಿನ ಲೈಫ್ ಸ್ಟೈಲ್ ತಕ್ಕಂಗೆನೆ ಸೊ ನಾವು ಆಹಾರ ಸಿಗ್ತಾ ಇದೆ ಹೊರಗಡೆ ಅಂತ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಡೆಫಿನೆಟ್ಲಿ ಸರ್, ಯಾವುದೇ ಆಹಾರ ಆಗಿರ್ಬೋದು, ಅದ್ರ ನೇಚರ್, ಪ್ರಕೃತಿನ ನಾವು ತಪ್ಪಿ ಅದನ್ನೇನಾದ್ರೂ ಚೇಂಜ್ ಮಾಡಕ್ ಹೋದ್ವಿ ಅಂದ್ರೆ ಇಟ್ ಬಿಕಮ್ಸ್ ಅ ಪಾಯ್ಸನ್, ಸ್ಲೋ ಪಾಯ್ಸನ್ ಅಂತ ಕರಿತೀವಿ. ಸಿಂಪಲ್ ಅಂದ್ರೆ ನಮ್ಮಲ್ಲಿ ವಿರುದ್ಧ ಆಹಾರ ಅಂತ ಇದೆ. ಯಾವ್ಯಾವ ಆಹಾರಗಳನ್ನ ನಾವು ತಗೋಬಾರ್ದು, ಲೈಕ್ ಯಾವುದೇ ಬಿಸಿ ಇರುವಂತ ಆಹಾರದಲ್ಲಿ ಮೊಸರು ಕಲಿಸ್ಬಾರ್ದು, ಫಿಶ್ ಜೋಡಿ ಕರ್ಡ್ ತಗೋಬಾರ್ದು. ಇವೆಲ್ಲ ವಿರುದ್ಧ ಆಹಾರ, ಲೈಕ್ ಕಾಂಟ್ರಾಡಿಕ್ಟಿಂಗ್ ಫುಡ್ ಅಂತ ಕರಿತೀವಿ. ಸೊ ಅವೇನಾಗ್ತವೆ ಅಂದ್ರೆ, ಆ ಟೈಮಲ್ಲಿ ಅವ್ನು ತಗೊಂಡ್ವಿ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್, ಗರವಿಷ ಅಂತ ಕರಿತೀವಿ. ಪಾಯ್ಸನ್ ಹಿಯರ್ ಇಂಡೈಜೆಷನ್, ಫುಡ್ ನ ಡೈಜೆಷನ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನಾನು ಪಾಯ್ಸನ್ ಅಂತ ಹೇಳ್ತೇನೆ. ಹೆದರ್ಬೇಕಾದಂತದ್ದೇನಿಲ್ಲ. ಸೊ ಅದೇ ಕಾರಣದಿಂದ ಇವಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳಿದೆ ನಾನು ಅವಾಗ್ಲೇ. ಸೊ ಇವಾಗಿನ ಆಹಾರ ಪದ್ಧತಿ ಮೂಲಕನೇ ಅದು ಬರುತ್ತೆ. ಸೊ ಅದೇ ಕಾರಣಕ್ಕೆ ನಮ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುದು ಫಸ್ಟ್ ಆಹಾರನ ಚೇಂಜ್ ಮಾಡೋದ್ರಿಂದ. ನಾನು ಹೇಳಿದೆ ಇವಾಗ ನಾಡಿ ತರಂಗಣಿ ಇಂಪಾರ್ಟೆನ್ಸ್ ಬರೋದೇ ಇಲ್ಲ. ಸೊ ಟ್ರೀಟ್ಮೆಂಟ್ ಆಮೇಲೆ ಮೆಡಿಸಿನ್ಸ್ ಮೂಲಕ ಆರಾಮ್ ಆಗ್ತಾರೆ, ಅದು ತೊಂದರೆ ಅಲ್ಲ. ಸೊ ಮುಂದೇನೂ ಆರೋಗ್ಯ ಸಮಸ್ಯೆ ಬರ್ಲಾರ್ದಾಗ ನಾವ್ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದು ಉದ್ದೇಶನೇ ಡೈಟರಿ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಬರೋದು. ಸೊ ಇವಾಗೇನ್ ಸರ್ ಏನ್ ಹೇಳಿದ್ರಲ್ಲ, ಅವಕ್ ನಾವು ಬೇಕ್ಡ್ ಫುಡ್ಸ್ ಅಂತ ಕರಿತೀವಿ. ಲೈಕ್ ವಾಟ್ ಎವರ್ ಇಟ್ ಮೇ ಬಿ, ನಾವು ಅದ್ರ ನೇಚರ್ ನ ಚೇಂಜ್ ಮಾಡಿದಾಗ ಇಟ್ಸ್ ಪ್ರಾಪರ್ಟಿನ ಚೇಂಜ್ ಆಗ್ಬಿಡುತ್ತೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದೇ ಬೆಟರ್ ಸರ್. ಅದರಲ್ಲಿ ನಾವು ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ, ವಿ ಕಾಂಟ್ ಇಟ್. ಸೊ ಆದಷ್ಟು ಅದನ್ನ ಬೇಕ್ಡ್ ಫುಡ್ಸ್, ಲೈಕ್ ಬೇರೆ ಫುಡ್, ಅನ್ಹೆಲ್ತಿ ಫುಡ್ಸ್ ನ ಆದಷ್ಟು ಕಡಿಮೆ ಮಾಡ್ಕೊಂಡು ನಾವು ಬೇರೆ ಫುಡ್ಸ್, ಹೆಲ್ತಿ ಫುಡ್ಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದು ಬೆಟರ್.
ಸೊ ಇವಾಗೇನ್ ಹೇಳಿದ್ರಿ ಪ್ರೊಸೆಸ್ಡ್ ಫುಡ್ಸ್ ಅಂತ ಹೇಳಿ, ಲೈಕ್ ಬೇರೆ ಬೇರೆ ದೇಶದಲ್ಲಿ ಹೋಗಿ ನಮ್ದೇ ಆಹಾರನ ಪ್ರೊಸೆಸ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಫಾರ್ ವಾತ ಪ್ರಕೋಪ. ವಾತನ ಜಾಸ್ತಿ ಮಾಡ್ಲಿಕ್ಕೆ, ಪಿತ್ತವನ್ನ ಕಡಿಮೆ ಮಾಡ್ಲಿಕ್ಕೆ, ಪಿತ್ತ ಇಸ್ ಡೈಜೆಷನ್ ಪವರ್ ಕಡಿಮೆ ಮಾಡ್ಲಿಕ್ಕೆ ಮೇನ್ ಕಾರಣನೇ ಪ್ರೊಸೆಸ್ಡ್ ಫುಡ್. ಸೊ ಯಾವುದೇ ಪದಾರ್ಥ 2 ಟೈಮ್ ಹೀಟ್ ಮಾಡಿದ್ರೆ ಅದು ಅದ್ರ ಪ್ರಾಪರ್ಟೀಸ್ ಎಲ್ಲ ಹಾಳು ಮಾಡ್ಕೊಳುತ್ತೆ. ಸೊ ಹೀಗಾಗಿ ಅದಕ್ಕೆ ನಾವು ಬೇಕ್ಡ್ ಫುಡ್ಸ್, ಎಲ್ಲಾ ಫುಡ್ಸ್ ಆಗಿರ್ಬೋದು ರೀಹೀಟ್ ಮಾಡಿರ್ತಾರೆ ಅವ್ರು, ಕೆಡಬಾರ್ದು ಅಂತ. ಸೊ ಹೀಗಾಗಿ ಅದು ಅವಾಯ್ಡ್ ಮಾಡೋದೇ ಬೆಟರ್. ಓಕೆ ಓಕೆ ಓಕೆ. ನಮಸ್ತೆ. ನಮಸ್ತೆ. ಹಲೋ. ಹಲೋ ನಮಸ್ತೆ. ಹಲೋ. ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇನ್ಫೆಕ್ಷನ್ಸ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈರಲ್ ಇನ್ಫೆಕ್ಷನ್ಸ್ ಅಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ತಾ ಇರ್ತವೆ. ಸಾಮಾನ್ಯ ಈ ರೀತಿ ಇದ್ದಾಗ ಆ ಮಕ್ಕಳಿಗೆ ಯಾವ ರೀತಿಯ ಒಂದು ಆಯುರ್ವೇದಿಕೀಯ ಪದ್ಧತಿಯಲ್ಲಿ ಅಥವಾ ಯಾವುದೇ ಪದ್ಧತಿಯಲ್ಲಿ ಅವ್ರನ್ನ ಆ ಒಂದು ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಬೇಕಂದ್ರೆ ಯಾವ ರೀತಿಯ ಸಜೆಷನ್ಸ್ ಪೇರೆಂಟ್ಸ್ಗೆ ಹೇಳ್ಬೋದು ನಾವು? ಖಂಡಿತ ಸರ್. ಲೈಕ್ ಮಕ್ಕಳಲ್ಲಿ ಇವಾಗ ರಿಪೀಟೆಡ್ ಆಗಿ ವೈರಲ್ ಇನ್ಫೆಕ್ಷನ್ಸ್, ಸಣ್ಣ ಸಣ್ಣ ತೊಂದರೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೂಲ ಕಾರಣ ಅಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ಸೊ ಅವಾಗ ನಾವ್ ಏನ್ ಮಾಡುತ್ತೆ, ಟ್ರೀಟ್ ಮಾಡೋದಕ್ಕಿಂತ ಅವ್ರ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಬೇಕಾಗತ್ತೆ. ಸೊ ಅದನ್ನ ಹೇಗ್ ಮಾಡಬಹುದು ಅಂತಂದ್ರೆ, ಒಂದು ಆಹಾರದಲ್ಲಿ ನಾವು ತಕ್ಕಂಗೆ ಚೇಂಜಸ್ ಮಾಡ್ಕೋಬಹುದು. ಹಂಗೆ ಮೆಡಿಸಿನ್ಸ್ ಅಂದ್ರೆ ನಾಟ್ ಮೆಡಿಸಿನ್ಸ್, ರಸಾಯನ. ನಮ್ಮಲ್ಲಿ ಆಯುರ್ವೇದ ರಸಾಯನ ಅಂತಂದೇಳಿ ಒಂದು ಕಾನ್ಸೆಪ್ಟ್ ಇದೆ. ರಸಾಯನ ಅಂದ್ರೆ ಸೊ ಇಟ್ ಇಸ್ ನಾಟ್ ಫಾರ್ ಆರೋಗ್ಯ ಸಮಸ್ಯೆನ ಟ್ರೀಟ್ ಮಾಡ್ಲಿಕ್ಕಲ್ಲ, ನಾವು ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಲಿಕ್ಕೆ. ರಸಾಯನ ಅಂದ್ರೆ ನಮ್ಮ ಬಾಡಿ ಎಲ್ಲಾ ತರದ್ದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದು. ಮಕ್ಕಳಲ್ಲೂ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ಲೈಕ್ ಫುಡ್ ಸಪ್ಲಿಮೆಂಟ್ಸ್ ಇದೆ. ಸೊ ಬೇಸಿಕಲಿ ಲೈಕ್ ಆ ಆರೋಗ್ಯ ಯಾವ ಇನ್ಫೆಕ್ಷನ್ ಇಂದ ಅವರು ಮಾಡ್ತಾ ಇದ್ದಾರೆ ಅದ್ರ ತಕ್ಕಂಗೆ ಚೇಂಜಸ್ ಆಗುತ್ತೆ. ಸೊ ಲೈಕ್ ಎಕ್ಸಾಂಪಲ್ ಅಂದ್ರೆ ಚ್ಯವನ್ಪ್ರಾಶ್ ಆಗಿರ್ಬೋದು, ಲೈಕ್ ವಿ ಹ್ಯಾವ್ ರಸಾಯನಸ್ ಲೈಕ್ ನರಸಿಂಹ ರಸಾಯನಸ್ ಅಂತ ಇರುತ್ತೆ, ಕೂಷ್ಮಾಂಡ ರಸಾಯನಸ್ ಅಂತ ಇರುತ್ತೆ. ಇವೆಲ್ಲ ಲೈಕ್ ಅಡಿಗೆ ಮನೆಯಲ್ಲಿ ಏನ್ ಯೂಸ್ ಮಾಡ್ತಾರಲ್ಲ ಅದರಿಂದನೇ ರೆಡಿ ಮಾಡಿರ್ತಾರೆ ಅವನು. ಆಮ್ಲ, ನೆಲ್ಲಿ ಆ ತರದಿಂದ ಮಾಡಿರ್ತಾರೆ. ಸೊ ಅವನ್ನ ನಾವು ಡೈಲಿ ಹಾಲಲ್ಲಾದ್ರೂ ಅಥವಾ ಬಿಸಿನೀರಲ್ಲಾದ್ರೂ ಮಕ್ಕಳಲ್ಲಿ 3 months ಅಥವಾ 6 months ಡೈಲಿ ಫುಡ್ ಸಪ್ಲಿಮೆಂಟ್ ಟೈಪ್ ಕೊಡ್ಬೋದು. ಅದರಿಂದ ಏನಾಗುತ್ತೆ ಅಂದ್ರೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಂತ ಹೋದಂಗೆ. ಸೊ ಅಗೇನ್ ಅವು ರಸಾಯನಸ್ ಏನಿರುತ್ತಲ್ಲ ಆರೋಗ್ಯ ಸಮಸ್ಯೆ ತಕ್ಕಂಗೆ ಚೇಂಜಸ್ ಹಾಕೊಂತ ಹೋಗುತ್ತೆ. ಎಲ್ಲರಿಗೂ ಒಂದನೇ ಕೊಡ್ಬೋದಾ? ಇಲ್ಲ. ಅವರ ಬಾಡಿ ಕಾನ್ಸ್ಟಿಟ್ಯೂಷನ್, ಬಾಡಿ ಹೇಗಿದೆ, ಮಕ್ಕಳ ಫುಡ್ ಪ್ಯಾಟರ್ನ್ ಹೇಗಿದೆ, ಡೈಜೆಷನ್ ಕೆಪಾಸಿಟಿ ಹೇಗಿದೆ, ಅದ್ ತಕ್ಕಂಗೆನೆ ನಾವು ಡಿಫ್ರೆಂಟ್ ರಸಾಯನ ಸಜೆಸ್ಟ್ ಮಾಡ್ಬೋದು. ಸೊ ಇಟ್ ಇಸ್ ಅ ಕಾಂಪ್ಲೆಕ್ಸ್. ಇದು ಪ್ರತಿ ಇಂಡಿವಿಜುವಲ್ ಪರ್ಸನ್ಗೆ ಸಪರೇಟ್ ಆಗಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಇಲ್ಲ, ಕೊಡ್ಬೇಕಾಗುತ್ತೆ ಅಥವಾ ಪ್ರಿಪೇರ್ ಮಾಡೋದಲ್ಲ ಸರ್. ಪ್ರಿಪೇರ್ ಅಂತ ಏನಿಲ್ಲ, ಇವಾಗೆಲ್ಲ ಫಾರ್ಮಸಿಯಲ್ಲಿ ಅವೈಲೇಬಲ್ ಇರುತ್ತೆ, ಅದು ತೊಂದರೆ ಏನಿಲ್ಲ. ಅದನ್ನ ಸಿಂಪಲ್ ಅಡಾಪ್ಟ್ ಮಾಡಿ ಕೊಡ್ಬೋದು ಅವ್ರಿಗೆ. ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ರಿಪೀಟೆಡ್ ಆಗಿ ಥ್ರೋಟ್ ಇನ್ಫೆಕ್ಷನ್ಸ್ ಲೈಕ್ ನೆಗಡಿ, ಕೆಮ್ಮು, ಬಿಟ್ಟು ಜ್ವರ ಬರ್ತಾ ಇದೆ, ಅವೆಲ್ಲ ಇರುತ್ತಲ್ಲ, ಅಂತವ್ರಿಗೆ ಏನ್ ಮಾಡ್ಬೋದು, ಬೆಸ್ಟ್ ಮೆಡಿಸಿನ್ ಅಂದ್ರೆ ಚ್ಯವನ್ಪ್ರಾಶ್ ವಿತ್ ಗೋಲ್ಡ್ ಅಂತ ಇರುತ್ತೆ. ಚ್ಯವನ್ಪ್ರಾಶ್ ವಿತ್ ಗೋಲ್ಡ್. ಸೊ ಇಟ್ಸ್ ಬೆಸ್ಟ್ ಫಾರ್ ರೆಸ್ಪಿರೇಟರಿ ಟ್ರಾಕ್ಟ್ ಇಮ್ಯುನಿಟಿ ಪವರ್ ಬೂಸ್ಟ್ ಅಪ್ ಮಾಡ್ಲಿಕ್ಕೆ. ಸೊ ಅದ್ರ ಏನ್ ಮಾಡುದು, ಏಜ್ ತಕ್ಕಂಗೆ ಡೋಸ್ ಇರುತ್ತೆ. ಅದನ್ನ ಎದಕ್ಕೆ ಹೇಳಿದ್ದೆ ಅಂದ್ರೆ ನಿಮ್ಗೆ ಇಂಡಿವಿಜುವಾಲಿಟಿ ಎದಕ್ಕೆ ಇರುತ್ತೆ ಅಂದ್ರೆ, ಸೊ ಮೆಡಿಸಿನ್ ಡೋಸ್ ಗಳನ್ನ ನಾವು ಬ್ಲೈಂಡ್ ಆಗಿ ಕೊಡ್ಲಿಕ್ಕೆ ಆಗಲ್ಲ. ಏಜ್ ತಕ್ಕಂಗೆ, ಅವ್ರ ವಯಸ್ಸು, ಅವ್ರ ತೂಕ ತಕ್ಕಂಗೆ ಡೋಸ್ ಕೊಡ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಬೂಸ್ಟ್ ಮಾಡುವಂತದ್ದು ಇರ್ತಾವ, ಅವ್ರು ರೆಡಿಮೇಡ್ ಅಂದ್ರೆ ಲೈಕ್ ಮೆಡಿಸಿನ್ಸ್ ಟೈಪ್ ಸಿಗ್ತಾವು. ಅದನ್ನ ಸಿಂಪಲ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಡೋದು ಅಥವಾ ನೀರಲ್ಲಿ ಮಿಕ್ಸ್ ಮಾಡ್ಕೊಡೋದು, ಎಂಟಿ ಸ್ಟಮಕ್ ಅಲ್ಲಿ ಕೊಟ್ಕೊಂತ ಹೋದ್ರೆ ಸೊ ಮುಂದೆ ಬರೋ ಇನ್ಫೆಕ್ಷನ್ಸ್ ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು. ಈಗ ಸ್ವರ್ಣಪ್ರಾಶನ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿರ್ತಾರೆ. ಸೊ ಎಷ್ಟು ಮಟ್ಟಿಗೆ ಅದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಏನಾದ್ರು ತಿಳಿಸ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಜಸ್ಟ್ ನೀರ್ ಹೇಳ್ಬಿಟ್ಟು ಕೊಡ್ತಾರೋ ಅಥವಾ ಇಟ್ ಇಸ್ ರಿಯಲಿ ಇದು ಏನು ಅದ್ರ ಬಗ್ಗೆ ಸ್ವಲ್ಪ? ಖಂಡಿತ. ಇದೊಂದು ಟಾಪಿಕ್ ನಾ ಆಕ್ಚುಲಿ ವೆರಿ ಥ್ಯಾಂಕ್ಫುಲ್ ಸರ್. ನಿಮ್ ನೇಮ್ ಏನು? ನನ್ನ ಮಾತಾಡಬೇಕಿತ್ತು, ನಾನು ಫಾರ್ಗೆಟ್ ಆಕ್ಚುಲಿ. ಸ್ವರ್ಣಾಮೃತ ಪ್ರಾಶನ ಇಸ್ ಬೇಸಿಕಲಿ ಆಯುರ್ವೇದಿಕ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಹಂಗೆ ಅದ್ರ ತುಂಬಾ ಉಪಯೋಗಗಳಿದಾವೆ, ಬಟ್ ಹೊರಗಡೆ ಬಹಳ ಅದು ದುರುಪಯೋಗನೂ ಪಡಿಸ್ಕೊಂತ ಇದ್ದಾರೆ. ಸ್ವರ್ಣಾಮೃತ ಅಂದ್ರೆ ಏನಂದ್ರೆ ಅದ್ರ ಹೇಳಿದಲ್ಲ, ಇವಾಗ ಹಿಂಗ ಇಮ್ಯೂನ್ ಬೂಸ್ಟರ್ಸ್ ಲೈಕ್ ಪ್ರತಿಯೊಂದು ರೋಗಗಳಿಗೂ ನಾವು ವ್ಯಾಕ್ಸಿನ್ಸ್ ಏನ್ ಹಾಕ್ಸ್ಕೊಂತೀವಲ್ಲ, ಆಯುರ್ವೇದ ಅಲ್ಲಿ ಎಲ್ಲಾ ರೋಗಗಳಿಗೂ ಸ್ವರ್ಣಾಮೃತ ಅನ್ನೋದು ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ ಅದು ಕಾನ್ಸೆಪ್ಟ್ ವೈಸ್ ಇದೆ. ಸ್ವಸ್ಥ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಬೈ ಮಕ್ಕಳಲ್ಲಿ ಏನಂದ್ರೆ ಇವಾಗಿನ ಪ್ರಾಕ್ಟೀಸ್ ಅಲ್ಲಿ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತೆ ಅವಾಗ ಸೊ ಮಕ್ಕಳಿಗೆ ಏಜ್ ತಕ್ಕಂಗೆ
ಇಷ್ಟು ಡೋಸ್ಗಳನ್ನ ನಾವು ಕೊಡ್ಬೇಕು ಅಂತಂದೇಳಿ ಸೊ ಸ್ವರ್ಣಾಮೃತ ಪ್ರಾಶನ ಅನ್ನೋದನ್ನ ನಾವು ಕೊಡ್ತೀವಿ. ಅದು ಪ್ರಿಪೇರ್ಡ್ ವಿತ್ ಘೀ, ಮೆಡಿಕೇಟೆಡ್ ಘೀ, ಒಂದು ಮೇದ್ಯ ಬುದ್ಧಿ ಬೆಳವಣಿಗೆ ಆಗುವಂತ ಒಂದು ಔಷಧದ ಮೂಲಕ ತುಪ್ಪ ಮತ್ತು ಜೇನುತುಪ್ಪ ಮತ್ತು ಸ್ವರ್ಣ ಭಸ್ಮ, ಗೋಲ್ಡನ್ನ ಭಸ್ಮ ಫಾರ್ಮ್ ಒಳಗಡೆ ಮಾಡಿ ಅದರಲ್ಲಿ ಮಾಡಿರ್ತಾರೆ. ಬಿಕಾಸ್ ಸ್ವರ್ಣ ಇಸ್ ಬೆಸ್ಟ್ ರಸಾಯನ, ಬೆಸ್ಟ್ ಇಮ್ಯೂನ್ ಬೂಸ್ಟರ್ ಅಂತ ಕರಿತೀವಿ ನಾವು. ಗೋಲ್ಡನ್ನ ಬೆಸ್ಟ್ ರಸಾಯನ ಅಂತ ಕರಿತೀವಿ. ಸೊ ಅದನ್ನ ನಾವು ಕೊಡುವಂತದ್ ಪದ್ಧತಿನ ಸ್ವರ್ಣಾಮೃತ ಪ್ರಾಶನ. ಅದರಲ್ಲಿ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್ ಆಚಾರ್ಯಸ್ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಯೂಶಲಿ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ 3 ತಿಂಗಳ ಆದ್ಮೇಲೆ 6 ತಿಂಗಳ ಮಟ್ಟ ಡೈಲಿ ಕೊಡ್ಬೇಕು. ಬೆಸ್ಟ್ ಆಗಿ ಯೂಸ್ ಆಗ್ಬೇಕು ಅಂತಂದ್ರೆ, ಜಾಸ್ತಿ ಮ್ಯಾಕ್ಸಿಮಮ್ ಉಪಯೋಗ ಅದರಿಂದ ಸಿಗ್ಬೇಕು ಅಂದ್ರೆ ಹುಟ್ಟಿದ ಮಕ್ಕಳ 3 ತಿಂಗಳ ಆದ್ಮೇಲೆ 6 ತಿಂಗಳವರೆಗೂ ಡೈಲಿ ಲೈಕ್ ಹನಿ ಡೋಸಸ್ ಇಷ್ಟು ದಿನಕ್ಕೆ ಹಿಂಗೆ ಕೊಡ್ಬೇಕು ಅಂತ ಇರುತ್ತೆ. ಅದು ಡೋಸ್ ತಕ್ಕಂಗೆ ಹೆಚ್ಚಾಗುತ್ತೆ. ಯಾರು ಪ್ರಿಪೇರ್ ಮಾಡಿರ್ತಾರ ಅದನ್ನ ತಕ್ಕಂಗೆ ಕೊಡ್ಬೇಕು. ಅವಾಗ ಆಗಲ್ಲ ಅಂತಂದ್ರೆ ಪುಷ್ಯ ನಕ್ಷತ್ರ ದಿನ ನಾವು ಕೊಟ್ಕೊಂತ ಹೋಗ್ಬೋದು. ಮಂತ್ಲಿ ಪುಷ್ಯ ನಕ್ಷತ್ರದಿಂದ ಕೊಡ್ಬೋದು. ಸೊ ಅದು ಹೇಳಿದೆ ನಾನು, ಅದು ಹೇಗೆ ಯೂಸ್ ಆಗುತ್ತೆ ಸರ್. ಇಟ್ಸ್ ಅ ಬೆಸ್ಟ್ ಮೇಧ್ಯ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರೈನ್ ನಾವು ಡೆವಲಪ್ಮೆಂಟ್, ಮಕ್ಕಳಲ್ಲಿ ಬುದ್ಧಿ ಬೆಳವಣಿಗೆ ಆಗ್ಲಿಕ್ಕೆ ಮೇಧ್ಯ ಲೈಕ್ ಅವರು ಬುದ್ಧಿ ಸತ್ವಗಳ ಬೆಳವಣಿಗೆ ಆಗ್ಲಿಕ್ಕೆ ನಾವು ಕೊಡ್ತೀವಂತೆ. ಹಾಗೆ ಓವರ್ ಆಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಂದೇಳಿ ಕರಿತೀವಿ. ಅದು ತುಂಬಾ ಉಪಯೋಗಕರ. ಬಟ್ ಅದು ಸಿಸ್ಟಮ್ಯಾಟಿಕ್ ಆಗಿ ಕೊಡ್ಬೇಕು. ಬಟ್ ಹೊರಗಡೆ ನಾನ್ ಮೆಡಿಕಲ್ ಪರ್ಸನ್ಸ್, ಡಾಕ್ಟರ್ಸ್ ಆಗಿರ್ಲಾರ್ದ ಇರೋದು ಅದನ್ನ ಬಹಳ ದುರುಪಯೋಗ ಪಡಿಸ್ಕೊಂತ ಕೂಡ ಇದಾರ. ಅದನ್ನ ಅವಾಯ್ಡ್ ಮಾಡ್ಬೇಕು ಸರ್ ಆಕ್ಚುಲಿ. ಓಕೆ ಸರ್. ಬಟ್ ಏನಂತಂದ್ರೆ ಏನಾಗುತ್ತೆ, ಎಷ್ಟೋ ಸರ್ತೆ ಯಾವ ರೂಪದಲ್ಲಿ ಇದನ್ನ ಬಿಲೀವ್ ಮಾಡ್ಬೇಕು, ಏನಾದ್ರು ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಏನಾದ್ರು ಇದಾವ? ಸೊ ಯಾಕಂದ್ರೆ ಇದನ್ನ ಲಾಂಗ್ ಟರ್ಮ್ ಅಲ್ಲಿ ರಿಯಲಿ, ಯಾಕಂದ್ರೆ ಎಲ್ಲಾ ಮಕ್ಕಳು ಬುದ್ಧಿ ಬೆಳವಣಿಗೆ ಅದು ಯಥಾರ್ಥ ಆಗತ್ತೆ. ಬಟ್ ಇವ್ರು ತಗೊಂಡಿದ್ದು ಒಂದು ಕಂಟ್ರೋಲ್ ಅಂಡ್ ಸ್ಟಡಿ ಗ್ರೂಪ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರಾಗ ಅದು ಆ ತರದ ರಿಸಲ್ಟ್ ಇದ್ದಿದ್ದೇನೋ. Yes sir, definitely we have a studies sir. We have a studies. CCRA and DRDO research centers ಒಳಗಡೆ. So we have a studies regarding Swarnamrita before and after in a ಸ್ವಸ್ಥ normal persons ಆಗಿರ್ಬೋದು, like in a cases of CP cerebral palsy ಒಳಗಡೆ ಆಗಿರ್ಬೋದು, intellectual disability cases ಒಳಗಡೆ ಆಗಿರ್ಬೋದು. We have a different studies also. Like I think we have studies like before 6 month ಆದ್ಮೇಲೆ 6 month ಬಿಫೋರ್ 6 ಮಂತ್, ಆಫ್ಟರ್ 6 ಮಂತ್ ಅವ್ರದ್ದು ಬೆಳವಣಿಗೆ ಹೇಗಿದೆ ಅನ್ನೋದ್ರ ಮಟ್ಟಿಗೆ ಆಗಿರ್ಬೋದು. ಲೈಕ್ ನಾರ್ಮಲ್ ಪರ್ಸನ್ ಒಳಗಡೆ ಇಟ್ಸ್ ವೆರಿ ಡಿಫಿಕಲ್ಟ್ ಎಕ್ಸಾಕ್ಟ್ಲಿ ಟು ಅಸೆಸ್ ಇಟ್. ಬಟ್ ಇನ್ CP ಕೇಸಸ್, ಸೆರೆಬ್ರಲ್ ಪಾಲ್ಸಿ ಒಳಗಡೆ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಕೇಸಸ್ ಒಳಗಡೆ ಆಗಿರ್ಬೋದು, ಆ ಮಕ್ಕಳಲ್ಲಿ ನಾವು ಡಿಫ್ರೆಂಟ್ ಆಗಿ ರಿಸರ್ಚ್ ಸ್ಟಡೀಸ್ ಇದಾವಂತೆ. ಸೊ ಅದರಲ್ಲಿ ತುಂಬಾ ಉಪಯೋಗಕರಂತ ಅಂಶಗಳನ್ನು ಇದು ಅದರಲ್ಲಿ ಕೂಡ. ಲೈಕ್ ಆ ಮಕ್ಕಳಲ್ಲಿ ನಾನು ಹೇಳಿದಲ್ಲ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ CP ಕೇಸಸ್ ಒಳಗಡೆ ಪುಷ್ಯ ನಕ್ಷತ್ರ ಹಾಕುದಕ್ಕಿನ ಸೊ ಲೈಕ್ ಡೈಲಿ ಸ್ವರ್ಣಾಮೃತ ಪ್ರಾಶನ ಅಂತ ಕರಿತೀವಿ. ಒಂದು ಸಾಸಿವೆ ಕಾಳಷ್ಟು ಡೋಸ್ ಇಂದ ಸ್ಟಾರ್ಟ್ ಮಾಡಿ, ಸೊ ಎವ್ರಿ ಮಂತ್ ನಾವು 1 ಸಾಸಿವೆ ಕಾಳಷ್ಟು ಡೋಸ್ 1 ಮಂತ್, ನೆಕ್ಸ್ಟ್ ಮಂತ್ 2 ಸಾಸಿವೆ ಕಾಳಷ್ಟು ಡೋಸಸ್ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀವಿ ಅವರ ಬಾಡಿ ಕಾನ್ಸ್ಟಿಟ್ಯೂಷನ್ ತಕ್ಕಂಗೆ. ಸೊ ಆ ಸ್ಟಡೀಸ್ ಏನಿದೆ ಅಲ್ಲ, ವಿ ಹ್ಯಾವ್ ಅ ಸ್ಟಡೀಸ್ ಲೈಕ್ ರಿಸರ್ಚ್, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಅಂತ ಕರಿತೀವಿ. ಆ ರಿಸರ್ಚ್ ಬೇಸ್ಡ್ ಸ್ಟಡೀಸ್ನು ಆಗಿದಾವು. CCRA ಮೇನ್ಲಿ ಆಯುರ್ವೇದ, CCRA ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆಗಿರ್ಬೋದು, ಅಲ್ಲೆಲ್ಲ ತುಂಬಾ ಸ್ಟಡೀಸ್ ಆಗಿದಾವೆ. ಅದ್ರ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಅದು ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ರಿಯಲಿ ಹಾ ಸರ್ ಹೇಳಿ ಸರ್. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಆ ಒಂದು ಇದ್ರೊಳಗಡೆ ಯೂಶುವಲಿ ದಟ್ ನ್ಯೂರಲಾಜಿಕಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಈವನ್ CP ಚೈಲ್ಡ್ ಅಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಕಾಣ್ಲಿಕ್ಕಿಲ್ಲ. ಬಟ್ ಆಟಿಸಮ್ ಅಲ್ಲಿ ನಾವು ಇದನ್ನ ಪ್ರಯೋಗ ಮಾಡುವುದೇನೋ ಅಂತ, ಯಾಕಂದ್ರೆ ಅದರದ್ದು ಸ್ಟಡೀಸ್ ನಿಮ್ಮಲ್ಲಿ ಏನಾದ್ರು ಪಾಸಿಬಲ್? ಸಾಕಷ್ಟು ಕೇಸಸ್ ನಮ್ಮಲ್ಲಿ ಇದೆ. ಸೊ ಆ ಕಾರಣಕ್ಕೆ ಡೆಫಿನೆಟ್ಲಿ ಆಟಿಸಮ್ ಅಂತ ನೀವೇನ್ ಕಾನ್ಸೆಪ್ಟ್ ತೆಗೆದ್ರಲ್ಲ, ಇಟ್ಸ್ ಅಗೇನ್ ಡಿಫರೆಂಟ್ ಸರ್. ಅಗೇನ್ ಆಟಿಸಮ್ ನಾವು ಅಂಡರ್ಲೈನ್ ಪ್ಯಾಥಾಲಜಿನ ನೋಡ್ಬೇಕಾಗುತ್ತೆ. ಆಟಿಸಮ್ ಇಸ್ ನಾವು ಪೇಷಂಟ್ ಮಕ್ಕಳಲ್ಲಿ ನೋಡುವಂತ ಆರೋಗ್ಯ ಸಮಸ್ಯೆ ಒಂದು ಹೆಸರದು. ಬಟ್ ಅಂಡರ್ಲೈನ್ ಕಾಸ್ಗೆ ಹೋಗ್ಬೇಕಾಗುತ್ತೆ. ಸೊ ಆಟಿಸಮ್ ಒಳಗಡೆ ಬಂದಾಗ ಸೊ ಅದು ಆಕ್ಚುಲಿ ಇವಾಗಿನ ಮಕ್ಕಳಲ್ಲಿ ಬಹಳ ತೊಂದರೆಗಳ, ಹೈಪರ್ ಆಕ್ಟಿವಿಟಿ, ATPD, ಆಟಿಸಮ್, ಸೊ ಅವ್ರ ಬೆಳವಣಿಗೆಗೆ ಡೆಫಿನೆಟ್ಲಿ ಒಂದಿಷ್ಟು ತೊಂದರೆ ಆಗಿ ಕಾಣ್ತಾ ಇದೆ. ಅದರಲ್ಲಿ ಸ್ವರ್ಣಾಮೃತ ಜೋಡಿ ಸೊ ಡೆಫಿನೆಟ್ಲಿ ಮೇಧ್ಯ ರಸಾಯನ ಅಂತ ಕರಿತೀವಿ. ಸೊ ಲೈಕ್ ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ ಸರ್. ನಾಟ್ ಓನ್ಲಿ ಸ್ವರ್ಣಾಮೃತ ಒಂದರಿಂದ ವಿ ಕಾಂಟ್ ಗೆಟ್ ಅ ಚೇಂಜಸ್ ಡೆಫಿನೆಟ್ಲಿ. ಸೊ ಆಟಿಸಮ್ ಅನ್ನೋದು ಒಂದು ಬಿಗ್ ಪ್ರಾಬ್ಲಮ್. ಇಟ್ಸ್ ನಾಟ್ ಲೈಕ್ ಸಿಂಪಲ್
ಅದರಲ್ಲಿ ನಾವು ಸ್ವರ್ಣಾಮೃತ ಜೋಡಿನ ಅಂದ್ರೆ ಲೈಕ್ ಬೆಳವಣಿಗೆ ಮಾಡೋದ್ರ ಮೂಲಕನೇ ಆಟಿಸಮ್ ಕಂಟ್ರೋಲ್ ಮಾಡುವಂತ ಮೆಡಿಸಿನ್ಸ್ ಮೂಲಕನೇ ಹೋಗ್ಬೇಕಾಗುತ್ತೆ. ಸಿಂಪಲ್ ಸ್ವರ್ಣಾಮೃತ ಇಂದನೇ ಎಲ್ಲ ಆಗ್ಬಿಡುತ್ತೆ, ಇಟ್ಸ್ ನಾಟ್. ಇಟ್ಸ್ ನಾ ಹೇಳಿದ್ನಲ್ಲ, ಇಮ್ಯೂನ್ ಬೂಸ್ಟರ್ ಟೈಪ್, ಇಮ್ಯೂನ್ ಬೂಸ್ಟರ್, ಇಮ್ಯುನೈಸೇಷನ್. ಇವಾಗ ನಾವು ಇಮ್ಯುನೈಸೇಷನ್ ಹಾಕ್ಸಿರ್ತೀವಿ ಮುಂಚೆ, ಲೈಕ್ ಫಾರ್ ಎಕ್ಸಾಂಪಲ್ ಕೋವಿಡ್. ಸೊ ವ್ಯಾಕ್ಸಿನ್ ಕೊಡ್ಸಿರ್ತೀವಿ, ಮುಂಚೆ ಕೊರೋನಾ ಬರಂಗಿಲ್ಲ. ನೋ, ಕೊರೋನಾ ಬರಬಹುದು, ಬಟ್ ಅದರ ಎಫೆಕ್ಟ್ ಕಡಿಮೆ ಇರುತ್ತೆ. ಸ್ವರ್ಣಾಮೃತ ಇಸ್ ಸೇಮ್, ಇಟ್ಸ್ ಲೈಕ್ ಇಮ್ಯುನೈಸೇಷನ್. ಸೊ ಅದು ನಾವು ಮುಂದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಬಟ್ ಆ ರೋಗಗಳನ್ನ ಕ್ಯೂರ್ ಮಾಡಲ್ಲ ಅದು. ಓಕೆ ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್ ನಮಸ್ಕಾರ. ಈಗ ಅದೇ ತರ ನಾನು ಹ್ಯಾಂಡ್ ರೈಸ್ ಮಾಡಿದ್ದು ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ಕೇಳ್ಬೇಕು ಅಂತ, ಆದ್ರೆ ಅಷ್ಟರಲ್ಲಿ ಸರ್ ಅದ್ರ ಬಗ್ಗೆ ವಿಷಯ ಹೇಳಿದ್ರು, ಹಾಗಾಗಿ ಆ ಟಾಪಿಕ್ ಕವರ್ ಆಯ್ತು. ಆ ಸ್ವರ್ಣಬಿಂದು ಪ್ರಾಶನದಲ್ಲಿ ನಿತ್ಯ ಪ್ರಾಶನ ಒಂದು, ಮತ್ತೆ ಮಂತ್ಲಿ ಪುಷ್ಯ ನಕ್ಷತ್ರದ ದಿವಸ ಮಾತ್ರ ಪ್ರಾಶನವನ್ನ ಕೊಡುವಂತದ್ದು ಒಂದು. ಆಮೇಲೆ ಮಧ್ಯ ಮಾತಾಡ್ತಾ ಇದು ಎಷ್ಟು ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ ಅಂತ ಒಂದು ಮಾತು ಬಂತು. ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಈಗ 10 ವರ್ಷಗಳಿಂದ ನಾವು ನಿರಂತರವಾಗಿ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನವನ್ನ ಬರೀ ನಮ್ಮ ಕುಟುಂಬ ಅಂತ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಎಲ್ಲಾ ಕಡೆಗೂ ಅದು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಚಳ್ಳಕೆರೆನಲ್ಲಿ ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ಅಂತ ಸರ್, ಮೆಡಿಕಲ್ ಹಾಸ್ಪಿಟಲ್, ಅಲ್ಲಿ ಇದರಿಂದ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ವೆರಿ ನೈಸ್. ಡಾಕ್ಟರ್ ಬಸವರಾಜಪ್ಪ ಅವರು ಪ್ರಿನ್ಸಿಪಾಲ್. ಅಲ್ಲೇನೆ ಸ್ವರ್ಣಬಿಂದು ಇದನ್ನ ಮಾಡ್ತಾರೆ. ಹಾಗಾಗಿ ಅದು ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಇಟ್ಕೊಂಡು ಅದನ್ನ ಒಂದು ಸರ್ವಿಸ್ ತರ ಇರ್ಲಿ ಅಂತ ಹೇಳಿ, ನಾನು ಈಗ 16 years ಇಂದ ಅಲ್ಲಿಗೆ ನಾನು ಅಲ್ಲಿ ಪ್ರಯೋಜನ ಪಡ್ಕೊಂಡಿದ್ದೀನಿ. ಹಾಗಾಗಿ ಅದನ್ನ ನಿರಂತರವಾಗಿ ಎಲ್ಲ ಕಡೆಗೂ ಸಿಗ್ಬೇಕು ಅಂತ ಹೇಳಿ ಇಲ್ಲಿ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಪ್ರತಿ ತಿಂಗಳು ಸ್ವರ್ಣಬಿಂದು ಪ್ರಾಶನದ್ದು ಒಂದು ಕ್ಯಾಂಪ್ ಮತ್ತೆ ಉಚಿತ ಚಿಕಿತ್ಸಾ ಶಿಬಿರವನ್ನ ಮಾಡ್ತಾ ಇದೀವಿ ಸರ್. ಅದರಿಂದ ಬಹಳ ಮಕ್ಕಳಿಗೆ ಬರ್ತಿದೆ, ಬಹಳ ಮಕ್ಕಳಿಗೆ ಅದು ತಲುಪ್ತಾ ಇದೆ. ಅದ್ರದ್ದು ವರ್ದಿನೆಸ್ ತಿಳಿಸೋದಕ್ಕೂ ಕೂಡ ನಾವು ಅರಿವು ಮೂಡಿಸೋದು ಅಂತ ಹೇಳಿ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಆದ್ರೂ ಸಹ ಅದ್ರಲ್ಲಿ ನಮ್ಗೆ ಒಂದು 60% ಅಷ್ಟು ಮಕ್ಕಳಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು 40% ಹೇಗೆ ಅಂತ ಹೇಳಿದ್ರೆ, ಈಗ ಆಲೋಪತಿಕ್ ಇದು ಎಲ್ಲ ಇದಿರ್ಬೇಕಾದ್ರೆ ಇದ್ರದ್ದು ಏತಕ್ಕೆ ಬೇಕು, ಅದ್ರದ್ದೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಸರ್. ಆದ್ರೆ ನಮ್ಗೆ ರಿಸಲ್ಟ್ ಸಿಕ್ಕಿರೋದು ಹೇಗಿದೆ ಅಂತ ಹೇಳಿದ್ರೆ ನಿಜಕ್ಕೂನು, ಯಾಕಂದ್ರೆ ಹುಟ್ಟಿದ ಮಗುವಿಂದನೂ ಕೊಡ್ಬೋದು ಅಂತ ಹೇಳಿ ನಾವು ಮಾಡಿರೋದಂಥದ್ದು, ಮತ್ತೆ ಸ್ಕೂಲ್ ಮಕ್ಕಳಿಗೆ ಇದ್ ಮಾಡ್ತಿರ್ತಕ್ಕಂಥದ್ದು, ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಆ ಮಕ್ಕಳಿಗೆ ಇಮ್ಯುನೈಸೇಷನ್ ಇದು ಚೆನ್ನಾಗಿ ಡೆವಲಪ್ ಆಗಿದೆ. ಮತ್ತೆ ಅವರು ಮೆಂಟಲ್ ಎಬಿಲಿಟಿ ಸ್ಟೇಟಸ್ ಅಷ್ಟೇನೆ, ಅವರು ಕ್ಲಾಸ್ ಟೀಚರ್ಸ್ ಹತ್ರ ನಾವು ಮಾತಾಡ್ತಾ ಇದ್ ಮಾಡಿದಾಗ ಅದು ಕೂಡ ಚೆನ್ನಾಗ್ ಆಗಿದೆ ಅಂತ ಗೊತ್ತಾಗುತ್ತೆ ಸರ್. ಬಟ್ ಒಂದು ಇದು ಏನು ಅಂತ ಸರ್, ನಮ್ಗೆ ಒಂದೇ ಒಂದು ಇದನ್ನ ನಾನು ನಿಮ್ನ ಕೇಳ್ಕೊಳ್ತಿರೋದು ಹೆಂಗೆ ಅಂತ ಹೇಳಿದ್ರೆ, ಈಗ ನಮ್ಗೇನು ಇಲ್ಲಿ ಒಂದು ಜಿನೈನ್ ಸೆಂಟರ್ ಇದೆ, ವಿ ಆರ್ ಗೆಟಿಂಗ್ ದ ಮೆಡಿಸಿನ್ ಫ್ರಮ್ ದೇರ್, ನಾವು ಇದ್ ಮಾಡ್ತಿದೀವಿ ಸರಿ. ಆದ್ರೆ ಬೆಂಗಳೂರಂತ ಕೆಲವು ಪ್ರದೇಶಗಳಲ್ಲಿ ನೀವು ಹೇಳ್ದಾಗೆ ಕಮರ್ಷಿಯಲ್ ಮಾಡ್ಕೊಂಡು ಅವರು ನಿಜವಾಗ್ಲೂ ಏನು ಸ್ವರ್ಣಬಿಂದು ಅಂತ ಕೊಡ್ತಾರೋ ಅಥವಾ ಬೇರೆ ಏನಾದ್ರು ಇದ್ ಮಾಡ್ತಾರೋ ಅದು ಗೊತ್ತಾಗ್ತಿಲ್ಲ. ಅದನ್ನ ಹಿಂಗೆ ಜಿರೇನಿಟಿ ಟೆಸ್ಟ್ ಹೆಂಗ್ ಮಾಡೋದು, ಯಾವ ತರ ಗೊತ್ತಾಗ್ಬೇಕು ಸರ್ ಅದು? ಎಕ್ಸಾಕ್ಟ್ಲಿ ಮ್ಯಾಮ್, ಅದು ನೀವೇನ್ ಹೇಳಿದ್ರಲ್ಲ ಇವಾಗ ಸ್ವರ್ಣಾಮೃತ ಪ್ರಾಶನ ಅನ್ನೋದು ಇಟ್ಸ್ ನಾಟ್ ಲೈಕ್ ಒಂದು ಕಂಪನಿಯಿಂದಾನೇ ಬರುತ್ತೆ, ಸಿಸ್ಟಮೈಸ್ಡ್ ಇರುತ್ತೆ ಅಂತಂದಲ್ಲ. ಸೊ ಯೂಶುವಲಿ ನಮ್ಮಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ ನಾವೇ ಪ್ರಿಪೇರ್ ಮಾಡ್ತೀವಿ. ಸೊ ಡ್ರಗ್ಸ್ ತರಿಸಿ, ಮೆಡಿಸಿನಲ್ ಡ್ರಗ್ಸ್ ತರಿಸಿ, ಸ್ವರ್ಣ ಭಸ್ಮ ಅನ್ನೋ ಕಂಪನಿ ಮೂಲಕ ತರಿಸ್ಕೊಂಡು, ಸೊ ವಿ ಪ್ರಿಪೇರ್ ಹಿಯರ್ ಓನ್ಲಿ ಸ್ವರ್ಣಾಮೃತ. ಸೊ ಡಿಪೆಂಡ್ಸ್. ಪ್ರತಿಯೊಬ್ಬ ಡಾಕ್ಟರ್ಸ್ ಸೊ ಡ್ರಗ್ಸ್ ಲೈಕ್ ನಮ್ಮಲ್ಲಿ ಮೇಧ್ಯ ಡ್ರಗ್ಸ್ ಅಂತ ಕರಿತೀವಿ. ಮೇಧ್ಯ ಅಂದ್ರೆ ಸೊ ಮಕ್ಕಳಲ್ಲಿ ಇಮ್ಯೂನ್ ಬೂಸ್ಟರ್ಸ್ ಆಗಿರ್ಬೋದು, ಲೈಕ್ ಬುದ್ಧಿ ಬೆಳವಣಿಗೆ ಆಗುವಂತ ಒಂದಿಷ್ಟು ಮೆಡಿಸಿನ್ಸ್ ಇರ್ತಾವೆ. ಸೊ ಅವ್ರನ್ನ ಯಾರು ಚೂಸ್ ಮಾಡ್ತಾರೆ, ಯಾವ ಡ್ರಗ್ಸ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಹೀಗಾಗಿ ಅಗೇನ್ ನೀವೇನ್ ಹೇಳಿದ್ರಲ್ಲ, ಏಜ್ ತಕ್ಕಂಗೆ ಡೋಸು ಜಾಸ್ತಿ ಆಗುತ್ತೆ ಮೇಡಮ್ ಅದು. ಸೊ ಇವಾಗ ಫಾರ್ ಎಕ್ಸಾಂಪಲ್ 3 months ಮರ್ಸಲ್ಲಿ 2 drops, ಸೊ 1 year to 1.5 years ಒಳಗಡೆ 4 drops, 6 drops, 8 drops ಜಾಸ್ತಿ ಹಾಕೊಂತ ಹೋಗ್ಬೇಕು. ಬಟ್ ಕಮಿಂಗ್ ಟು ಕಮರ್ಷಿಯಲ್ ಆಗಿರೋದ್ರಿಂದ ಅವ್ರು ದೇ ವಿಲ್ ಗೋ ಬಟ್ ಲೈಕ್ 2 drops, 1 drops ಈ ತರ ಹಾಕ್ತಾ ಇದಾರೆ. ನಾನ್ ಮೆಡಿಕಲ್ ಆಗಿರೋದು. ನಮ್ಮಲ್ಲಿ ನಾವು ಕಾರ್ಡ್ ಇಶ್ಯೂ ಮಾಡಿ ಆಯಾ ಕ್ಲಾಸ್ ಮತ್ತೆ ಏಜ್ ಗ್ರೂಪ್ ಗೆ ಸರಿಯಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಸರ್. ಎಸ್ ಡೆಫಿನೆಟ್ಲಿ ಆ ತರ ಇದ್ದಾಗ ಮಾತ್ರ ನಾವು ರಿಸಲ್ಟ್ ಕೊಡ್ಬೋದು. ನಾನು ಮುಂಚೆನೆ ಹೇಳಿದೆ, ಸ್ವರ್ಣಾಮೃತ ಇಸ್ ನಾಟ್ ಲೈಕ್ ಅ ಮೆಡಿಸಿನ್ ಅಲ್ಲ ಅದು. ಅದು ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ ಯಾವುದೇ ಆರೋಗ್ಯ ಇರೋ ಸಮಸ್ಯೆಗಳು ಕಡಿಮೆ ಆಗ್ಬಿಡ್ತಾವ ಇಲ್ಲ, ಬಟ್ ಆ ರೋಗನ ನಾವು ತಡೆಗಟ್ಟಲಿಕ್ಕೆ, ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ನಮ್ಮ ಬಾಡಿನ ರೆಡಿ ಮಾಡ್ತೀವಿ. ದಟ್ ಸಿಂಪಲ್ ಇಸ್ ಸ್ವರ್ಣಾಮೃತ ಮೇಡಮ್. ಥ್ಯಾಂಕ್ ಯು ಸೊ ಮಚ್.
ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಸರ್. ಹಾಂ ಸರ್. ಎಸ್ ಸರ್, ಎಸ್ ಸರ್. ಹಾಂ ಸರ್. ಹಾಂ ಸರ್, ಶ್ಯೂರ್ ಸರ್. Okay, sir. We call it as we have another instrument like sir ಹೇಳಿದ್ರು ಕಿರಿಯನ್ ಫೋಟೋಗ್ರಫಿ ಮೂಲಕ ಆ ಮೆಥಡಾಲಜಿ ಮೂಲಕ ಸೊ ಒಂದು ಬಯೋವೆಲ್ ಅಂತಂದೇಳಿ ಮಾಡ್ತೀವಿ. ಬಯೋವೆಲ್ ಅಂತಂದೇಳಿ ಇಟ್ಸ್ ಎಕ್ಸಾಕ್ಟ್ಲಿ ನಾಟ್ ಆಯುರ್ವೇದಿಕ್, ಇಟ್ಸ್ ಬಟ್ ಅನದರ್ ಆಕ್ಯುಪಂಕ್ಚರ್. ಆ ಮೂಲಕ ನಾವು ಅದನ್ನ ಅಸೆಸ್ ಮಾಡ್ತೀವಿ. ಸೊ ಕಿಲಿಯನ್ ಫೋಟೋಗ್ರಫಿ ಮೂಲಕ ನಮ್ಮ ಬಾಡಿ ಸ್ಟ್ರೆಸ್ ಲೆವೆಲ್, ನಮ್ಮ ಬಾಡಿಯಲ್ಲಿ ಯಾವ್ಯಾವ ಆರ್ಗನ್ಸ್ ಎನರ್ಜಿ ಲೆವೆಲ್ಸ್ ಯಾವ ವರ್ಕ್ ಆಗ್ತಾ ಇದಾವೋ, ಸೊ ನಮ್ಮ ಷಟ್ಚಕ್ರಾಸ್ ಕರೆಕ್ಟ್ ಇದ್ರೊಳಗಡೆನೆ ವರ್ಕಿಂಗ್ ಇದಾವ ಅಥವಾ ಡಿವಿಯೇಟ್ ಆಗಿದಾವ, ಡಿವಿಯೇಟೆಡ್ ಟು ಇಂಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಆಗಿರ್ಬೋದು. ಲೈಕ್ ನಮ್ಮ ಬಾಡಿ ಆರ್ಗನ್ಸ್ ಸ್ಟ್ರೆಂತ್ ಲೆವೆಲ್ ಹೇಗಿದೆ, ಲೈಕ್ ಫಂಕ್ಷನಲ್ ಸ್ಟ್ರೆಂತ್, ಇಟ್ ಇಸ್ ನಾಟ್ ಅ ಫಿಸಿಕಲ್ ಫಂಕ್ಷನಲ್ ಸ್ಟ್ರೆಂತ್ ಹೇಗಿದೆ, ಸ್ಟ್ರೆಸ್ ಲೆವೆಲ್ ಹೇಗಿದೆ, ಹಂಗೆ ಅದನ್ನೆಲ್ಲ ಅಸೆಸ್ ಮಾಡ್ಲಿಕ್ಕೆ ನಾವು ಬಯೋವೆಲ್ ಅಂತಂದು ಯೂಸ್ ಮಾಡ್ತೀವಿ. ಇಟ್ಸ್ ಮೇನ್ಲಿ ಬೇಸ್ಡ್ ಆನ್ ಕಿಲಿಯನ್ ಫೋಟೋಗ್ರಫಿ ಮೆಥಡ್. ಸೊ ಅದ್ರ ಮೂಲ ಅದು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಲೈಕ್ ಮೆನಿ ಅದರ್, ಲೈಕ್ ಹೇಳಿದ್ನಲ್ಲ, ಸ್ಟ್ರೆಸ್ ಲೆವೆಲ್ ಅಸೆಸ್ ಮಾಡುತ್ತೆ, ಷಟ್ಚಕ್ರಾಸ್ ಹೇಗ್ ವರ್ಕ್ ಮಾಡ್ತಾ ಇದಾವೋ ತಕ್ಕಂಗೆ ಚೇಂಜಸ್ ಹೆಂಗ್ ಮಾಡ್ಕೋಬಹುದು, ಲೈಕ್ ನಮ್ ಬಾಡಿ ಆರ್ಗನ್ಸ್ ಯಾವ ಮಟ್ಟಿಗೆ ಫಂಕ್ಷನಲ್ ಇದಾವೋ, ಫಂಕ್ಷನಲ್ ಇದಾವೋ ಹಂಗೆ. ಲೈಕ್ ಇನ್ನೂ ಒಂದು ಏನು ಅಂತಂದ್ರೆ ಅಕ್ಯುಪಂಕ್ಚರ್ ಪಾಯಿಂಟ್ಸ್, ಬಾಡಿಯಲ್ಲಿ ಅಕ್ಯುಪಂಕ್ಚರ್ ಮಾಡ್ಬೇಕಾದ್ರೆ ನಮ್ದು ಡಾಕ್ಟರ್ಸ್ ಸಜೆಸ್ಟ್ ಮಾಡುತ್ತೆ ಅದು ಯಾವ ಪಾಯಿಂಟ್ಸ್ ಒಳಗಡೆ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತಂದು. ಅದ್ರ ಬಗ್ಗೆ ಅಸೆಸ್ ಮಾಡೋದನ್ನ ಬಯೋವೆಲ್ ಅಂತಂದು ಹೇಳಿ ಮಾಡ್ತೀವಿ ನಾವು. ಇದು ನಾನು ಅವಾಗಲೇ ಹೇಳಿದೆ, ಇಟ್ ಇಸ್ ನಾಟ್ ಬೇಸ್ಡ್ ಆಫ್ ಆಯುರ್ವೇದಿಕ್ ಸಿಸ್ಟಮ್, ಇಟ್ಸ್ ಅನದರ್ ಸಿಸ್ಟಮ್ ಇಂದ ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ. ಸೊ ಅದ್ರ ಮೂಲಕ ನಾವು ಡಾಕ್ಟರ್ ಅಶ್ವಥ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನದರ್ ಸೆಷನ್ ಒಳಗಡೆ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಥ್ಯಾಂಕ್ ಯು ಸರ್. ಹಾ ಸರ್. ಹಾ ಸರ್, ಓಕೆ ಸರ್. ನಮಸ್ಕಾರ ಸರ್, ಒಂದ್ ನಿಮಿಷ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಏನಿಲ್ಲ ಸರ್, ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಅಷ್ಟೇ ನನ್ಗೆ. ಈಗ ಕಾಳು ರಾತ್ರಿ ಹೊತ್ತು ಸಂಜೆ ಹೊತ್ತು ಊಟದಲ್ಲಿ ತಗೋಬಾರ್ದು ಅಂತ ಹೇಳಿದ್ರಿ, ಆದ್ರೆ ನಾವು ನೆನೆಸಿ ಮೊಳಕೆ ಬರಿಸಿ ತಗೊಳ್ತೀವಲ್ಲ, ಅದನ್ನ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಮಕ್ಕಳಿಗೆ ನಾವು ವಯಸ್ಸಾದವರು ತಿನ್ಲಿಕ್ಕೆ ಬರುತ್ತಾ? ಎಸ್, ಡೆಫಿನೆಟ್ಲಿ ಕೊಡ್ಬೋದು. ಬೆಳಗ್ಗೆ ತುಂಬಾ ಒಳ್ಳೇದು, ಬೆಳಗ್ಗೆ ಮಧ್ಯಾಹ್ನ ಕೊಡ್ಬೋದು ಮೇಡಮ್. ಸಾಯಂಕಾಲ ತಿನ್ಲೇಬೇಕಿತ್ತು ಅಂದ್ರೆ ಕುದಿಸಿ ತಿನ್ಬೇಕು. ಕುದಿಸಿದಾಗ ಏನಾಗುತ್ತೆ, ಅದರದ್ದು ವಾತ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಒಳ್ಳೇದದು ಕುದಿಸಿ ತಿನ್ಬೋದು ಸಾಯಂಕಾಲ. ಬೆಳಗ್ಗೆ ಸಾಯಂಕಾಲ ನೆನೆ ಹಾಕಿ ಮೊಳಕೆ ಹೊಡಿಸಿ ಕೊಡ್ಬೋದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಓಕೆ. ನಮಸ್ತೆ ಅಶ್ವಥ್. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನನಗೆ ಒಂದು ಆಯುರ್ವೇದದ ಬಗ್ಗೆ ಬಹಳ ಈ ಅಲೋಪತಿ ಡಾಕ್ಟರ್ಗಳದ್ದು ಒಂದು ಕಂಪ್ಲೇಂಟ್ ಏನು ಅಂದ್ರೆ, ಅವರು ಔಷಧಿಗಳಲ್ಲಿ ಮೆಟಲ್ಸ್ ಯೂಸ್ ಮಾಡ್ತಾರೆ, ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ, ಹಾಗಾಗಿ ತುಂಬಾ ಕಿಡ್ನಿ ಫೇಲ್ಯೂರ್ ಕೇಸ್ಗಳು ನಮಗೆ ಬರ್ತವೆ ಅಂತ ಬಹಳ ಜನ ಹೇಳ್ತಾರೆ. ಈ ತಮ್ಮಲ್ಲಿ ಆಯುರ್ವೇದದಲ್ಲಿ ಈ ಸ್ವರ್ಣ ಭಸ್ಮ ಅದನ್ನೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಬಟ್ ಆ ಪ್ರೋಸೆಸ್ ಬಗ್ಗೆ ಅವರಿಗೆ ಗೊತ್ತಿಲ್ವಾ, ಅಥವಾ ಇದು ನಿಜವಾ, ಅಥವಾ ಅವರು ಸುಮ್ಮನೆ ಅಪಪ್ರಚಾರ ಮಾಡ್ತಿದಾರಾ, ಏನದು? See, very simple thing, sir. Definitely, it's a very hello. Yes, sir. Hello. ಸರ್. ಸರ್. hello. Okay. See, Ayurveda medicine. ಕೇಳಿಸ್ತಾ ಇದೆ ಸರ್, ತಾವು ಮಾತಾಡಿ ಸರ್. ಸರ್. ಓಕೆ. ಆಯುರ್ವೇದ ಮೆಡಿಸಿನ್ ಅಲ್ಲಿ ಮೆಟಲ್ಸ್ ಯೂಸ್ ಮಾಡ್ತೀವಿ, ಬಟ್ ನಾಟ್ ಆಲ್ ಮೆಡಿಸಿನ್ಸ್. ಎಲ್ಲಾ ಮೆಡಿಸಿನ್ಸ್ ಅಲ್ಲಿ ನಾವು ಮೆಟಲ್ಸ್ ಯೂಸ್ ಮಾಡ್ತೀವಿ ಅಂತ ಇಲ್ಲ. ರಸೌಷಧೀಸ್ ಅಂತ ಕರಿತೀವಿ. ರಸೌಷಧೀಸ್ ಅಂದ್ರೆ ಅದರಲ್ಲಿ ನಾವು ಮೆಟಲ್ಸ್ ಯೂಸ್ ಮಾಡ್ತೀವಿ. ಹರ್ಬಲ್ ಮೆಡಿಸಿನ್ಸ್ ಲೈಕ್ ಕಷಾಯ, ಮೋಸ್ಟ್ ಆಫ್ ದ ಮೆಡಿಸಿನ್ಸ್ 60 to 70% ಮೆಡಿಸಿನ್ಸ್ ಹರ್ಬಲ್ ಮೆಡಿಸಿನ್ಸ್ ಇರ್ತಾವೆ. ಅದರಲ್ಲಿ ಲೈಕ್ ಫ್ರೆಶ್ ಪ್ಲಾಂಟ್ಸ್ ಇಂದ ಎಕ್ಸ್ಟ್ರಾಕ್ಟ್ ಅನ್ನ ಯೂಸ್ ಮಾಡ್ತಿರ್ತಾರೆ.
ಮೆಟಲ್ಸ್ ಯೂಸ್ ಮಾಡ್ತೀವಿ ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ಮೆಟಲ್ಸ್ ನಾವು ಯೂಸ್ ಮಾಡೋದು ಅದನ್ನ ಕಂಪ್ಲೀಟ್ ಆಗಿ ಡಿಟಾಕ್ಸಿಫಿಕೇಶನ್ ಮಾಡ್ತೀವಿ. ನಮ್ ಶೋಧನಾ ಪ್ರೊಸೆಸ್ ಅಂತ ಇರುತ್ತೆ ಸರ್. ಈವನ್ ಗೋಲ್ಡ್ ಅಂತ ಹೇಳಿದ ನಾನು ಡೈರೆಕ್ಟ್ ಗೋಲ್ಡ್ ಯೂಸ್ ಮಾಡಲ್ಲ, ಗೋಲ್ಡ್ ಭಸ್ಮ ಯೂಸ್ ಮಾಡ್ತೀವಿ. ಅದರಲ್ಲಿ 21 ದಿವಸ 61 ದಿವಸ 100 ದಿವಸ ಅದನ್ನ ನಾವು ಭಸ್ಮ ಫಾರ್ಮ್ ಒಳಗಡೆ ಅದನ್ನ ಫಾರ್ಮ್ ಮಾಡ್ತೀವಿ. ಅಂದ್ರೆ ಬೇರೆ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆ ಮೆಟಲ್ಸ್ ನ ಡಿಟಾಕ್ಸಿಫಿಕೇಶನ್ ಮಾಡ್ತೀವಿ, ಅಂದ್ರೆ ಶೋಧನ ಮಾಡ್ತೀವಿ. ಸೊ ಆ ಶೋಧನ ಮಾಡೋದ್ರಿಂದ ಅದರಲ್ಲಿ ವಿಷಕಾರಿ ಅಂಶಗಳಾಗಿರ್ಬೋದು, ಅದರಲ್ಲಿ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಎಲ್ಲ ಹೋಗುತ್ತೆ. ಸೊ ಅವಾಗ ಮಾತ್ರ ಅದು ನಾವು ಮೆಡಿಸಿನ್ಸ್ ಗೆ ಯೂಸ್ ಮಾಡ್ತೀವಿ. ಸೊ ಅದು ಇವಾಗಿಂದ ಅಲ್ಲ, ಹಳೆ ಪದ್ಧತಿಗಳ ಮೂಲಕನೇ ಅದು ಬಂದಿದೆ ಅದು. ಸೊ ಹೀಗಾಗಿ ಅದನ್ನ ನಾವು ಕೊಡೋದು, ನಾವು ಪೇಷಂಟ್ ಡೋಸ್ ಮೇಲೆ ಕೊಡ್ತೀವಿ. ಪ್ರತಿಯೊಂದು ಪೇಷಂಟ್ ನ ವಯಸ್ಸು ಏಜು ತಕ್ಕಂಗೆ ಡೋಸ್ ಫಿಕ್ಸ್ ಮಾಡೋದ್ರಿಂದ ಸೊ ಅದರಿಂದ ಸೀವಿಯರ್ ಸೈಡ್ ಎಫೆಕ್ಟ್ ಆಗುತ್ತೆ ಬರೀ ಸುಳ್ಳು ಸರ್. ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ಯಾರಾಸಿಟಮಾಲ್ ತಗೊಂಡ್ರಿಂದನೂ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅತಿ ಹೆಚ್ಚಿಗೆ ತಗೊಂಡ್ರೆ, ಅತಿ ಓವರ್ ಡೋಸ್ ತಗೊಂಡ್ರೆ. ಸೊ ಹೀಗಾಗಿ ಅಲ್ಲಲ್ಲ ಹೇಳ್ತಾರೆ, ನಾವು ಇನ್ನೊಬ್ಬರನ್ನ ಐ ಆಮ್ ನಾಟ್ ಬ್ಲೇಮಿಂಗ್. ಈವನ್ ಯಾವುದೇ ಆಹಾರ ಆಗಿರ್ಬೋದು, ಅತಿಯಾಗಿ ತಗೊಂಡ್ರೆ ಅದು ವಿಷ ಆಗುತ್ತೆ ಅಂತ ಹೇಳ್ತೇವೆ ನಾವು ಕಾನ್ಸೆಪ್ಟ್ ಅದು. ಯಾವುದನ್ನ ಅತಿಯಾಗಿ ತಗೊಂಡ್ರೆ ವಿಷ ಆಗುತ್ತೆ. ಸೊ ಅದರ ಮೆಡಿಸಿನ್ ಡಾಕ್ಟರ್ಸ್ ಎಷ್ಟು ಕೊಟ್ಟಿರ್ತಾರೆ ತಕ್ಕಂಗೆ ತಗೊಂಡ್ರೆ ಸೈಡ್ ಎಫೆಕ್ಟ್ ಇಲ್ಲ. ಸೊ ಮೆಟಲ್ಸ್ ಇಂದ ಇವೆಲ್ಲ ಆಗುತ್ತೆ ಅನ್ನೋದು ಆಕ್ಚುಲಿ ಮೈ ಕಾನ್ಸೆಪ್ಟ್. ಸೊ ಹೀಗಾಗಿ ನಾವು ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ಡಿಟಾಕ್ಸಿಫಿಕೇಶನ್ ಮಾಡಿರ್ತೀವಿ. ಸೊ ಹೀಗಾಗಿ ಅದರಿಂದ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಯಾವುದು ಕಂಡು ಬರಂಗಿಲ್ಲ. ಸರಿ ಸರ್. ಆದ್ರೆ ಅದೇ ನನಗನ್ಸೋದೇನು ಅಂದ್ರೆ ಆಯುರ್ವೇದ ಡಾಕ್ಟರ್ಸ್ ಕಡೆಯಿಂದ ಈ ವಾದ ಪಬ್ಲಿಕ್ ಗೆ ಸರಿಯಾಗಿ ರೀಚ್ ಆಗ್ತಿಲ್ಲ. ಅಲೋಪತಿ ಡಾಕ್ಟರ್ಸ್ ಇದನ್ನೇ ಮೇನ್ ಇದನ್ ಮಾಡ್ಕೊಂಡಿದ್ದಾರೆ, ಟ್ರಂಪ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಆಯುರ್ವೇದನ ಇದು ಡೌನ್ಗ್ರೇಡ್ ಮಾಡ್ಲಿಕ್ಕೆ. ತಮಗೆ ಸ್ವಲ್ಪ ಇದಾಗ್ಬೇಕು ಸರ್ ಜನರಲ್ಲಿ. ಖಂಡಿತ ನಾ ಹೇಳಿದ್ನಲ್ಲ ಸರ್, ಮಚ್ ಮೋರ್ ಮೈಟ್ಸ್ ಬಹಳ ಇದಾವೆ ಆಯುರ್ವೇದದ ಬಗ್ಗೆ. ನಾ ಹೇಳಿದ್ನಲ್ಲ, ಸೊ ಲೈಕ್ ಸ್ಲೋ ಆಗಿ ಆಕ್ಟ್ ಆಗುತ್ತೆ, ಇವನ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಂಗಿಲ್ಲ. ನಾಟ್ ಲೈಕ್ ದಟ್. ಲೈಕ್ ಯಾವುದೇ ಮೆಡಿಸಿನ್ಸ್ ನ ಕರೆಕ್ಟ್ ಆಗಿ ತಗೊಂಡ್ರೆ ಸೈಡ್ ಎಫೆಕ್ಟ್ ಇರಲ್ಲ, ಅತಿಯಾಗಿ ತಗೊಂಡ್ರೆ ಹಾಗೆ ಆಗುತ್ತೆ. ಲೈಕ್ ಮಾಡರ್ನ್ಸ್ ಮೆಡಿಸಿನ್ಸ್ ತಗೊಂಡವರು ಸೈಡ್ ಆಯುರ್ವೇದ ತಗೋಬಾರ್ದು, ಅವೆರಡು ಸೇರಿದ್ರೆ ಏನೋ ಆಗುತ್ತೆ, ಸುಳ್ಳು, ಅದು ಸುಳ್ಳು. ಯಾಕಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ಪೇಷಂಟ್ಗೂ ಆಯುರ್ವೇದ ಜೋಡಿ ಮಾಡರ್ನ್ ಕೊಡ್ತೀವಿ. ಅಂದ್ರೆ ಡಿಸೀಸ್ ಡಿಪೆಂಡ್ಸ್. ಡಿಸೀಸ್ ಆದ್ಮೇಲೆ ನಾವು ಲಾಸ್ಟ್ 5 years ಇಂದ ಯಾವುದೇ ಸೈಡ್ ಎಫೆಕ್ಟ್ ಸಿಕ್ಕಿಲ್ಲ. ಸೊ ಕರ್ನಾಟಕದಲ್ಲಿರೋದು ಸೆಕೆಂಡ್ ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಅಲ್ಲಿ ನಮ್ದು ಒಂದೇ ಇರುತ್ತೆ ಸರ್. ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಅಲ್ಲಿ ಇರೋದು ಅಂದ್ರೆ ನಿಮಾನ್ಸ್ ಆದ್ಮೇಲೆ ನಮ್ದು ಒಂದೇ ಇಂಟಿಗ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡುವಂತ ಹಾಸ್ಪಿಟಲ್ ಇರುತ್ತೆ. ಸೊ ಹೀಗಾಗಿ ಆ ತರದ್ದೇನಿಲ್ಲ ಸರ್. ಥ್ಯಾಂಕ್ ಯು ಸರ್ ಫಾರ್ ದಟ್. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ ಸರ್. ನಾವು ಇವತ್ತಿನ ಟಾಪಿಕ್ ಇದ್ದಿದ್ದು ನಾಡಿ ತರಂಗಿಣಿ ಅಂತ ಮೇನ್ ಟಾಪಿಕ್ ಇಟ್ಕೊಂಡಿದ್ರು ಕೂಡ ಅದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಅದರದ್ದು ಉಪಯೋಗಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಸಾಕಷ್ಟು ಬಂತು, ಅಂದರೆ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳು ಬಂತು. ಮತ್ತು ನನಗೆ ತುಂಬ ಖುಷಿಯಾಗಿತ್ತು ಅಂದರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಕೂಡ ತುಂಬ ಸಮಂಜಸವಾಗಿ ಮತ್ತು ಸಮಾಧಾನಕರವಾಗಿ ಉತ್ತರಗಳನ್ನ ಕೊಡ್ತಾ ಬಂದ್ರಿ. ತುಂಬ ಖುಷಿ ಆಯಿತು. ಅಂದರೆ ಕೇಳೋರಿಗೆ ನನಗೆ ಪೂರ್ತಿ ಉತ್ತರ ಸಿಕ್ತಪ್ಪ ಅಂತ ಅನ್ನೋ ಮಟ್ಟಕ್ಕೆ ನಿಮ್ಮ ಉತ್ತರಗಳಿದ್ದು ತುಂಬ ಖುಷಿ ಆಯಿತು. ತುಂಬಾ ಧನ್ಯವಾದಗಳು ಡಾಕ್ಟರ್ ಅಜಯ್ ಕುಮಾರ್ ಅವರ ಧನ್ಯವಾದಗಳನ್ನು ತಿಳಿಸಿ. ಡಾಕ್ಟರ್ ರಮ್ಯಾ ಅವ್ರು ಜಾಯಿನ್ ಆಗಿದ್ದಾರೆ? ಡಾಕ್ಟರ್ ರಮ್ಯಾ ಜಾಯಿನ್ ಆಗಿದ್ದಾರೆ? ತೊಂದರೆ ಇಲ್ಲ. ಏನಾದ್ರು ನೆಕ್ಸ್ಟ್ ಸೆಷನ್ ದಯವಿಟ್ಟು ಅವ್ರಿಗೂ ಜಾಯಿನ್ ಆಗಕ್ಕೆ ಹೇಳಿ. ಸಾಧ್ಯ ಡಾಕ್ಟರ್ ಅಜಯ್ ಕುಮಾರ್ ಕೂಡ ಜಾಯಿನ್ ಆಗ್ತೀನಿ ಅಂತ ಅಂದಿದ್ದಾರೆ ನೆಕ್ಸ್ಟ್ ಸೆಷನ್ನಲ್ಲಿ. ಸೊ 3 ಜನ ಇದ್ದರೆ ಇನ್ನಷ್ಟು ಒಳ್ಳೆಯ ಡಿಸ್ಕಷನ್ ಆಗುತ್ತೆ. ಇನ್ನೂ ಸಾಕಷ್ಟು ಸಮಸ್ಯೆಗಳು ಸಂಶಯಗಳು ಎಲ್ಲ ಕೂಡ ನಿವಾರಣೆ ಆಗ್ತವೆ. ಇವತ್ತಿನ ಸೆಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಸಿಂಪಲ್ ಆಗೂ ಇತ್ತು, ತುಂಬ ಇನ್ಫಾರ್ಮೇಟಿವ್ ಆಗೂ ಇತ್ತು. ಮತ್ತು ಎಲ್ಲರಿಗೂ ಕೂಡ ಕೇಳಿದ ಪ್ರಶ್ನೆಗೆ ತುಂಬ ಸಮಂಜಸವಾಗಿರ್ತಕ್ಕಂಥ ಉತ್ತರ ಸಿಕ್ಕಿದೆ. ಕೆಲವರಿಗೆ ಆಯುರ್ವೇದಿಕ್ ಬಗ್ಗೆ ಅಂತ ಅಲ್ಲ, ಹೆಲ್ತ್ ಬಗ್ಗೆನೂ ಕೂಡ ಕೆಲವು ಸಮಸ್ಯೆಗಳಿತ್ತು. ಈಗ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ದು ಹೆಂಗೆ ಅಂತಂದರೆ ನಾವು ಮನೇಲೇ ಏನಾದ್ರು ಸರಿ ಮಾಡ್ಕೋಬೋದಾ ಅನ್ನೋದಕ್ಕೆ ಕೆಲವು ಟಿಪ್ಸನ್ನು ಕೊಟ್ಟಂಗಾಯಿತು. ಖಂಡಿತವಾಗಿ ತುಂಬ ಹೆಲ್ಪ್ ಆಯಿತು ಡಾಕ್ಟರ್. ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯವಿಟ್ಟು ಇನ್ನೊಂದು ಬಾರಿ ನೀವು ಕಿರ್ಲಿ, ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನಿಸುತ್ತೆ. ನನಗೆ ನಾಡಿ ತರಂಗಿಣಿ ನೀವು ಹೇಳಿದ್ದು, ಬಟ್ ನನಗೆ ತುಂಬ ದಿವಸದಿಂದ ಇದ್ದಂತಹ ಒಂದು ಇದು ಅಂತಂದರೆ ಕುತೂಹಲ ಅಂತ ಹೇಳಿದ್ರೆ ಕಿರ್ಲಿಯನ್ ಫೋಟೋಗ್ರಾಫಿಕ್ ಟೆಕ್ನಿಕ್ ಬಗ್ಗೆ ನನಗೆ ತುಂಬ ಆಸಕ್ತಿನೂ ಇದೆ, ಕುತೂಹಲ ಇದೆ. ಸೊ ಅದನ್ನು ಇನ್ನೊಂದು ಸತಿ ಮಾಡೋಣಂತೆ. ಸೊ
ತಮಗೂ ಮತ್ತು ಇವತ್ತಿನ ಈ ಸೆಷನ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ವೇದಿಕೆ ಮೂಲಕ ಮತ್ತೆ ಸೇರೋಣಂತೆ. ಮುಂದಿನ ವಾರ ಬಹುಶಃ ನಾವು ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಕನ್ನಡದ ಕೆಲವು ಸಾಹಿತಿಗಳ ಬಗ್ಗೆ, ದಿಗ್ಗಜರ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ದಯವಿಟ್ಟು ಇದೇ ಸಂಖ್ಯೆಯಲ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ಕೇಳ್ಕೊಳ್ತೀನಿ. ಎಲ್ಲರೂ ಸರ್ ಹೇಳಿ ಸರ್ ಹೇಳಿ ಸರ್. ಡಾಕ್ಟರ್ ಸಿದ್ಲಿಂಗ್ ಅವರು ಈ ಸಲ ಹೊಸದಾಗಿ ಜಾಯಿನ್ ಆಗಿದ್ದಾರೆ, ಅದೇ ನಮ್ಮ ಮಕ್ಕಳ ತಜ್ಞರು. ಓಕೆ 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 ಸರ್, ಹೌದು ಹೌದು. ಅವ್ರಿಗೊಂದು ವೆಲ್ಕಮ್ ಮಾಡಿಬಿಡಿ. ಡಾಕ್ಟರ್ ಸಿದ್ಲಿಂಗ್ ಅಂತ ಹೇಳಿ ಕೊಪ್ಪಳದವರು, ಮಕ್ಕಳ ತಜ್ಞರು. ಓಕೆ ಸರ್. ಅವರು ಪ್ರಶ್ನೆಗಳನ್ನು ಕೇಳಿದ್ರು, ಸ್ವರ್ಣ ಪದ್ಮ ಬಗ್ಗೆ ಅವರೇ ಪ್ರಶ್ನೆಗಳು ಕೇಳಿದ್ರು. ಹೌದು 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 ಸರ್, ಹೌದು ಹೌದು. ಆಕ್ಚುಲಿ ನಿಮ್ಮ ಮನೆಗೆ ಬರ್ಬೇಕು ಅನ್ಕೊಂಡಿದ್ದಲ್ಲ, ಅವ್ರು ಹೇಳಿದೆ ಇವತ್ತು ಅಂತೇಳಿ. ಅವ್ರು ಬಂದಿದ್ರೆ ಅವ್ರಿಗೊಂದು ಸ್ವಾಗತ ಹೇಳ್ತೀರಾ ಅಂತ. ಓಕೆ ಸರ್, ತುಂಬ ಓಕೆ ಸರ್. ನಮಸ್ಕಾರ ಡಾಕ್ಟರ್ ಸಿದ್ಲಿಂಗ ಸರ್. ಅವಾಗ ಸರ್ ಅವತ್ತು ಫೋನಲ್ಲಿ ಮಾತಾಡಿದ್ವಿ, ಅವತ್ತು ನೀವು ಏನೋ ಒಂದು ಸಮಸ್ಯೆ ಇದ್ರಿ ಅನ್ಸುತ್ತೆ, ಕಾರ್ ಬಗ್ಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು ನಿಮಗೆ ಸರ್. ದಯವಿಟ್ಟು ಈಗ ಈ ಕಾರ್ಯಕ್ರಮ ಮುಗಿದ್ಮೇಲೆ ದಯವಿಟ್ಟು ಬನ್ನಿ ಸರ್, ಮನೆಗೆ ಬನ್ನಿ. ವೆಲ್ಕಮ್ ಸರ್. ಅವರು ಮಕ್ಕಳ ತಜ್ಞರು, ಅದಕ್ಕೆ ಸ್ವರ್ಣ ತುಂಬಾ ಕೇಳಿದ್ರು. ಹೌದು ಹೌದು ಹೌದು, ಅಂತ ನನಗೆ ನಿಜ ನಿಜ ನಿಜ. ಇಲ್ಲ, ಅವರಿಂದ ಎಲ್ಲರಿಗೂ ಕೂಡ ಇವತ್ತು ಪ್ರಶ್ನೆಗಳು ಯಾರ್ಯಾರು ಕೇಳಿದರೆ ಅದು ಪ್ರಶ್ನೆ ಅವ್ರಿಗೆ ಮಾತ್ರ ಅಲ್ಲ, ಅದರಿಂದ ಎಲ್ಲರಿಗೂ ಉತ್ತರ ಸಿಕ್ಕಂಗಾಗಿದೆ. ಹಾಗಾಗಿ ತುಂಬ ಖುಷಿ ಆಯಿತು ಇವತ್ತಿನ ಚರ್ಚೆ. ವೈಯಕ್ತಿಕವಾಗಿ ಅಂತ ಅನಿಸ್ತಾ ಇಲ್ಲ ಸರ್, ಹೇಳಿ. ಈ ತರದೊಂದು ಕಟ್ಟೆ ಇದೆ, ಒಂದು ಒಳ್ಳೆ ಚಿತ್ರಕರ ಕಟ್ಟೆ ಇದೆ ಅನ್ನೋದೇ ಕೇಳಿ ಖುಷಿ ಆಗ್ತಾರೆ. ನಮ್ಮ ವೆಂಕಟೇಶ್ ಮೂರ್ತಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಸರ್, ಪ್ರತಿ ಶನಿವಾರ ಸೇರ್ತೀವಿ ಸರ್, ಪ್ರತಿ ಶನಿವಾರ ಸೇರ್ತೀವಿ ಸರ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ನೀವು ಮಕ್ಕಳ ತಜ್ಞರು, ಸೊ ಇಲ್ಲಿ ಎಲ್ಲರಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಇರುವಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಅದರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಸೊ ತಾವು ಯಾವಾಗಲಾದ್ರು ಬಿಡುವಾಗಿದ್ದಾಗ, ಹೇಗೂ ನಾವು ನಡೆಸೋದು ಭಾನುವಾರನೇ ನಡೆಸ್ತೀವಿ. ಸೊ ಹಾಗಾಗಿ ಯಾವತ್ತಾರು ಒಂದು ದಿವಸ ಎಲ್ಲರಿಗೂ ಉಪಯೋಗ ಆಗೋಂಥ ಕೆಲವು ಮಾಹಿತಿಗಳನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ನನಗೊಂದು ನಿಮ್ಮ ಮಾತನ್ನು ಕೇಳೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಇಲ್ಲ ಇದು ಶೇರ್ ಮಾಡಿಕೊಂಡ್ರೆ ನಿಮ್ಮ ನಾಲೆಡ್ಜು ಜಾಸ್ತಿ ಆಗುತ್ತೆ, ನಮ್ಮ ನಾಲೆಡ್ಜು ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ಅಷ್ಟೇ. ಇದು ತುಂಬ ಅಂದರೆ ಇದೇನು ಟೆಕ್ನಿಕಲ್ ಸೆಮಿನಾರ್ ಅಂತ ಆಗೋದಿಲ್ಲ. ಒಂದಿಷ್ಟು ಚರ್ಚೆ ಮಾಡಿದ್ರೆ ಇಷ್ಟು ವಿಷಯ ವಿನಿಮಯ ಆಗುತ್ತೆ, ವಿಚಾರ ಮಂಥನ ಆಗುತ್ತೆ. ನಮಗೆ ಗೊತ್ತಿಲ್ಲದಿರೋದು ನಾವು ಕೇಳ್ತೀವಿ, ಅಥವಾ ಪ್ರಶ್ನೆ ಕೇಳಿದಾಗ ನಿಮಗೂ ಕೂಡ ಹೌದಲ್ಲ ಹೀಗೂ ಇರ್ಬೋದಲ್ಲ ಅಂತ ಅನಿಸ್ಬೋದು ಎಷ್ಟೋ ಸರ್ತಿ. ಸೊ ಹಾಗಾಗಿ ಎಲ್ಲರೂ ಕಲಿಯೋದಕ್ಕೊಂದು ಅವಕಾಶ, ಒಂದು ಒಳ್ಳೆಯ ವೇದಿಕೆ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಕಳೆದ 2.5 ವರ್ಷದಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬಂದಿದೆ ಸರ್. ಸೊ ದಯವಿಟ್ಟು ತಾವು ಪ್ರತಿ ವಾರನೂ ಸಾಧ್ಯ ಆದರೆ ಭಾಗವಹಿಸಿ. ಯಾಕಂದರೆ ಡಾಕ್ಟ್ರುಗಳಿಗೆ ಸಮಯ ಸಿಗೋದು ತುಂಬ ಕಷ್ಟ. ಆದರೂ ನೀವು ಜಾಯಿನ್ ಆಗಿದ್ದೀರಿ, ತುಂಬ ಖುಷಿ ಆಯಿತು. ಒಳ್ಳೆ ಪ್ರಶ್ನೆಗಳನ್ನ ಕೇಳಿದರೆ ಅದು ತುಂಬ ಖುಷಿ ಆಯಿತು. ಇನ್ನೊಬ್ಬರು ಡಾಕ್ಟರ್ ಭೀಮನ್ಗೌಡ ಎನ್ ಪಾಟೀಲ್ ಅಂತಿದ್ದಾರೆ ಸರ್. ಪರಿಚಯ ಆಗಲಿಲ್ಲ, ದಯವಿಟ್ಟು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ಡಾಕ್ಟರ್ ಭೀಮನ್ಗೌಡ ಎನ್ ಪಾಟೀಲ್ ಅಂತ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್, ನಮ್ಮ ಪರಿಚಯ ಆಗಲಿಲ್ಲ. ಓಕೆ ಓಕೆ ನಮ್ಮ ಸ್ಟೂಡೆಂಟ್ ಒಬ್ಬರು ಕಳಿಸಿದ್ರು ಸರ್ ಲಿಂಕ್, ಯುವ ಗ್ರೂಪೇನ್ ಅಂತ ಹೇಳಿ ಸರ್. ಓಕೆ 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 ಸರಿ ಸರಿ. ಚೆನ್ನಾಗಿದೆ ಸರ್ ಸೆಕ್ಷನ್. ನಾನು ನ್ಯಾನೋ ಪಾರ್ಟಿಕಲ್ ವರ್ಕ್ ಮಾಡಿದ್ದೆ ಸರ್, ಗೋಲ್ಡ್ ಅಂಡ್ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ ಮ್ಯಾಗ. ಧಾರವಾಡ ಯೂನಿವರ್ಸಿಟಿ ಸರ್. ಅವರು ಹೇಳುವ ಪ್ರಕಾರ ಚೀನೀಸ್ ಒಂದು ಫುಡ್ ರೆಡಿ ಮಾಡ್ತಾರೆ ಸರ್. ಗೋಲ್ಡ್ ಕಾಯಿನ್ ಹಾಕಿ ಮಕ್ಕಳಿಗೆ ರೈಸ್ ಪ್ರಿಪೇರ್ ಮಾಡೋ ಹೊತ್ನಾಗ ಗೋಲ್ಡ್ ಕಾಯಿನ್ ಹಾಕಿ ರೈಸ್ ಪ್ರಿಪೇರ್ ಮಾಡ್ತಾರೆ ಸರ್. ಆ ರೈಸ್ ಒಳಗೆ ಗೋಲ್ಡ್ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ ಸರ್. ಆ ಗೋಲ್ಡ್ ರೈಸ್ ಇರುತ್ತಲ್ಲ ಸರ್, ಅದು ರೈಸ್ ಪ್ರಿಪೇರ್ ಮಾಡ್ತಾರಲ್ಲ, ಅದನ್ನ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇಮ್ಯುನಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್ ಇದಾಗುತ್ತೆ ಅಂತ ಓದಿದ ರಿಪೋರ್ಟ್ ಸರ್. ಅದು ಫ್ಲ್ಯಾಶ್ ಆಯ್ತು ಸರ್. ಸರ್ ಅದು ಈಗ ನೀವು ಗೋಲ್ಡ್ ಫಾಯಿಲ್ ಅಂತ ಅಥವಾ ಕಾಯಿನ್ ಅಥವಾ ಹೇಳ್ತಿರಲ್ಲ, ಈಗ ನಮಗೆ ಮುಂಚೆ ಮಹಾರಾಜರು ಎಲ್ಲರೂ ಕೂಡ ಈ ಬಿಸಿ ಅನ್ನದ ಮೇಲೆ ಈ ಪ್ಯೂರ್ ಗೋಲ್ಡ್ ಫಾಯಿಲನ್ನು ಹಾಕ್ತಾಯಿದ್ರು. ಅದು ಇಮ್ಮಿಡಿಯೇಟಾಗಿ ಕರಗ್ಬಿಡುತ್ತೆ, ಬಿಸಿ ಅನ್ನದ ಬಿಸಿಗೆ ಅದು ಕರಗುತ್ತೆ ಆ ಫಾಯಿಲ್. ಸೊ ಅದನ್ನು ನಾವು ಈಗ ಪೇಂಟಿಂಗಿಗೆಲ್ಲ ಯೂಸ್ ಮಾಡ್ತೀವಿ, ಟ್ರೆಡಿಷನಲ್ ಪೇಂಟಿಂಗಲ್ಲಿ ಯೂಸ್ ಮಾಡ್ತೀವಿ. ಆದರೆ ಆ್ಯಕ್ಚುಲಾಗಿ ಮುಂಚೆ ಮಹಾರಾಜರು ಆ ಥರದವರೆಲ್ಲ ಮೇ ಬಿ ಪ್ರತಿದಿನ ಅಲ್ಲದೇ ಇದ್ದರೂ ಕೂಡ ಆಗಾಗ ಅದನ್ನು ಬಿಸಿ ಆಹಾರ ಪದಾರ್ಥದ ಮೇಲೆ ಅದನ್ನು ರೇಖನ್ನು ತುಂಬ ತೆಳುವಾಗಿರ್ತಕ್ಕಂಥ ಫಾಯಿಲ್, ಥಿನ್ ಫಾಯಿಲನ್ನು ಹಾಕ್ಬಿಟ್ಟು ಊಟ ಮಾಡ್ತಿದ್ರು ಅಂಥೇಳಿ
ನಾನು ಸಾಕಷ್ಟು ಕಡೆಗೆ ಓದಿದ್ದೀನಿ. ಒಂದು ಎರಡನೇದು, ಈಗ ಸ್ವೀಟ್ ಸ್ಟಾಲ್ಸಲ್ಲಿ ಈ ಸಿಲ್ವರ್ ಫಾಯಿಲನ್ನು ಹಾಕಿರ್ತಾರೆ. ಆ್ಯಕ್ಚುಲಾಗಿ ಅದು ಒರಿಜಿನಲ್ ಸಿಲ್ವರ್ ಇರೋದಿಲ್ಲ, ಅದು ಏನೋ ಬೇರೆ ಮೆಟಲ್ ಅಂತ ಅನ್ಸುತ್ತೆ. ಡೇಟ್ಸ್ ಮೇಲೆ ಹಾಕ್ತಾರೆ ಸರ್. ಆಮೇಲೆ ಈವನ್ ಈ ಬರ್ಫಿಗಳ ಮೇಲೆ ಕೂಡ ಏನು ಮೇಡಮ್? ಅಲ್ಲ, ಅದು ಸಿಲ್ವರ್ ಫಾಯಿಲ್ ಅಂತಾರೆ ಸರ್. ಹೌದೌದು, ಅಲ್ಲಲ್ಲ, ಸಿಲ್ವರ್ ಫಾಯಿಲ್ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಅಂದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಹೈದರಾಬಾದಲ್ಲಿ ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇದೆ, ಅಲ್ಲಿ ಪ್ಯೂರ್ ಸಿಲ್ವರ್ ಫಾಯಿಲನ್ನು ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಬಟ್ ಈಗ ಎಲ್ಲ ನೀವು ಯಾವುದೇ ಸ್ವೀಟ್ಸಲ್ಲಿ ಹೋದರೂ ಕೂಡ ಈ ಬರ್ಫಿಗಳ ಮೇಲೆ ಈ ಸಿಲ್ವರ್ ಫಾಯಿಲ್ ತುಂಬ ಹಾಕಿರ್ತಾರೆ. ಮತ್ತು ಈ ಕಾಜು ಪಾನ್ ಅಂತ ಏನು ಕೊಡ್ತೀರಲ್ಲ, ಅದ್ರ ಮೇಲೆ ಕಾಜು ಬರ್ಫಿ, ಕಾಜು ಪಾನ್, ಇದ್ರ ಮೇಲೆಲ್ಲ ಸಿಲ್ವರ್ ಫಾಯಿಲ್ ಹಾಕಿರ್ತಾರೆ. ಅದು ಅದೇ ಕಾಜು ಪಾನ್ ಅನ್ನೋದು ಅದೇ, ಅದಕ್ಕೆ ಅದು ಹಾಕಿ ಕೊಡ್ತಾರೆ. ಸೊ ಡೆಫಿನೆಟ್ಲಿ ಈಗ ಡಾಕ್ಟರ್ ರವಿಕುಮಾರ್ ಸರ್ ಹೇಳ್ದಂಗೆ ಈ ಥರದ್ದನ್ನ ಯಾರೂ ಪ್ರಶ್ನೆಗಳು ಮಾಡ್ತಾ ಇಲ್ಲ. ಇದು ನಿಜವಾಗ್ಲೂ ಕೂಡ ತುಂಬ ಹಾರ್ಮ್ಫುಲ್. ಅದು ನಾವು ಏನಂದರೆ ಇದನ್ನು ಪ್ರತಿ ದಿವಸ ತಿನ್ನೋದಿಲ್ಲ, ಅಕೇಶನಲ್ ತಿಂತೀವಿ, ಹಾಗಾಗಿ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಏನು ಅನ್ನೋದು ನಮ್ಗೆ ಯಾರಿಗೂ ನೋಟಿಸ್ ಮಾಡೋಕ್ಕಾಗಿರಲ್ಲ. ಬಟ್ ರೆಗ್ಯುಲರಾಗಿ ಯಾರಾದರೂ ಈ ಥರದ್ದನ್ನು ಬರ್ಫಿಗಳನ್ನು ಮಕ್ಕಳಿಗೆ ದಿನ ಕೊಡ್ತಾ ಇದ್ದರೆ ಡೆಫಿನೆಟ್ಟಾಗಿ ಅದರಿಂದ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ವರ್ಸ್ ಎಫೆಕ್ಟ್ ಆಗೇ ಆಗಿರುತ್ತೆ. ಬಟ್ ಏನಂದರೆ ಅದು ಯಾರೂ ನೋಟಿಸ್ ಮಾಡಿಲ್ಲ ಅಥವಾ ಯಾರಾದರೂ ಅದ್ರ ಬಗ್ಗೆ ರಿಸರ್ಚು ಆ ಥರ ಮಾಡಿದಾರೋ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಆಗಿರುತ್ತೆ ಮತ್ತು ಆಗಬೇಕು. ಯಾಕೆಂದರೆ ಅದನ್ನು ತಯಾರು ಮಾಡೋ ಪದ್ಧತಿನೂ ತುಂಬ ಕೆಟ್ಟದಾಗಿದೆ ಆ ಫಾಯಿಲನ್ನು, ಪ್ಲಸ್ ಅದನ್ನ ಯೂಸ್ ಮಾಡೋ ರೀತಿ ಕೂಡ ತುಂಬ ಕೆಟ್ಟದಾಗಿದೆ. ಅದು ಸಿಲ್ವರ್ ಅಂತೂ ಅಲ್ಲ, ಸಿಲ್ವರ್ ಥರ ಇರೋವಂಥದ್ದು ಇಮಿಟೇಷನ್ ಸಿಲ್ವರ್ ಇರ್ಬೋದು ಅಥವಾ ಬೇರೆ ಏನೋ, ಬಟ್ ಅದು ಹೆವಿ ಮೆಟಲ್ಲೇ. ಹಾಗಾಗಿ ಅದು ತುಂಬ ಡೇಂಜರಸ್. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಆಗಬೇಕು. ಅದು ನನಗೆ ಯಾವುದಾದ್ರು ಒಂದು ಇದಕ್ಕೆ ಯಾರಾದರೂ ನ್ಯೂಟ್ರಿಷನಿಸ್ಟನ್ನು ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಥರದಲ್ಲಿ ಯಾರಾದರೂ ಬಂದರೆ ಡೆಫಿನೆಟ್ಲಿ ಈ ಥರದ ವಿಷಯಗಳು ತುಂಬ ಇದೆ. ಈಗ ಡಾಕ್ಟ್ರು ವಿಜಯ್ ಕುಮಾರ್ ಹೇಳ್ತಾ ಇದ್ರು, ಸೊ ನಮ್ಮ ಎಲ್ಲ ರೋಗಗಳಿಗೆ, ಈವನ್ ನಮ್ಮ ಸೈಕಲಾಜಿಕಲ್ಲು ಅಥವಾ ಫಿಸಿಕಲ್ ಇದಕ್ಕೆ ಡಿಸೀಸಸ್ಗೂ ಮೇನ್ಲಿ ನಮ್ಮ ಫುಡ್ಡೇ ಮೇನ್ ಇದು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಫುಡ್ಡು ಏನಿದೆಯಲ್ಲ ಇವತ್ತು ತುಂಬ ಅಡಲ್ಟ್ರೇಟ್ ಆಗಿರೋದು ನಮ್ಮ ಫುಡ್. ಗಾಡಿನೂ ಅಡಲ್ಟ್ರೇಟ್ ಆಗಿದೆ ಸರ್. ಹೌದು ಸರ್, ಫುಡ್ಡಲ್ಲಿ ಮೆಡಿಸಿನ್ ತಗೋಬೇಕು, ಬಟ್ ನಮಗೆ ತಗೊಳ್ಳೋಕ್ಕೆ ಅವಕಾಶಗಳೇ ಇಲ್ಲ. ಎಲ್ಲದರಲ್ಲೂ ಅಡಲ್ಟ್ರೇಷನ್ ಬಂದ್ಬಿಟ್ಟಿದೆ. ಈಗ ಎಣ್ಣೆ ಬಗ್ಗೆ ಹೇಳ್ತಾ ಇದ್ರು, ಪ್ಯೂರ್ ಆಯಿಲ್ ಸಿಗ್ತಾನೆ ಇಲ್ಲ. ಈಗ ನಿನ್ನೆ ಕೊಪ್ಪಳದಲ್ಲಿ ಈಗ ಗಾಣದ ಎಣ್ಣೆ ಅಲ್ಲಿ ಇಲ್ಲಿ ಅಂತ ಕಾಣ್ತಾ ಇದ್ದೀವಿ, ಹಾಗಾಗಿ ಏನೋ ಸ್ವಲ್ಪ ಸಿಗ್ತಾ ಇದೆ. ಸ್ವಲ್ಪ ದುಬಾರಿ ಆದರೂ ಕೂಡ ಅಟ್ಲೀಸ್ಟ್ ನಾವೇನೋ ನಮ್ಮ ಮನಸ್ಸಿಗೆ ಸಮಾಧಾನಕ್ಕಾದ್ರೂ ಒಳ್ಳೆ ಎಣ್ಣೆ ತಿಂತಾ ಇದೀವಿ ಅಂತ ಅನ್ಕೋಬೇಕು. ಹಾಗಾಗಿದೆ ಇವತ್ತು. ಅಕ್ಕಿ ತಿಂದರೆ ಅಕ್ಕಿನಲ್ಲಿ ವಿಷ ಇದೆ, ಎಣ್ಣೆ ವಿಷ ಇದೆ, ತರಕಾರಿಗಳಲ್ಲಿ ವಿಷ ಇದೆ, ಹಣ್ಣುಗಳಲ್ಲಿ ವಿಷ ಇದೆ, ಹಾಲಿನಲ್ಲಿ ವಿಷ ಇದೆ. ಹೀಗಿರ್ಬೇಕಾದ್ರೆ ಏನು ತಿನ್ನಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸೊ 150 ರೂಪಾಯಿ ಕಿಲೋ ಶೇಂಗಾ ಇದೆ ಸರ್. 150 ರೂಪಾಯಿ ಕಿಲೋ ಶೇಂಗಾದ ಎಣ್ಣೆ ಸಿಗುತ್ತೆ. 4 ಕಿಲೋ ಶೇಂಗಾ ನಾವು ಗ್ರೈಂಡ್ ಮಾಡಿದ್ರೆ 1 ಕಿಲೋ ಶೇಂಗಾದ ಎಣ್ಣೆ ಬರುತ್ತೆ. ಈಗ ಮಾರ್ಕೆಟಲ್ಲಿ 150 ರೂಪಾಯಿ ಕಿಲೋ ಶೇಂಗಾದ ಎಣ್ಣೆ ಬರುತ್ತೆ. ಅದು ಮೇನ್ಲಿ ಪ್ಯಾರಾಫಿನ್ ಸರ್. ಪ್ಯಾರಾಫಿನ್ ಇದಕ್ಕೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಒಂದಿಷ್ಟು ಕಲರ್ ಮತ್ತು ಎಸೆನ್ಸನ್ನು ಹಾಕ್ತಾರೆ, ಅಷ್ಟು ಬಿಟ್ಟರೆ ಅದು ಡೆಫಿನೆಟ್ಲಿ ಅದರಲ್ಲಿ ಒಂದು 10-15 ಶೇಂಗಾ ಕಾಳಿದ್ರೆ ಹೆಚ್ಚು. ನಮ್ಮ ಅದೃಷ್ಟ ಚೆನ್ನಾಗಿರೋದು 15 ಶೇಂಗಾ ಬಂದರೆ ನಮ್ಮ ಅದೃಷ್ಟ ಅಂತ ಅನ್ಕೋಬೇಕು. ಆ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಸೊ ನಾವು ಹೆಂಗೆ ಅಂತಂದರೆ ಕವರ್ ಮೇಲೆ ಗೊಂಬೆ ನೋಡಿ ಶೇಂಗಾ ಎಣ್ಣೆ ಅನ್ಕೋಬೇಕು, ಇಲ್ಲ ಸನ್ಫ್ಲವರ್ ಆಯಿಲ್ ಅನ್ಕೋಬೇಕು. ಈಗ ಅನ್ಕೊಂಡು ತಿನ್ಬೇಕಷ್ಟೇ ಆಗಲಿ. ನಾವು ತಿಂತಾ ಇರೋದು ಪ್ಯಾರಾಫಿನ್ ಅಷ್ಟೇ ಸರ್. ಆ ಎಣ್ಣೆ ತಿನ್ನಲೇಬಾರ್ದು. ನಮಗೆ ಸಿಗ್ತಕ್ಕಂಥ ಪಾಮ್ ಯಾವುದೇ ಶೇಂಗಾ ಎಣ್ಣೆ ಅಂತ ಏನು ಸಿಗ್ತದೆ, ಆ್ಯಕ್ಚುಲಿ ಅದು ಡಾಕ್ಟರ್ ನಾವು ಯಾವುದನ್ನೂ ಈಗ ಅಡ್ವೈಸ್ ಮಾಡ್ತಾ ಇಲ್ಲ. ಟೋಟಲಿ ಅದನ್ನ ಬಿಟ್ಬಿಟ್ಟು ನೀವೇ ಗಾಣದ ಎಣ್ಣೆ ಹಾಕ್ಕೊಂಡು ಬಂದೇ ತಿನ್ಬೇಕು ಅಂತ ಹೇಳ್ತಾರೆ. ಈಗ ಮೇಜರ್ ಸ್ಟ್ರೋಕ್ಗೆ, ಹಾರ್ಟ್ ಅಟ್ಯಾಕ್ಗೆ ಮೇಜರ್ ಕಾರಣ ಆಗ್ತಿರೋದು ನಾವು ಬಳಸ್ತಕ್ಕಂಥ ಎಣ್ಣೆ. ನಿಜ ಸರ್, ನಿಜ. ನಿನ್ನೆ ನಾವು ಕೂಡ ಸರ್, ಅದು ಕೂಡ ನೀವು ಯಾವುದೇ ಎಣ್ಣೆನೇ ಆಗಲಿ ನೀವೇ ನಿಂತು ಗಾಣದಲ್ಲಿ ಆಡಿಸ್ಕೊಂಡು ಬಂದರೆ ಚೆನ್ನಾಗಿ. ಈ ಗಾಣ ಅಂತ ಬೋರ್ಡ್ ಕೂಡ ಅಲ್ಲೂ ಕೂಡ ಶುರು ಆಗ್ಬಿಟ್ಟಿದೆ. ಗಾಣದ ಎಣ್ಣೆ ಅಂತ ಬೋರ್ಡ್ ಹಾಕಿರ್ತಾರೆ, ಬಟ್ ಗಾಣನೂ ಇರೋದಿಲ್ಲ, ಏನೂ ಇರೋದಿಲ್ಲ, ಹಂಗೂ ಆಗಿದೆ. ಸೊ ನಿನ್ನೆ ನಾವು ಕೊಪ್ಪಳಕ್ಕೆ ಹೋದಾಗ ಅಲ್ಲಿ ಒಂದು ಗಾಣಕ್ಕೆ ಹೋಗಿ ಎಣ್ಣೆ ತೊಗೊಂಡ್ಬಂದ್ವಿ. ಡೆಫಿನೆಟ್ಲಿ ಟೇಸ್ಟಲ್ಲೇ ಗೊತ್ತಾಗುತ್ತೆ ನಮಗೆ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಹಾಗೆ ಇದ್ರ ಬಗ್ಗೆ ಕೂಡ ತುಂಬ ಅವೇರ್ನೆಸ್ ಎಲ್ಲ ಬೇಕಾಗಿದೆ. ಸಾಧ್ಯ ಆದರೆ ಸೊ ಈಗ ಜಾಯಿನ್ ಆಗಿರೋರು ಯಾರಿಗಾದ್ರೂ ಆದ ನಾಲೆಡ್ಜ್ ಇದ್ದರೆ ದಯವಿಟ್ಟು ತಿಳಿಸ್ರಿ. ನೀವೇ ಒಂದು ವಾರ ಅದ್ರ ಬಗ್ಗೆ ಮಾತಾಡ್ಬೋದು.
ಸರ್ ಡಾಕ್ಟರ್ ಭೀಮನ್ಗೌಡ್ ಸರ್, ನೀವು ಇದರ ಅದ್ರ ಬಗ್ಗೆ ಮಾತಾಡಕ್ಕೆ ಸಾಧ್ಯನಾ? ಎಣ್ಣೆ ಬಗ್ಗೆ ಅಲ್ಲ ಸರ್, ಎಣ್ಣೆ ಅಂತಲ್ಲ, ಆಹಾರ ಪದಾರ್ಥಗಳ ಬಗ್ಗೆ, ಅಡಲ್ಟ್ರೇಷನ್ ಆ ಥರ ಅದ್ರ ಬಗ್ಗೆ. ಹೌದೌದು ಸರ್, ಹೌದು. ಇಲ್ಲ, ನಾನು ಒಬ್ರು ಒಳ್ಳೆ ಇವ್ರನ್ನ ನೋಡಿದ್ದೀನಿ. ಸಾಧ್ಯ ಆದರೆ ಅವ್ರನ್ನ ಇನ್ವೈಟ್ ಮಾಡ್ತೀನಂತೆ ಒಂದು ದಿವಸ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಸೊ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಮತ್ತೊಮ್ಮೆ ಡಾಕ್ಟರ್ ವಿಜಯ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಡಾಕ್ಟರ್ ಅಜಯ್ ಕುಮಾರ್ ಅವ್ರಿಗೂ ಕೂಡ. ಆ್ಯಕ್ಚುಲಾಗಿ ಮೊನ್ನೆ ಅವ್ರು ನಮ್ಮ ಮನೆಗೆ ಬಂದಾಗ ಈ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಸಜೆಸ್ಟ್ ಮಾಡಿದ್ರು, ಇಲ್ಲ ವಿಜಯ್ ಕುಮಾರ್ ಹತ್ರ ಮಾತಾಡ್ಸಿದ್ದು ಸರ್, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪುಣ್ಯಕೋಟಿ ಟೀಮ್ಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತಂದರೆ ಇವತ್ತು ಅವ್ರು ಹೇಳಿದಾಗೆ ಇಡೀ ಕರ್ನಾಟಕದಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಇರತಕ್ಕಂಥದ್ದು ಎರಡನೇದು ಅಂತ ಹೇಳಿದರು. ಒಂದು ಮೊದಲೇದು ನಿಮಾನ್ಸಲ್ಲಿ, ನನಗೆ ಗೊತ್ತಿದ್ದಂಗೆ ಡಾಕ್ಟರ್ ಭಾರ್ಗವ್ ಅಂತ ಇದ್ದಾರೆ ನಿಮಾನ್ಸಲ್ಲಿ, ಅವರು ಈ ರೀತಿಯ ಒಂದು ಅಪ್ರೋಚನ್ನು ಮಾಡ್ತಾ ಇದ್ದಾರೆ. ಹಾಂ, ಬಿಟ್ಟರೆ ಮತ್ತೆ ಪುಣ್ಯಕೋಟಿನಲ್ಲೇ ತುಂಬ ನಾನು ಒಂದು 2-3 ವರ್ಷ ಅಲ್ಲಿ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯ ಪ್ರಯತ್ನಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಯಾವುದನ್ನು ನಾವು ಮರ್ತೇ ಹೋಗಿದ್ವಿ ಅಂತ ಇದೆ, ಅವೆಲ್ಲವೂ ಕೂಡ ಮತ್ತೆ ಜೀವ ಕೊಟ್ಟುಕೊಟ್ಟು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ಅಜಯ್ ಕುಮಾರಲ್ಲಿ ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ನೀವು ಎಲ್ಲ ಏನೇನು ಪ್ರಯೋಗಗಳನ್ನ ಮಾಡ್ತೀರಿ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಿ ಅದಕ್ಕೊಂದು ಸೈಂಟಿಫಿಕ್ ಇದನ್ನು ಕೊಡಿ ಅಂತ ಅಪ್ರೋಚ್. ತುಂಬ ನಾನಿದ್ದಾಗಲೂ ಕೂಡ ತುಂಬ ಈ ಥರದ ಹೊಸ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾ ಇದ್ವಿ. ಬಟ್ ನಾವು ಅನ್ಫಾರ್ಚುನೇಟ್ಲಿ ಯಾವುದನ್ನು ಕೂಡ ಕೇಸ್ ಸ್ಟಡೀಸ್ ಅಂತ ಬರ್ಕೊಂಡು ಅದನ್ನ ಡಾಕ್ಯುಮೆಂಟೇಷನ್ ಮಾಡಿ ಇದರಿಂದ ಈ ಥರ ಆಗುತ್ತೆ, ಇದರಿಂದನೇ ಆಗಿದ್ದು ಅನ್ನೋದಕ್ಕೆ ಸರಿಯಾದ ಒಂದು ಇದಿಲ್ಲ ನಮ್ಮ ಹತ್ರ. ಸೊ ಈಗ ಡಾಕ್ಟರ್ ವಿಜಯ್ ಕುಮಾರ್ ಬಂದಿದ್ದಾರೆ, ಡಾಕ್ಟರ್ ರಮ್ಯಾ ಅವ್ರು ಬಂದಿದ್ದಾರೆ. ತುಂಬ ಒಳ್ಳೆ ಟೀಮ್ ಡೆವಲಪ್ ಆಗಿರೋದ್ರಿಂದ ಮತ್ತು ಇವೆಲ್ಲವೂ ಕೂಡ ರಿಪೋರ್ಟ್ಸು ಇರುತ್ತೆ, ಕೇಸ್ ಸ್ಟಡೀಸು ಇರುತ್ತೆ. ಅದನ್ನು ಮಾಡಿದರೆ ಇನ್ನೂ 10 ಕಡೆಗೆ ಈ ಥರದ ಸಿಸ್ಟಮ್ ಬರ್ಬೋದು ಅಂತ ನಾನಂತೂ ಆಶಿಸ್ತೀನಿ. ಅದು ಬರಬೇಕಾಗಿದೆ, ತುಂಬ ನೀಡಿದೆ. ಸೊ ಇವತ್ತಿನ ಸೆಷನ್ನು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ಸರಳವಾಗಿತ್ತು ಮತ್ತು ಸುಂದರವಾಗಿತ್ತು. ಎಲ್ಲರ ಪ್ರಶ್ನೆಗಳಿಗೂ ಕೂಡ, ಎಲ್ಲರ ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಒಬ್ಬರು ಕೇಳಿದ ಪ್ರಶ್ನೆಯಿಂದ 10 ಜನಕ್ಕೂ ಕೂಡ ಉಪಯೋಗ ಆಗಿದೆ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ, ಪಾರ್ಟಿಸಿಪೆಂಟ್ಸ್ಗೆ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಡಾಕ್ಟರ್ ಸಿದ್ಧಲಿಂಗ ಅವರು ಇವತ್ತು ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಭೀಮನ್ಗೌಡ್ರು ಅವರು ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಆರಾಧ್ಯ ಅವರು ಮತ್ತು ಶಶಿಕಲಾ ಮೇಡಮ್ ಅವರು, ಡಾಕ್ಟರ್ ರವಿಕುಮಾರ್ ಅವರು, ಉಮಾದೇವಿ ಮೇಡಮ್, ಹೀಗೆ ಅನೇಕರು ಭಾಗವಹಿಸಿ ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳಿದರೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಾಳಿಯನ್ನು ತಂದುಕೊಟ್ಟಿದ್ದೀರಿ. ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ. ಇವತ್ತಿನ ಕಾರ್ಯಕ್ರಮ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ. ಯಾರಿಗಾದರೂ ಇದರ ಮತ್ತೊಂದು ಸರ್ತಿ ನಾವು ಕೇಳ್ಬೋದಲ್ಲ ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ಅದರ ಒಂದು ಲಿಂಕನ್ನು ನಿಮಗೆ ಕಳಿಸ್ತೀರಂತೆ. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ. ಈ ಸೆಷನನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಥ್ಯಾಂಕ್ ಯು.